వాళ్ళది కనెక్షన్ ఇల్లే మమ్మీ ಏನು ಪಡ್ಪನ್ನಾರಿನ್ ತೋನ್றது கனெக்ஷன் இல்ல. இப்ப போச்சு. இப்பதான் போச்சு. அவங்க சொல்லிட்டு இருந்தாரு இப்பதான் போச்சு. ಓ ಬಂದಾರ ಕೇಳುಂಗೋ. ಸೊ ಅದರಿಂದ ಏಕಾದಶಿ ನಮ್ಮ ಇದ್ರ ಪ್ರಕಾರ ಭಗವತ್ ಪ್ರೀತಿ ಅರ್ಥವಾಗಿ ಮಾಡೋಣ, ಪುಣ್ಯಕ್ಕಾಗಿ ಅಲ್ಲ. ಪುಣ್ಯದ ಸಂಪಾದನೆ ಅಂದ್ರೆ ನಮಗದು ಚಿನ್ನದ ಸಂಕೋಲೆ ಆಗ್ಬಿಡುತ್ತೆ. ಆಮೇಲೆ ಈ ಒಂದೊಂದು ಏಕಾದಶಿಗೆ ಒಂದೊಂದು ಇದು ಅಂತ ಈ ವ್ರತ ಟೀಕಾ ಇದೆಲ್ಲ ಸ್ಮಾರ್ತರು ಇದೆಲ್ಲ ಮಾಡುವಂತದ್ದು, ಸ್ಮೃತಿಗಳಲ್ಲಿ ನಡೆಸುವಂತದ್ದು. ಈಗ ಮೌನ ಗೌರಿ ವ್ರತ, ಸ್ವರ್ಣ ಗೌರಿ ವ್ರತ, ಇನ್ನೊಂದು ವ್ರತ, ಮತ್ತೊಂದು ವ್ರತ, ಬೇಕಾದಷ್ಟು ವ್ರತಗಳು ಅವ್ರು ಮಾಡ್ತಾರೆ. ಎಲ್ಲದರ ಉದ್ದೇಶ ಏನು? ಧನ ಧಾನ್ಯ, ಪಶು, ದೀರ್ಘವಾದ ಆಯಸ್ಸು, ಇದು ಕುಟುಂಬ ವೃದ್ಧಿ, ಇವು ಈ ಎಲ್ಲ ಬರೀ ಅಷ್ಟೇನೇನೆ. ಮೋಕ್ಷಕ್ಕೆ ಯಾವುದು ಹೇಳಲ್ಲ, ಯಾವ ವ್ರತಗಳು ಕೂಡ ಮೋಕ್ಷ ಸಿಗುತ್ತೆ ಅಂತ ಅಲ್ಲಿ ಹೇಳಲ್ಲ. அப்படி இந்த அனந்த பத்மநாப ವ್ರತ, ಸತ್ಯನಾರಾಯಣ ವ್ರತ, ಇದೆಲ್ಲ ಎಂತಕ್ ನಾವು ಬಿಚ್ಚೊಳ್ಬೋದು ಏನಕ್ಕ? ಅದನ್ನ ಕೀಳ್ ಮಾಡೋದಲ್ಲ, ನಮಗ್ ಬುದ್ಧಿಶ ಇಲ್ಲ. ಯಾಕೆಂದ್ರೆ ಆ ಪುಣ್ಯ ತಗೊಂಡು ಸೊ ಅದರಿಂದ ಏಕಾದಶಿಯನ್ನ ಭಗವತ್ ಪ್ರೀತ್ಯರ್ಥವಾಗಿ ಮಾಡೋಣ. ಊಟ ಮಾಡೋದನ್ನ 50% ಕಡಿಮೆ ಮಾಡೋದು. ಇದಕ್ಕೆ ವಿಶೇಷವಾದದ್ದು ಎಕ್ಸೆಪ್ಷನ್ ಏನು ಅಂದ್ರೆ, ಏಕಾದಶಿ ದಿವಸ ಪಿತೃಗಳ ಉಪಾಸನೆ. ಈಗ ಶ್ರಾದ್ದವೇ ಆಗ್ಲಿ ಅಥವಾ ನೀವು ಜ್ಞಾತಿಗಳಾಗಿ ಯಾರ್ದೋ ಬಂಧುಗಳು ಏಕಾದಶಿ ದಿವಸ ಇದೆ ಅಂದ್ರೆ ಅವತ್ತು ಊಟನೇ ಮಾಡ್ಬೇಕು. ಊಟ ಮಾಡೋದು ಅದು ಭಗವಂತನ ಪ್ರೀತಿ ಆಗತ್ತೆ. ಅದು ಪಿತೃದೇವತೆಗಳಿಗೆ ಭಗವಂತನೇ ಕೊಟ್ಟಿರುವಂತದ್ದು. ನಮಗ್ ಮೊದಲನೇ ಪೂಜೆ ಸಲ್ಬೇಕು, ಭಗವಂತನಿಗಿಂತ ಇವ್ರಿಗೆ ಮೊದಲು ಕೊಡುವಂತದ್ದು. ಅದಕ್ಕೆ ಶ್ರಾದ್ದದಲ್ಲಿ ಎಲ್ಲ ಮುಗಿದ ಮೇಲೆ ದೇವ್ರ ತೀರ್ಥ ತಗೊಳ್ಳೋದು ಮೊದಲಲ್ಲ, இப்படி ಎಲ್ಲ ಇರ್ತದೆ. ಸೊ ಹಾಗಾಗಿ ಏಕಾದಶಿ ದಿವಸ ಅವತ್ತಿನ ದಿವಸ ಊಟ ಮಾಡ್ಬೇಕು. ಆಮೇಲೆ ಇದೇನೋ ಈ ವೈಕುಂಠ ಏಕಾದಶಿ, ಅದಕ್ಕೆ ಏನ್ ಬಹಳ ವಿಶೇಷವಾದದ್ದು ಅಂತ ನಮ್ಮ ಇದ್ರ ಪ್ರಕಾರ ಏನಿಲ್ಲ. ಎಲ್ಲ ಏಕಾದಶಿ ಇದೆ ಅಂತ ಏನೋ ಅವತ್ ಸ್ವರ್ಗದ ಭಾಗದಲ್ಲಿ, ಯಾವ ಸ್ವರ್ಗ? ಮೋಕ್ಷ ಸಾಮ್ರಾಜ್ಯ ಇದ್ರದಕ್ಕೆ ಅಂತಂದ್ಬಿಟ್ಟು ಅಂತ ಅಲ್ಲಿ ಮಾಡೋದು ಒಳ್ಳೆ ಉದ್ದೇಶ. ಅದರಿಂದ ನನ್ ಕರೆದಿದ್ರು ಯಾರೋ ಟಿವಿ ಇದ್ರಲ್ಲಿ, ಹೋಗ್ಬಿಟ್ಟು ವೈಕುಂಠ ಏಕಾದಶಿ ಅಲ್ಲೆಲ್ಲ ಇದೆ. ನಾ ಹೇಳಿದ್ರು ನಿರಾಹಾರವಾಗಿರ್ಬೇಕು ಅಂತಿಲ್ಲ, ಇಲ್ಲ ದೇವಸ್ಥಾನಕ್ಕೆ ಅವತ್ತು ಹೋಗೋಕಾಗ್ಲಿಲ್ಲ, ಮನೆಯಲ್ಲೇ ಭಗವಂತನ ಐರೋಪಿಡಂ ವೈಗೊಂದಂ ವೇಂಗಡಂ ಅಂತ ಪಾಶುರತ್ಲೆ ಏನ ಅರ್ಥ. நீ கனெக்ஷன் விட்டு விட்டு வந்துகனண்டா. அதே பார்க்கலாம் என்ன கேக்குற விஷயம். ಏನು ಇದು 3-4 ಸಲ ಕಾಲ್ ಸ್ವಿಚ್ ಟು ಅನದರ್ ಡಿವೈಸ್ ಅಂತ ಮತ್ತೆ ಚೇಂಜ್ ಆಗ್ತಾನೆ ಇದೆ. ಮಾತಾಡ್ತಾ ಇದ್ದಂಗೆ ಕಟ್ ಆಗತ್ತೆ. ಗೋ ಟು ದ ಹೋಮ್ ಸ್ಕ್ರೀನ್ ಅಂತ ಮತ್ತೆ ಆರಿಸ್ಬಿಡ್ಲಾ? ಕನೆಕ್ಟ್ ಆಗಿದೆ. ಸಡನ್ ಆಗಿ ಸ್ವಿಚ್ ಟು ಅನದರ್ ಇದು ಅಂತ ಮತ್ತೆ ಇಟ್ ಗೋಸ್ತಿದೆ, ಗೋ ಬ್ಯಾಕ್ ಟು ದ ಹೋಮ್ ಸ್ಕ್ರೀನ್ ಅಂತ ಮತ್ತೆ ಎಲ್ಲ ಒತ್ಕೊಂಡ್ ಬರೋದು. 3 ಸಲ ಆಯ್ತು ಇವಾಗ. ಈಗ ಫೋನ್ ನಲ್ಲಿ ಆನ್ ಮಾಡ್ಕೊಂಡೆ ಇವಾಗ. ಇದು 3 ಸಲ ಆಯ್ತು ಅಂತ. ಫೋನ್ ಇವಾಗ ಆನ್ ಮಾಡಿದೆ ಇವಾಗ. ಬಿಕಾಸ್ ಆಫ್ ದಿಸ್ 3 times ಹೋಯ್ತು ಕನೆಕ್ಷನ್, ಮತ್ತೆ ಬಂತು, ಮತ್ತೆ ಹೋಯ್ತು. ಈಗ ಶುರು ಮಾಡ್ಬೇಕು. ಮತ್ತೆ ಹೋದ್ರೆ ಇದು ಬರೀ ಅದೇ ಡಿಸ್ಟ್ರಾಕ್ಷನ್ ಆಗತ್ತೆ ಅದ್ರಲ್ಲಿ ಅಂತ.
ಇಲ್ಲ, ಫೋನಲ್ಲಿ ಅವಾಗ ಮಾಡಿರ್ಲಿಲ್ಲ, ಇವಾಗ ಮಾಡಿರ್ಲಿಲ್ಲ. ಈ 3 ಸಲ ಆದ್ಮೇಲೆ ಇವಾಗ ನಾ ಮಾಡೋದೇ ಈಗ. ನಾನೇ ಮಾಡಿರ್ಲಿಲ್ಲ. ಸರಿ, ಓಕೆ. ಸತೀಶ್ ಇದ್ದೀರಾ? ಹಾ, ನಮಸ್ಕಾರ ಸತೀಶ್. ಹಾ, ನಮಸ್ಕಾರ. ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಐ ಥಿಂಕ್ ಮುಂದಕ್ಕೆ ಏನು ಬರೋದಿಲ್ಲ. ಸೊ ಈ ಜಾಗದಲ್ಲಿ ನಿಲ್ಸ್ಕೊಂಡ. ಇದು ಏಕಾದಶಿ ಬಗ್ಗೆ ಮಾಹಿತಿ ಅಷ್ಟು. ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಎಲ್ರಿಗೂ ಸ್ವಾಗತ. ಗೀತಾ ಭಾಷ್ಯ 2ನೇ ಸಂಪುಟ 9ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕ ಅಲ್ಲಿದ್ದೇವೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಗುರುಭ್ಯಃ ತದ್ಗುರುಭ್ಯಶ್ಚ ನಮೋ ವಾಗಮದೀಮಹೇ ವೃಣೀಮಹೇ ಚ ತತ್ರಾರ್ಧ್ಯೌ ದಂಪತಿ ಜಗದಾಂಪತಿ ಸ್ವಶೇಷಭೂತೇನ ಮಯಾ ಸ್वीयैः सर्वपरिच्छदैः विधातुं प्रीतमात्मानं श्रीमान् प्रकमते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तिः सिद्धिर्दवक्त्राद्याः पारिषद्याः परश्चतं विघ्नं निघ्नन्ति सततं विश्वक्सेनं तमाश्रये दिव्याकारं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे रामानुजया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम् लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मव्यामोहतः त्वरितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये मातापिता युवतीस्तनया विभूतिः सर्वं यदेव नियमेन मदन्वयानाम् आद्यस्य न कुलपदेर्वकुलाभिरामं श्रीमत्तदङ्गविगणं प्रणमामि मूर्धा भूतं सरश्च महदाह्वयपट्टनहात श्रीभक्तिसार कुलशेखर योगिवाहान् भक्तान् विजयेन परकालयतीन्द्रमिष्टान् श्रीमत्पराङ्कुशमुनिं प्रणतोऽस्मि नित्यम् ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्तये पौत्रमकल्मषं पराशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधिये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे सम्यज्ञाय कलापेन महता भारते च उपबृंहितवेदाय नमो व्यासाय विष्णवे मुनिं स्निग्धां बुधाभासं वेदव्यासमकल्मषं वेदव्यासं सरस्वत्या वासं व्यासं नमाम्यहम् अचतुर्वदनो ब्रह्म द्विबाहुरपरो हरिः अफाललोचन शम्भुः भगवान् बादरायणः कृष्णं कमलभद्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरि कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने सारथ्यमर्जुनस्याजो कुर्वन् गीतामृतं ददलोकत्रयोपकाराय तस्मै कृष्णात्मने नमः सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महते मलनिर्मोचनं पुंसां जलस्नानं दिने दिने सगद्गीतां वसिस्नानं संसारमलमोचनम् गीतासु गीता कर्तव्या किमन्यै शास्त्रविस्तरैः या स्वयं पद्मनाभस्य मुखपद्मात् विनिसृताः सर्वशास्त्रमयी गीता सर्वदेवमयो हरिः सर्वतीर्थमयी गंगा सर्वधर्ममयो मनः यस्मिन् प्रसाद सुमगे कवयो विदेते शास्त्राणि अशास्त्रेन् महिमाश्रयाणि कृष्णेन तेन यदि स्वयमेव गीतम् शास्त्रस्य तस्य सदृशं किमिहास्ति शास्त्रं भीष्मद्रोणतटा जयद्रथजला गान्धार नीलोत्पल शल्यग्राहवती कृपेण वहिनी कर्णेन वेलाकुला अश्वत्थाम विकर्ण घोरमकरा दुर्योधनावर्तिनी सोत्तीर्णाः खलु पाण्डवैर्णनदी कैवर्तके केशवे नमोऽस्तु ते व्यासविशालबुद्धे प्रह्लादविन्दायतपत्नेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय गोत्रवेत्रैकपाणिः ज्ञानमुद्राय कृष्णाय गीतामृतदुहे नमः वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पाराशर्यवचः सरोजमौलं गीतार्थगन्धोत्कटं नानाख्यानककेसरं हरिकथा सम्बोधनाबोधितं
ಲೋಕೆ ಸಜ್ಜನ ಪದೈರಹರಃ ಪಿಪೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯನ್ತಿ ಯಂ ಸಾಮಗಾಃ ಧ್ಯಾನಾವತ್ತಿತ ತದ್ಗತೇನ ಮನಸಾ ಪಶ್ಯन्ति ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ಆರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾ ಮನಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಅತ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ರಾಜವಿದ್ಯಾ ರಾಜಗುಹ್ಯೋ ಯೋಗೋ ನಾಮ ನವಮೋಧ್ಯಾಯೇ ಏಕೋನತ್ರಿಂಶತಿ ಶ್ಲೋಕಃ ಏಕೋನತ್ರಿಂಶತಿ ಅಂದ್ರೆ ಒಂದು ಕಡಿಮೆ 30 ಅಂದ್ರೆ 29ನೇ ಶ್ಲೋಕ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಇದರ ಅರ್ಥವನ್ನ ನೋಡ್ತಾ ಇದ್ವಿ. ಭಾಷ್ಯ ಇವಾಗ. ದೇವತಿರ್ಯಂಗ್ ಮನುಷ್ಯ ಸ್ಥಾವರಾತ್ಮನಾವಸ್ಥಿತೇಷು ಜಾತಿತಶ್ಚಾಕಾರತಃ ಸ್ವಭಾವತೋ ಜ್ಞಾನತಃ ಚ ಅತ್ಯಂತ ಉತ್ಕೃಷ್ಟ ಅಪಕೃಷ್ಟ ರೂಪೇಣ ವರ್ತಮಾನೇಷು ಸರ್ವೇಷು ಭೂತೇಷು ಸಮಾಶ್ರಯಣೀಯತ್ವೇ ಸಮೋಹಂ ಅಯಂ ಜಾತ್ಯಾಕಾರ ಸ್ವಭಾವ ಜ್ಞಾನಾದಿಭಿಃ ನಿಕೃಷ್ಟ ಇತಿ ಸಮಾಶ್ರಯಣೆ ನಮೇ ದ್ವೇಷೋಸ್ತಿ ಉದ್ವೇಜನಿ ಯತಯ ನ ತ್ಯಾಜ್ಯೋ ಅಸ್ತಿ ತಥಾ ಸಮಾಶ್ರಿತ ತತ್ವಾತಿರೇಕೇಣ ಜಾತ್ಯಾದಿಭಿಃ ಅತ್ಯಂತ ಉತ್ಕೃಷ್ಟೋಯಂ ಇತಿ ತದ್ ಯುಕ್ತತಯ ಸಮಾಶ್ರಯಣೇನ ಕಶ್ಚಿತ್ ಪ್ರಿಯೋಸ್ತಿ ನ ಸಂಗ್ರಾಹ್ಯೋಸ್ತಿ ಅಪಿತು ಅತ್ಯರ್ಥ ಪ್ರಿಯತ್ವೇನ ಮದ್ ಭಜನೇನ ವಿನಾ ಆತ್ಮಧಾರಣ ಅಲಾಭಾನ್ ಮದ್ ಭಜನೈಕ ಪ್ರಯೋಜನಾಃ ಯೇ ಮಾಂ ಭಜಂತೆ ತೇ ಜಾತ್ಯಾಭಿರುತ್ಕೃಷ್ಟ ಅಪಕೃಷ್ಟಾವ ಮತ್ ಸಮಾನ ಗುಣವದ್ಯತ್ ಯಥಾ ಸುಖಂ ಮಯ್ಯೇವ ವರ್ತಂತೆ ಅಹಮಪಿ ತೇಷು ಮದುತ್ಕೃಷ್ಟೇಷ್ವಿವ ವರ್ತೆ. ಇದು ರಾಮಾನುಜರ ಮಾತು ಈ ಶ್ಲೋಕಕ್ಕೆ. ಭಾಷ್ಯದ ಅರ್ಥ. ಮೊದಲು ಸರ್ವಭೂತೇಶು ಅನ್ನೋದಕ್ಕೆ ವ್ಯಾಖ್ಯಾನ ಬರೀತಾರೆ. ಇಲ್ಲಿ ಸರ್ವಭೂತೇಶು ಎಂಬುದಕ್ಕೆ ಅರ್ಥ ಮಾಡುವಾಗ ಉತ್ತರಾರ್ಧದಲ್ಲಿರುವ ಯೇ ಭಜಂತಿತು ಮಾಂ ಭಕ್ತ್ಯ ಅನ್ನೋದನ್ನ ಅನುಸರಿಸಿ ಅರ್ಥ ಮಾಡುವುದು ಯುಕ್ತ. ಆದ್ದರಿಂದ ದೇವ ತಿರ್ಯಕ್ ಮನುಷ್ಯ ಸ್ಥಾವರ ಶರೀರಕರಾಗಿ ಅವಸ್ಥಿತೇಶು ಇರುವಂತಹ ಜಾತಿ ಆಕಾರ ಸ್ವಭಾವ ಜ್ಞಾನ ವೃತ್ತಿ ಇವುಗಳಿಂದ ಅತ್ಯಂತ ಉತ್ಕೃಷ್ಟ ಅಪಕೃಷ್ಟ ರೂಪೇಣ ವರ್ತಮಾನೇಶು ಅತ್ಯಂತ ಉತ್ಕೃಷ್ಟ ಅಥವಾ ನಿಕೃಷ್ಟ ರೂಪದಿಂದಿರುವ ಸರ್ವೇಶು ಭೂತೇಶು ಸಮಸ್ತ ಭೂತಗಳಲ್ಲೂ ಕೂಡ ಸಮಾಶ್ರಯಣೀಯತ್ವೇ ಅವರು ನನ್ನ ಭಕ್ತಿಯಿಂದ ಆಶ್ರಯಿಸುವಂತಹ ಸಂದರ್ಭದಲ್ಲಿ ಸಮೋಹಂ ನಾನು ಸಮನಾಗಿರ್ತೇನೆ ಹಾಗೆಂಬುದನ್ನು ವ್ಯಕ್ತಪಡಿಸ್ತಾರೆ. ಅಯಂ ಈತನು ಜಾತ್ಯಾಕಾರ ಸ್ವಭಾವ ಜ್ಞಾನವೇ ಮೊದಲಾದವುಗಳಿಂದ ನಿಕೃಷ್ಟ ಇತಿ ನಿಕೃಷ್ಟ ಎಂಬುದಾಗಿ ಸಮಾಶ್ರಯಣೆ ನಮೇ ದ್ವೇಷೋಸ್ತಿ ನನ್ನನ್ನು ಆಶ್ರಯಿಸಿದ್ರೆ ಅವರಲ್ಲಿ ನನಗೇನು ದ್ವೇಷ ಇಲ್ಲ. ಅಂದ್ರೆ ಉದ್ವೇಜನೀಯತೆಯ ನ ತ್ಯಾಜ್ಯೋ ಅಸ್ತಿ ಮನಸ್ಸಿಗೆ ಅಹಿತನಾದವನಾಗಿ ತ್ಯಾಜ್ಯನಾಗುವುದಿಲ್ಲ. ತಥಾ ಹಾಗೇನೆ ಸಮಾಶ್ರಯತ್ವಾತಿರೇಕೇಣ ನನ್ನನ್ನು ಆಶ್ರಯಿಸಿದ ಒಂದೊಂದು ವಿಷಯವನ್ನು ಬಿಟ್ಟು ಜಾತ್ಯಾದಿಭಿ ಅತ್ಯಂತ ಉತ್ಕೃಷ್ಟೋ ಯಮಿತಿ ಜಾತ್ಯಾದಿಗಳಲ್ಲಿ ಈತನು ಉತ್ಕೃಷ್ಟ ಎಂದು ತದ್ಯುಕ್ತತೆಯ ಅವುಗಳನ್ನು ಹೊಂದಿರೋದ್ರಿಂದ ಸಮಾಶ್ರಯಣೀನ ಕಶ್ಚಿತ್ ಪ್ರಿಯೋಸ್ತಿ ನನ್ನನ್ನು ಆಶ್ರಯಿಸುವ ವಿಷಯದಲ್ಲಿ ಯಾವನೊಬ್ಬನೂ ಪ್ರಿಯನಲ್ಲ. ಅಂದ್ರೆ ನ ಸಂಗ್ರಹ್ಯೋಸ್ತಿ ಇಂಥವನೇ ಸ್ವೀಕರಿಸಲು ಯೋಗ್ಯ ಅನ್ನೋದು ಇಲ್ಲ. ಪ್ರಿಯತ್ವಕ್ಕೆ ಆಶ್ರಯಣ ಮಾತ್ರವೇ ವಿನಃ ಜಾತ್ಯಾದಿಗಳಲ್ಲ ಅನ್ನೋದು ತಾತ್ಪರ್ಯ. ಭಗವಂತ ಜಾತಿಯನ್ನು ನೋಡ್ಬಿಟ್ಟು ಅವರನ್ನ ತಾನು ತುಂಬಾ ಹತ್ರ ಇವರೆಲ್ಲ ದೂರ ಅನ್ನೋದನ್ನ ಮಾಡ್ಕೊಂಡಿಲ್ಲ. ಇದಕ್ ಬೇಕಾದಷ್ಟು ಉಲ್ಲೇಖಗಳು. ಈಗ ತಿರುಪಾಣ ಆಳ್ವಾರ್, ತಿರುಮಳಿಸಿ ಆಳ್ವಾರ್ ಕುಲದಲ್ಲಿ ಇದಕ್ಕೆ ಬಂದಿದ್ದು. ಆದ್ರೆ ಅವರು ಭಕ್ತಿನಲ್ಲಿ ಬಂದಾಗ ಸೊ ಅದರಿಂದ ಅಯ್ಯೋ ಅವರು ನಿಕೃಷ್ಟರು ಅವ್ರು ಕೀಳಾಗಿ ನೋಡ್ಬೇಕು ಅಂತಿಲ್ಲ.
ಭಗವಂತಂದಷ್ಟೇ ಅಲ್ಲ, ಈ ಜಾತಿ ಪದ್ಧತಿನಲ್ಲೂ ಕೂಡ ಅಷ್ಟೇ. ಈಗ ಮಾತೆತ್ತಿದ್ರೆ ಜಾತಿ ಬಗ್ಗೆ, ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ದ್ವೇಷಿಗಳು, ಶೂದ್ರ ಅಂತ ಹೇಳ್ಬಿಟ್ರೆ ಬಾಯಿನಲ್ಲಿ ಹೇಳಿದ್ರೆ ಅದು ದೊಡ್ಡ ತಪ್ಪು. ಇಲ್ಲಿ ಯಾರು ನೆಕ್ಸ್ಟ್ ಯಾರು ಮಾಡ್ತಾ ಇದ್ದಾರೆ, ಯಾರನ್ ಮೇಲೆ ಮಾಡ್ತಾ ಇದ್ದಾರೆ? ಎಲ್ಲೋ ಹಿಂದೆ ಯಾವಾಗ್ಲೂ ನಡೆದಿದ್ದಿರ್ಬೋದು. ಅವ್ರು ತಂದಿದ್ದು ಸೌದೆ ಒಳಗಿಯೋದಕ್ಕೆ ಅವನೇ ಬರ್ಬೇಕು, ಅಂತ್ಯಜನೋ ಇವನೋ ಅವನು ಮಾಡಿ ತಂದಿಟ್ರೆ ಅದ್ರ ಮೇಲೆ ನೀರ್ ಹಾಕ್ಬಿಟ್ಟಿರು ತಗೊಳ್ಳು. ಸೌದೆಗೆ ನೀರ್ ಹಾಕಿದ್ರೆ ತಲೆ ಇದೆಯಾ ಇವ್ರಿಗೆ? ಇದು ಮಡಿನಾ ಇದು? ಈ ತರ ಅತಿರೇಕಗಳನ್ನ ಮಾಡಿ ಅದ್ರದ್ದು ಪ್ರತಿ ಇವಾಗ ತೋರಿಸ್ತಾ ಇದ್ದಾರೆ. ಬ್ರಾಹ್ಮಣರು ಕಂಡ್ರೆ ಆಗೋಲ್ಲ ಇದೆಲ್ಲ ಅಂತ. ಒಂದೊಂದು ಜಾತಿಗೆ ಇನ್ನೊಂದಕ್ಕೆ ವೈಷಮ್ಯಕ್ಕೆ ಕಾರಣವಾಗ್ಬೇಕಾಗಿಲ್ಲ. ಬ್ರಾಹ್ಮಣರು ಅವ್ರು ಟ್ರೈ ಮಾಡ್ಕೊಂಡು ನೀನ್ ನನ್ನ ಕಾಲ ಹತ್ರ ಬಿದ್ದಿರೋ ಅಂತ ಮಾಡಿದ್ದಿಲ್ಲ ನಿಜವಾದ ಅರ್ಥದಲ್ಲಿ ಹಿಂದೆ ಎಲ್ಲ. ಆಮೇಲೆ ಏನು ಅಂದ್ರೆ ಆಚರಣೆಗಳನ್ನ ಬ್ರಾಹ್ಮಣ್ಯವನ್ನು ಬಿಟ್ಟರು, ಬರೀ ತಮ್ಮ ಕ್ಯಾಸ್ಟ್ ಅನ್ನೋದು ಸುಪೀರಿಯಾರಿಟಿ ತೋರ್ಸಕ್ ಹೋಗಿ ಅದ್ರ ರಿಪರ್ಕಷನ್ಸ್ ಇದೆಲ್ಲ ಆಗಿತ್ತು. ಒಂದು ಜಾತಿ ಇನ್ನೊಂದನ್ನ ಮಾಡ್ಬೇಕಾಗಿಲ್ಲ. ಈಗ 5 ಬೆರಳುಗಳಿದೆ, ಒಂದು ದಪ್ಪ ಇದೆ, ಮಧ್ಯದ್ದು ಉದ್ದಕ್ಕಿದೆ, ಕಡೆದು ಚಿಕ್ಕದಿದೆ, ಒಂದೊಂದು ಆಕಾರ ಇದು. ಆ ರೀತಿ ಇದ್ರೇನೆ ಸೃಷ್ಟಿಯಲ್ಲಿ, ಅಥವಾ ಏನಾದ್ರು ಒಂದು ವಸ್ತುನ ಹಿಡ್ಕೋಬೇಕಾದ್ರೆ ಎಲ್ಲ ಸಮನಾಗಿರ್ಲಿ ಅಂತ ಎಲ್ಲ ಈಕ್ವಲ್ ಮಾಡ್ಬಿಡಿ, 5 ಬೆರಳುಗಳು ಹಿಡ್ಕೊಳ್ಳಿ ನೋಡೋಣ ಏನಾದ್ರು ಆಗತ್ತಾ ಅಂತ. ಈಗಿನವರೆಲ್ಲ ಜಾತಿ ಅನ್ನೋದು ನಮ್ಗೊಂದು ದೊಡ್ಡ ಶಾಪ. ಎಲ್ಲ ಕುತರ್ಕಗಳು ಇವುಗಳ ಮೇಲೆ ಆರಾಧಿಸಿಕೊಂಡು ಹೋಗಿರೋದು. ಇನ್ನು ಬಹಳ ವಿಶೇಷ ಬೇಕು ಅಂದ್ರೆ ಜಾತಿ ಧರ್ಮದ ಮಹತ್ವ ಅಂತ ಆ ಮಂಗಳೂರಿನವರೊಬ್ರು ಕೋಟಾ ವಾಸುದೇವ ಕಾರಂತ್ ಅಂತ ಬರೆದಿದ್ದಾರೆ. ಎಷ್ಟು ಮಿಸ್ಲೀಡಿಂಗ್ ಇದು ಅಂತ. ಸ್ವಾತಂತ್ರ್ಯಕ್ಕೆ ಅದ್ರ ಮೊದಲು ಪೂರ್ವದಲ್ಲೂ ಕೂಡ ಅಷ್ಟೇ, ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟಿದ್ರು ಅವರೆಲ್ಲ ದೊಡ್ಡ ಹೆಸರುಗಳು, ರಾಜಾ ರಾಮಮೋಹನ್ ರಾಯ್ ಮತ್ತೊಬ್ರು ಅವರು ಇವರು ಅಂತ ಅವರುಗಳೆಲ್ಲ ಬರೆದ್ರು, ಅವ್ರ ಮನಸ್ಸು ಮಾತಕ್ಕೆ ತೋರ್ದಂಗೆ ಎಲ್ಲಾರು. ಈ ರಾಮಾನುಜರು ಜಾತಿ ಎಲ್ಲ ಬಿಟ್ಬಿಟ್ಟು ಎಲ್ರಿಗೂ ಕೊಟ್ಬಿಟ್ರು ಅಂತ. ಇದು ದೊಡ್ಡದಾಗಿ ಎಲ್ಲಾ ಕಡೆನೂ ಹೇಳಿದ್ದೇನೆ. ಶ್ರೀ ಭಾಷ್ಯದಲ್ಲಿ ಮತ್ತೆ ಯಾಕೆ ಬರೆದಿರೋದು? ಅಪಶೂದ್ರಾಧಿಕರಣ ಅಂತ ಒಂದು ಟಾಪಿಕ್ ಏನೇ ಡಿಸ್ಕಷನ್ಗಿದೆ ಅಲ್ಲಿ. ಈ ಸಮಾನತೆ, ಈಕ್ವಾಲಿಟಿ ಇದ್ರದೆಲ್ಲ ಎಲ್ಲಿಗೆ ಬರುತ್ತೆ ಅಂದ್ರೆ ಅದು ಇವೆಲ್ಲ ಯಾಕೆ ಬಂತು ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ನನ್ನನ್ನ ಆಶ್ರಯಿಸಿ ಬರೋರಲ್ಲಿ ನಾನು ಯಾರ ಜಾತಿನೂ ನೋಡಲ್ಲ. ಹಾಗಾಗಿ ನನಗೆ ಇವರು ತುಂಬಾ ಉತ್ಕೃಷ್ಟ ಜಾತಿನವರು, ಅದಕ್ಕಾಗಿ ಅವರನ್ನು ಗೌರವಿಸ್ಬೇಕು, ಅವನು ನೀಚದವನು. ಈಗ ತಿರುಪ್ಪಾಣ ಬೇಡರ್ ಕುಲದಾಗ ಸೇರಿದವನು, ಶೆಡ್ಯೂಲ್ಡ್ ಟ್ರೈಬ್. ದೇವಸ್ಥಾನ ಒಳಕ್ಕೂ ಅವನಿಗೆ ಪ್ರವೇಶ ಇಲ್ಲ. ಒಂದು ಸಂಪ್ರದಾಯ ಇದನ್ನ ಹಿಂದೆ ಮಾಡಿದ್ದು. ಅದಕ್ಕಾಗಿ ಅವನು ಹೊರಗಡೆಯಿಂದಾನೇ ಗೋಪುರ ನೋಡಿ ಸಂತೋಷ ಪಡ್ತಾ ಇದ್ದ. ಭಗವಂತನ ಚಿಂತನೆಯಲ್ಲಿ ಎಷ್ಟು ತನ್ಮಯನಾಗಿದ್ದ ಅಂತಂದ್ರೆ, ಅವರು ಲೋಕಸಾರಂಗ ಮಾಮನಿ ಹೋಗಿ ಅಭಿಷೇಕಕ್ಕೆ ತೀರ್ಥವನ್ನು ತಗೊಂಡು ಬರ್ತಾ ಇದ್ದಾರೆ ಕಾವೇರಿಯಿಂದ. ಜಪಾಡ ತಟ್ಟಿದ್ರು ಅವ್ನ್ ಕಾಣ್ಲಿಲ್ಲ, ಜಾಗ ಬಿಡ್ಲಿಲ್ಲ. ಆ ಕಥೆ ಎಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ಅಂದ್ರೆ, ಬೇರೆ ಇವ್ರು ಹೇಳುದು ಅಷ್ಟೇ, ಯಾವ್ದೋ ಆಳ್ವಾರ್ ಆಚಾರ್ಯರ ವೈಭವ, ಆಮೇಲೆ ಪ್ರಪನ್ನಾಮೃತ, ಇವುಗಳಲ್ಲಿ ಕಥೆನಲ್ಲಿ ಹೇಳೋದ್ರಲ್ಲಿ ಈ ಲೋಕಸಾರಂಗ ಮುನಿ ಒಂದು ಕಲ್ ತಗೊಂಡು ಹೊಡೆದ್ರಂತೆ, ಅವನ್ ನೆತ್ತಿಗೆ ಬಿತ್ತು ಏಟು, ರಕ್ತ ಬಂತು. ಆಮೇಲೆ ಏನು, ಇವ್ರು ದೇವಸ್ಥಾನ ಪ್ರಧಾನ ಅರ್ಚಕರು, ಅವನು ಎಚ್ಚರ ಆಯ್ತು, ಅವನು ಆ ಕಡೆಗೆ ಹೋದ. ಇವ್ರು ಆಮೇಲೆ ಬೇರೆ ನೀರು ತಗೊಂಡ್ ಬಂದ್ರೆ ನನ್ನ ಮಗನ ಕರ್ಕೊಂಬನ್ನಿ, ಅಯ್ಯೋ ಅವನ ನನ್ನ ಭಕ್ತ, ಅವನನ್ನ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ರಂಗನಾಥ ಇವ್ರಿಗೆ ಹೇಳ್ದ, ಸಾರಂಗಮಾಮನಿಗೆ. ಯಾರು ಕಲ್ಲು ಹೊಡೆದ್ರು ಅವ್ರಿಗೆ ಕರ್ಕೊಂಡ್ಬಂದು. ಈ ಕಲ್ಲು ಹೊಡೆದಿದ್ದು ಇದೆಯಾ ನಿಜವಾಗ್ಲು, ಆ ತರ ಆಗಿತ್ತ ಅಂತ ಚಪ್ಪಾಳೆ ತಟ್ಟಿದ್ರು. ಮಡಿ ಆಚಾರಗಳು ದೇವಸ್ಥಾನದ್ದು ಅದರದಕ್ಕೆ. ಇವಾಗ ನಾನು ಮನೆಯಲ್ಲಿ ಆರಾಧನೆ ಎಲ್ಲ ಬರುತ್ತೆ, ನಾನೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬಿಡ್ತೀನಿ ಅಂದ್ರೆ ಆಗುತ್ತೋ? ಅದಕ್ಕೆ ಪಾಂಚರಾತ್ರೋ ವೈಖಾನಸೋ ಉಪದೇಶ ಆಗಿರ್ಬೇಕು, ಆಮೇಲೆ ನಿಮ್ಗೆ ಎಂಟ್ರೆನ್ಸ್. ನಾನ್ ಶುದ್ಧ, ನಾ ಒಳಗಡೆ ಹೋಗಿ ಗರ್ಭಗುಡಿನಲ್ಲಿ ನಿಂತ್ಕೊಳ್ತೀನಿ ಅಂತಂದ್ರೆ ಒಂದು ಪ್ರೊಸೀಜರ್ ಒಂದು ಇದ್ ಮಾಡಿದೆ, ದೇವರ ಪೂಜಾ ಕ್ರಮಗಳು ವಿಧಿಗಳನ್ನು ತಿಳಿಸಿದೆ. ಅದರಿಂದ ಹೊರಗಡೆ ನಿಂತ್ಕೊಂಡು ಮಾಡಬೇಕು, ಇವ್ರಿಗೆ ಅಷ್ಟೇ ಶ್ರೋತ್ರಿ ಇರಾಗಿರ್ಲಿ. ಅಲ್ಲಿ ಒಳಗಡೆ ಹೋಗಿ ಪೂಜೆ ಮಾಡೋ ಅಧಿಕಾರ ಅವನಿಗೆ. ಏನೇನು ಕಟ್ಟುಪಾಡುಗಳಿದೆಯೋ ಒಂದು ಡಿಸಿಪ್ಲಿನ್, ಅದನ್ನ ಫಾಲೋ ಮಾಡೋದಷ್ಟೇ. ಅದರಿಂದ ಇವನೇನ್ ಹೇಳ್ದ, ಪಾಣ ನಾನು ಹೋಗೋದಿಲ್ಲ, ನಾ ಬರೋದಿಲ್ಲ ಅಂದ. ಇವ್ರು ವಾಪಸ್ ಬಂದು ಹೇಳಿದ್ರು ಬರೋಲ್ವಂತೆ. ಅವನು ಬಂದು ದೇವಸ್ಥಾನದ ಇದ್ರಲ್ಲಿ ಅದರ ಪಾವಿತ್ರ್ಯತೆ ಕೆಡೋದಕ್ಕೆ ಅವನು ಇಷ್ಟ ಪಡೋಲ್ಲ, ಅವನು ಅಂತ್ಯ ಇದ್ರಲ್ಲಿ ಹುಟ್ಟಿದ್ದು, ನಾನು ಅಲ್ಲಿಗೆ ಬರೋಲ್ಲ ಅಂತ. ಬರ್ದಿದ್ದು ಎತ್ಕೊಂಬ ಅಂತಂದ್ರು, ಅವನ್ನ ಭುಜದ ಮೇಲೆ ಹೊತ್ಕೊಂಬ ಅಂತ. ಉಲೋಕ ಸಾರಂಗಮಾಮನಿ ತೋಳ್ತನಿಲೇ ಒಂದು. ಅದರಿಂದ ಸುಮ್ಮನೆ ಇವಾಗ ಈ ಜಾತಿ ವರ್ಣಾಶ್ರಮ ಧರ್ಮ ಇದೆ ಅಂತಂದ್ರೆ ಅವ್ರನ್ನೆಲ್ಲ ವಿಚಿತ್ರವಾಗಿ ನೋಡೋಂಥದ್ದು ಏನಿಲ್ಲ. ಇವರು ಇನ್ನೂ 18th ಸೆಂಚುರಿನಲ್ಲಿ ಇದ್ದಾರೆ. ಎಲ್ಲಿದೆ ಜಾತಿ ಇವಾಗ? ಒಂದಕ್ಕೊಂದು ಸಂಕರಗಳು ಆಗೋಗ್ಬಿಟ್ಟು ಎಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್.
ಗೋತ್ರ ಪ್ರವರ ಹೇಳ್ಬೇಕಾ? ಯಾವ ಸ್ಥಿತಿಗೆ ಬರ್ತಾ ಇದೆ ನೋಡಿ. ನಮ್ಮ ಕಾಲದಲ್ಲೇ ಎಲ್ಲ ಇವಾಗ ನೋಡೋದು ಒಂದೊಂದಾಗಿ 40 ವರ್ಷದ ಹಿಂದೆ ಇದ್ದಿದ್ದಕ್ಕೂ ಇವಾಗ ಏನಾಗಿದೆ ಸಮಾಜದಲ್ಲಿ ಬದಲಾವಣೆಗಳು, ಇವೆಲ್ಲ ಕಲಿ ಪ್ರಭಾವ. ಕೈವಾರ ತಾತಯ್ಯ ಬರ್ದಿದ್ದಾನೆ ಕಾಲಜ್ಞಾನ ಅಂತ ಒಂದು ಗ್ರಂಥ. ಏನೇನಾಗತ್ತೆ ಮುಂದಕ್ಕೆ ಅನ್ನೋದೆಲ್ಲ ಎಲ್ಲವೂ ವಿಷಮ ಪರಿಹರಿಸೋದೇ. ಅದಕ್ಕಾಗೇನೆ ಇಲ್ಲಿ ಇನ್ನೊಂದ್ಸಲಿ ಹುಟ್ಟು ಬರ್ಬೇಕಾಗಿಲ್ಲ ನಾವು. ಸದ್ಯ ಹುಟ್ಟಿದ್ದಕ್ಕೆ ಮುಗಿಸ್ಕೊಂಡು ಹೊರಟೋಗೋಣ, ಇನ್ ಮತ್ ಬರೋದ್ ಬೇಡ. ಇನಿಪಿರವಿ ಯಾನ್ ವೇಂಡೆ. ಆಳ್ವಾರು ಹೇಳಿದ್ರಲ್ಲ, ಯಾರು ನಮ್ಮ ಆಳ್ವಾರು, ತಿರುವಾಟಾರ್ ಕೇರಳದ ದಿವ್ಯ ಕ್ಷೇತ್ರವನ್ನು ಇದ್ ಮಾಡ್ಬೇಕಾರೆ, ಇರುಳ್ ತರುಮಾ ಜ್ಞಾನದಲ್ಲಿ ಬರೀ ಅಜ್ಞಾನವನ್ನೇ ಉಂಟು ಮಾಡುವಂತ ಈ ಜಗದಲ್ಲಿ ಮತ್ತೊಮ್ಮೆ ಹುಟ್ಟು ನನಗೆ ಬೇಡ ಅಂತಂದ್ರು. ಆ ರೀತಿನಲ್ಲಿ ಸೊ ಇಲ್ಲಿ ಭಗವಂತ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದಾನೆ. ನನಗೆ ಇವರು ಹತ್ರದವರು, ಅವರು ನನಗೆ ದ್ವೇಷಿಗಳು, ನಾಮೇ ದ್ವೇಷೋಸ್ತಿ ನ ಪ್ರಿಯ. ಜನರಲ್ ಮಾತಲ್ಲ ಇದು, ಯಾರ್ ನಂಬಲ್ವೋ ಅವ್ರಿಗವನಿಲ್ಲ. ಆಶ್ರಯಿಸಿ ಬಂದವರಲ್ಲೂ ಕೂಡ ನಾನು ಇದ್ ಮಾಡೋದಿಲ್ಲ ಅಂತಾನೆ, ಪಾರ್ಶಿಯಾಲಿಟಿ ಮಾಡೋಲ್ಲ. ಇವರು ಉತ್ತಮ ಕುಲದವರು, ಅವ್ರು ನನ್ನ ಹತ್ರ ಕೂತ್ಕೊಳ್ಳಿ, ಅವರು ಆ ಕಡೆ ದೂರದಲ್ಲಿ ಇರ್ಲಿ, ಇದಿಲ್ಲ. ಈಗ ರಾಮಾನುಜರ ಜೀವನದಲ್ಲಿ ಮಾಡಿದಾಗ್ಲೂ ಅಷ್ಟೇ, ಬೇಸಿಕ್ ಆಗಿ ಏನಿರೋದು ಅಂದ್ರೆ ಯಾರು ಹುಟ್ಟನ್ನ ಯಾರು ಬದಲಾಯಿಸೋಕಾಗಲ್ಲ. ಹುಟ್ಟು ಹೆಂಗ್ ಉಂಟಾಯ್ತು? ಅವರವರ ಸಂಸ್ಕಾರದ ಮೇಲೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಪಿ, ನಾನೇ ಮಾಡಿದ್ದು ಅದನ್ನ. ಆದ್ರೆ ಅದಕ್ಕೆ ಅಕರ್ತಾರಂ ಮಿತಿ ಮಾ ವಿದ್ಧಿ, ನಾನಲ್ಲ ಅದಕ್ಕೆ ಕಾರಣ ಅನ್ನೋದನ್ನ ನೀನ್ ಸರಿಯಾಗಿ ತಿಳ್ಕೊ ಅಂತ ಕೃಷ್ಣ ಅರ್ಜುನ ಹೇಳಿದ್ದು. ಹುಟ್ಟು ಮನುಷ್ಯನಾಗಿಯೋ ಪ್ರಾಣಿಯಾಗಿಯೋ ಅನ್ನೊಂದು ಆಗಿದ್ದಕ್ಕೆ ಏನ್ ಕಾರಣ? ಅವ್ರ ಹಿಂದಿನ ಕರ್ಮ. ಹಾಗೆ ಅವನು ಸುಕೃತ ವಿಶೇಷ ಮಾಡಿದ್ರೆ ಅನೇಕ ಜನ್ಮಗಳ ಸುಕೃತ ಉತ್ತಮ ಜನ್ಮಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಎಲ್ಲ ದೊಡ್ಡದಾಗಿ ಚರ್ಚೆಗಳೆಲ್ಲ ಆಗಿದೆ ಹಿಂದೆ. ರಾಜನಾದವನು ಸನ್ಮಾನ ಮಾಡ್ತಾನೆ, ಇನ್ನೊಬ್ಬನು ಶಿಕ್ಷಿಸ್ತಾನೆ. ಎರಡರಿಂದ ಅವನಿಗೇನು ಆಗ್ಬೇಕಾಗಿಲ್ಲ. ನ್ಯಾಯಕ್ಕೆ ಅಧೀಶನಾಗಿ ಅವನು ಹೇಳು ಮಾಡುವಂತದ್ದು. ಹಾಗೆ ಇಲ್ಲಿ ಜಾತ್ಯಾದಿಭಿ ಅತ್ಯಂತ ಉತ್ಕೃಷ್ಟೋಯಮಿತಿ, ಜಾತ್ಯಾದಿಗಳಲ್ಲಿ ಈತನು ಉತ್ಕೃಷ್ಟ. ತದ್ಯುಕ್ತತೆಯ, ಅವುಗಳನ್ನು ಹೊಂದಿರೋದ್ರಿಂದ. ಸಮಾಶ್ರಯಣೇನ ನ ಕಶ್ಚಿತ್ ಪ್ರಿಯೋಸ್ತಿ, ನನ್ನನ್ನು ಆಶ್ರಯಿಸುವ ವಿಷಯದಲ್ಲಿ ಯಾವನೊಬ್ಬನು ಪ್ರಿಯನಲ್ಲ. ಅಂದ್ರೆ ನ ಸಂಗ್ರಾಹ್ಯೋತಿ, ಇಂಥವನೇ ಸ್ವೀಕರಿಸಲು ನನಗೆ ಯೋಗ್ಯ ಅನ್ನೋದಿಲ್ಲ. ಪ್ರಿಯತ್ವಕ್ಕೆ ಆಶ್ರಯಣ ಮಾತ್ರವೇ ವಿನಃ ಜಾತ್ಯಾದಿಗಳಲ್ಲ ಅನ್ನೋದು ಇಲ್ಲಿ ತಾತ್ಪರ್ಯ. ಅವರಲ್ಲಿ ಭಕ್ತಿಯನ್ನ ನೋಡ್ತಾನೆ ಹೊರತು ಅವನು ಯಾವ ಜಾತಿ, ಅವನಿಗೆ ಎಷ್ಟಿದೆ ದುಡ್ಡು, ಅವನು ಏನ್ ಹಾಕೊಂಡ್ ಬರ್ತಾನೆ, ಇಲ್ಲ ನನಗೇನು ಬಳುವಳಿ ಕೊಡ್ತಾನೆ, ಇವೆಲ್ಲ ಲೌಕಿಕವಾಗಿ ನೋಡೋದ್ರಲ್ಲಿ ನಿಮ್ಗೆ ನೋಡ್ಬೋದು. ಅಲ್ಲಿಲ್ಲ ಇದು. ನಮ್ ಗುರುಗಳಿಂದ ಹೇಳ್ತಾ ಇದ್ರು, ತಿರುಪತಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಆ ಮುಂದಕ್ಕೆ ಬರ್ತೀವಲ್ಲ, ಏನೇನ್ ದೇವ್ರ ಹತ್ರ ಬರ್ಬೇಕಾದ್ರೆ ಒಂದ್ 500 ರೂಪಾಯಿ ನೋಟ್ನ 2 ಕೈ ಬೆರಳಿನಲ್ಲಿ ಮೇಲೆ ಇಟ್ಕೊಂಡು ದೊಡ್ಡದಾಗಿ, ಅಲ್ಲಿ ಯಾರು ಜರ್ಗಂಡ್ ನಿಂತಿರ್ತಾರಲ್ಲ ಅವ್ರಿಗೆ ಕಾಣಿಸೋಂಗ್ ಇಟ್ಕೋಬೇಕಂತೆ. ಹಾಗಿಟ್ಕೊಂಡ್ರೆ ಅವನ 500 ರೂಪಾಯಿ ತಗೊಂಡು ಪಕ್ಕದಲ್ಲಿ ನಿಲ್ಲಿಸ್ತಾನೆ. ಇನ್ನು ಮಿಕ್ಕವ್ರನ್ನೆಲ್ಲ ಜರ್ಗಂಡಿ ಈ ತರದ್ದೆಲ್ಲ ವ್ಯವಹಾರ ಲೌಕಿಕವಾಗಿ ನಡ್ಬೋದು. ಅಲ್ಲಿ ಒಳಗಡೆ ಇರೋ ವೆಂಕಟೇಶನ್ಗೆ ಒಂದು 500 ರೂಪಾಯಿ ಕೊಟ್ಟ ಅದಕ್ಕೆ ನೆಚ್ಚಿಗೆ ಹೊತ್ಕೊಂಡು ನಿಂತ್ಕೊಳ್ಳಿ, ಇದಿಲ್ಲ. ಇವನ್ನೆಲ್ಲ ಖಂಡಿಸಿ ಹೇಳಿದವರು ಅಷ್ಟೇನೆ. ಮಾಡಿದವ್ರು ಯಾರು? ಈ ಸುಲಭ ಇದ್ರದಕ್ಕೆ VVIP. ಆದ್ರೆ ಹೆಚ್ಚಿಗೆ ದುಡ್ಡವ್ರಿಗೆ ಇರೋವ್ರಿಗೆ ಮಾತ್ರನ ಅಲ್ಲಿ ಕಲ್ಯಾಣೋತ್ಸವಕ್ಕೆ ಬುಕ್ ಮಾಡಿಸಿ ನಿಮ್ಮನ್ನಲ್ಲಿ ಕೂರಿಸ್ತಾರೆ, ಅಲ್ಲಿ ಇದ್ ಮಾಡೋದು. ಭಗವಂತನಿಗೆ ಇದೆಲ್ಲ ಬೇಕಿಲ್ಲ. ಈ ಲೌಕಿಕವಾಗಿ ಇವ್ರು ಮಾಡ್ಕೊಂಡಿರೋದು. ಬಂದಿದ್ದ ದುಡ್ಡೆಲ್ಲ ಸರ್ಕಾರಕ್ಕೆ, ಅದ್ ತಗೊಂಡು ಇನ್ಯಾವುದಕ್ಕೂ ಹಾಕ್ತಾರೆ ಅವರು. ಎಲ್ಲಾ ಕಡೆನಲ್ಲೂ ಇದ್ ನಡೀತಾ ಇರೋದು. ಭಗವಂತನಿಗಿದೆಯೋ ಮುಖ್ಯವಾಗಿ, ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಪಕ್ಷಪಾತ ಅನ್ನೋದು ಇಲ್ಲ. ಆಶ್ರಯದವರಲ್ಲೆಲ್ಲ ತನಗೆ ಸಮಭಾವನೆ. ನಮೇ ದ್ವೇಷೋಸ್ತಿ ನ ಪ್ರಿಯ. ಇದು ಭಕ್ತಿಯೋಗದ ಪ್ರಕರಣವಾಗಿ ಅದರ ಪ್ರಶಂಸೆಯಲ್ಲಿ ಅನ್ವಯಿಸಿದ ಶ್ಲೋಕವಾಗಿರುವಾಗ ಸರ್ವಭೂತೇಶು ಎಂಬ ಪ್ರಯೋಗ ಹೇಗೆ ಅಂದ್ರೆ ಅದಕ್ಕೆ ವ್ಯಾಖ್ಯಾನ, ದೇವ ತಿರ್ಯಂಗ್ ಮನುಷ್ಯ ಸ್ಥಾವರಾತ್ಮನ ಅವಸ್ಥಿತೇಶು. ಯಾವುದೇ ಜನ್ಮದಲ್ಲಿರ್ಲಿ, ಅವನು ದೇವನೋ ಮನುಷ್ಯನೋ, ಶುನಿಚ ಇವ ಶ್ವಭಾಗ್ಯಚ, ಅಲ್ಲಿ ಪಂಡಿತ ಸಮದರ್ಶನ ಹೇಳಿದ್ವಲ್ಲ, ಅದೇ ರೀತಿ ಭಗವಂತನು ಇವರೆಲ್ಲ ಒಂದೊಂದು ಆತ್ಮ ಅಂತ ನೋಡೋದಷ್ಟೇ.
ಸಮೂಹಂ ಸರ್ವಭೂತೇಶು ಅಂತ ಹೇಳ್ಬೇಕಾದ್ರೆ ತಿರ್ಯಕ್ಕೂ ಸ್ಥಾವರಗಳು ಭಕ್ತಿ ಯೋಗದಲ್ಲಿ ಇಳಿಯೋದು ಅಂದ್ರೇನು ಎಂಬ ಶಂಕೆ ನ್ಯಾಯವಾಗಿ ಉಂಟಾಗತಕ್ಕದ್ದೇ. ಮುಂದೆ 29ನೇ ಶ್ಲೋಕದಲ್ಲಿ ಇದೇ ಪ್ರಕರಣದಲ್ಲಿ ಏಪಿ ಸ್ಯು ಪಾಪಯೋನೆಯ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರಾಹ ಎಂಬ ಪ್ರಯೋಗ ಇರೋದ್ರಿಂದ ಅಲ್ಲಿನ ಶೂಬ್ದ ಶಬ್ದ ವಿದುರಾದಿಗಳಿಗೂ ಸ್ತ್ರೀ ಶಬ್ದವು ಶಬರಿ ಮೊದಲಾದವರಿಗೂ ಅನ್ವಯಿಸುವುದರಿಂದ ಹಿಂದೆ ಉಪವಾಸದಲ್ಲಿದ್ದು ಉಪಾಸನಾ ವಿಘ್ನ ಬಂದವರಾಗ್ಲಿ ಅಥವಾ ಪ್ರಾರಬ್ಧವು ಪೂರ ನಶಿಸಿ ಹೋಗದೆ ಅದಕ್ಕಾಗಿ ಇಂತಹ ಜನ್ಮ ಪ್ರಾಪ್ತವಾಗಿದೆ ಎಂದಾಗಲಿ ಇಟ್ಕೊಳ್ಬೇಕಾಗತ್ತೆ. ದೇವತೆಗಳು ಮತ್ತು ಉಪಾಸನೆಗೆ ಯೋಗ್ಯರಾದ ಈ ಜನ್ಮದಲ್ಲೇ ಭಕ್ತಿ ಮಾರ್ಗದಲ್ಲಿ ಪ್ರವೇಶಿಸಿದ ದ್ವಿಜರು ಎಂದು ಇಟ್ಕೊಳ್ಬಹುದು. ಹಾಗಲ್ಲದೆ ಉಪಾಸನೆಗೆ ಅನರ್ಹರಾದಂತಹ ಸ್ತ್ರೀಯರು ಶೂದ್ರಾದಿಗಳ ವಿಷಯದಲ್ಲೂ ತಿರ್ಯಕ್ ಸ್ಥಾವರಗಳು ವಿಷಯದಲ್ಲೂ ಹಿಂದಿನ ಜನ್ಮದಲ್ಲಿ ಉಪಾಸನ ಕೈಗೂಡದೆ ಭಂಗ ಉಂಟಾಗಿ ಈಗ ಅಂತಹ ಜನ್ಮಗಳು ಪ್ರಾಪ್ತವಾಗಿದೆ ಅಂತಾನು ಊಹಿಸಬಹುದು. ಇಲ್ಲೊಂದು ಮಾತು ಅವ್ರು ಹಾಕಿದ್ರು, ಏನು ಸ್ತ್ರೀಯರು ಶೂದ್ರಾದಿಗಳು ಏನು ಸ್ತ್ರೀಯರನ್ನೆಲ್ಲ ಶೂದ್ರಾದಿಗಳ ಜೊತೆಗೆ ಸೇರಿಸಿದ್ದು ಅಂತ. ಸ್ತ್ರೀಯರನ್ನು ಕಡಿಮೆ ಮಾಡಿದ್ದಲ್ಲ ಅಥವಾ ಅವರು ಶೂದ್ರ ಜೊತೆಗೆ ಸೇರಿಸಿದ್ದಲ್ಲ. ಸ್ತ್ರೀಯರಿಗೆ ಶೂದ್ರರಿಗೆ ವೇದದಲ್ಲಿ ಉಕ್ತವಾದಂತಹ ಯಜ್ಞಯಾಗಗಳನ್ನು ಮಾಡೋದಕ್ಕೆ ಅಧಿಕಾರ ಇಲ್ಲ. ಆದ್ರೆ ಅವ್ರು ಇಲ್ದಲೇ ಇದ್ರೆ ಇವನು ಯಜ್ಞಾನ ನಡೆಯೋಲ್ಲ. ಯೋ ಅಪತ್ನೀಕಃ ಅವನಿಗೆ ಅಗ್ನಿ ಕಾರ್ಯವೇ ಇಲ್ಲ. ಯಾರ್ಯಾರು ಏನೇನು ವಿಹಿತವಾಗಿದೆ ಅದು. ಇಲ್ಲಿ ಇವನು ಬಹಳ ಉತ್ತಮ ಗಂಡ್ಸು, ಇವನು ಶ್ರೋತ್ರಿಯ, ಅವ್ನು ಕೂತ್ಕೊಂಡ್ ಮಾಡ್ಲಿ, ಆರಾಧನೆಗೆ ಬಂದು ಉಕ್ಕೊಂಡು ಹುಡುಗೋ ನಾವೆಲ್ಲ ಪಣ್ ಮೆಚ್ಚುಡ್ರು, ನಮ್ಳಕ್ ಮಾತ್ರ ಒಂದು ಇಲ್ಲ. ಈ ಹುಚ್ಚತನ ಅದು ಹೋಗ್ಬೇಕು. ಇವನು ಕೂತ್ಕೊಂಡು ಆರಾಧನೆ ಮಾಡೋದು ಇವನಿಗೆ ವಿಧಿ, ಮಿಕ್ಕಿದ್ದೆಲ್ಲ ರೆಡಿ ಮಾಡ್ತಾರಲ್ಲ ಅವ್ರಿಗೂ ಅದಕ್ಕಿಂತ ಹೆಚ್ಚಿಗೆ ವಿಶೇಷವಾದ ಪುಣ್ಯ ಬರುವಂತದ್ದು. ಪತಿವ್ರತೆಯರು ಇವರುಗಳದೆಲ್ಲ ನೋಡಿ ಒಬ್ಬೊಬ್ಬರಿಗೂ ಒಂದೊಂದು ಹೇಳಿದೆ. ಯಾರ್ಯಾರಿಗೆ ಅವರ ದೈಹಿಕವಾದಂತ ಇದಾಗ್ಲಿ ಜನ್ಮಗಳ ಇವುಗಳಲ್ಲಿ ಬರ್ಬೇಕಾದ್ರೆ ಅಂತಂತದ್ದು ಕೊಟ್ಟಿದ್ದಾನೆ. ಇದನ್ನ ಹೈಲೈಟ್ ಮಾಡಿ ಇದು ಬಹಳ ಉತ್ತಮವಾದದ್ದು. ಆ ಮುನಿ ಪತ್ನಿಗಳೆಲ್ಲ ಅವರುಗಳಿಗೆ ಬದ್ ವಿವೇಕ ಮುನಿಗಳಿಗೆ ಬರ್ಲಿಲ್ಲ. ಕೃಷ್ಣ ಆಹಾರ ಹಸುವಾಗಿದೆ ಕಳಿಸ್ಬೇಕು ಅಂತಂದಾಗ ಅವ್ರಿಗೆ ಹೆಂಗ್ ಬಂತು, ಇವ್ರಿಗೆ ಯಾಕೆ ಬರ್ಲಿಲ್ಲ? ಇಲ್ಲ ಮಹಾಪೂರ್ಣಾವತಿ ಆಗ್ಲಿಲ್ಲ, ಹೇಗೋ ಹೋಗ್ರ ಆ ಕಡೆಗೆ ಅಂತ ಬೈತ್ ಕಳ್ಸಿದ್ರು. ಋಷಿ ಪತ್ನಿಯರು ಹೋಮ ಮಾಡಿ ನೀವು ಅಗ್ನಿ ಮುಖಾಂತರ ಕೊಡೋ ಬದಲು ನೇರವಾಗಿ ಅಲ್ಲಿ ಕೃಷ್ಣ ಕೂತಿದ್ದಾನೆ ಅಂತ ಹೇಳಿ ಮಾಡಿದ್ದನ್ನೆಲ್ಲ ಕೊಟ್ರು. ಸೊ ಯಾರು ಬೆಟರ್ ಇವಾಗ, ಗಂಡಸ್ರ ಹೆಂಗಸ್ರ? ಇವ್ರು ಕಡಿಮೆ ಅವ್ರ ಹೆಚ್ಚು ಅನ್ನೋ ಹುಚ್ಚುತನವೇ ಇಲ್ಲ ನಮ್ಮಲ್ಲಿ, ಎಲ್ಲೂ ಉಲ್ಲೇಖ ಇಲ್ಲ. ಇದು ಸುಮ್ಮನೆ ಏನೇನೋ ಸೇರಿಸ್ಕೊಂಡು ಮಾಡಿ ಇರೋದು. ಈ ಮಾತಿಗೂ ಅಷ್ಟೇ. ಇನ್ಯಾರೋ ಕೇಳಿದ್ರು ಅದೇನು ಎಲ್ಲ ಸ್ತ್ರೀ ಶೂದ್ರಾದಿಗಳು ಅಂತ ಸೇರಿಸ್ಬಿಟ್ಟು. ಸ್ತ್ರೀ ಶೂದ್ರಾದಿಗಳು ಅಂತ ಹೇಳುವುದೇನು ಅಂದ್ರೆ ಯಜ್ಞೋಪವೀತ ಇಲ್ಲ, ಅದರಲ್ಲಿ ಅವರು ಸಮ ನೀವು ಸಮ, ಅದಕ್ಕಾಗಷ್ಟೇ. ನೀವು ಶೂದ್ರ ಜೊತೆಗೆ ಸೇರ್ಬಿಟ್ರಿ ಅಂತ ಅಲ್ಲ. ವ್ಯಾಖ್ಯಾನಗಳು ಇವುಗಳಲ್ಲಿ ಹೇಳ್ಬೇಕಾದ್ರೆ ಅದು ಯಾವ ರೀತಿನಲ್ಲಿ ಅರ್ಥ ತಗೊಳ್ಬೇಕು ಅನ್ನೋದ್ರಲ್ಲಿ ಇದೆ. ಏನೋ ಹೇಳಿರ್ತಾರೆ, ಅದು ಇನ್ಯಾವುದೋ ಅಪಾರ್ಥ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಅನ್ಕೊಂಡು ಬರುವಂತಹದ್ದು. ಈ ಸಮಾನತೆ ನಮಗೆ ಎಕ್ಸ್ಪ್ಲಾಯಿಟ್ ಆಗ್ಬಿಟ್ಟಿದೆ, ಎಲ್ಲ ಹುಚ್ಚುತನಗಳಿದೆಲ್ಲ. ಆದ್ದರಿಂದ ಸರ್ವಭೂತೇಶು ಎಂಬಲ್ಲಿ ಸರ್ವ ಶಬ್ದವು ಲೋಕದಲ್ಲಿರುವ ಸರ್ವಭೂತಗಳನ್ನು ಬೋಧಿಸೋದಿಲ್ಲ. ಹಾಗಾದ್ರೆ ಇನ್ಯಾರಿಗೆ ಅಂತಂದ್ರೆ ಯಾರು ಆಶ್ರಯ ಮಾಡಿದ್ದಾರೆ ಭಕ್ತಿಯಿಂದ ಅವರುಗಳಲ್ಲಿ ಸಮೂಹಂ ಸರ್ವಭೂತೇಶು ಅಂತ ಹೇಳಿದ್ದು ಭಗವಂತನಿಗೆ ಯಾರಿಗೆ ಇಲ್ವೋ ಅವ್ರು ಹೇಳಿದ ಇದ್ರಲ್ಲಿ ಕ್ಷಿಪಾಮಿ ಆಸುರಿಂ ಯೋನಿಂ. ಈ ಪಾಶುಪದ ಮತ ಈಗ ಅಲ್ಲಿ ನಡೀತಾ ಇದೆಯಲ್ಲ ಪ್ರಯಾಗ, ಎಲ್ಲ ಬೂದಿ ಎಲ್ಲ ಮೈಗೆ ಬಿಟ್ಕೊಂಡು ಎಲ್ಲರೂ ನಗ್ನರಾಗಿ ನಾಗಾಗಳು ಅದು ಇದು ಅಂತ ಅವ್ರ ಸಿದ್ಧಿ ಅದು ಇದೆಲ್ಲ ಬೇರೆ. ಏನಲ್ಲಿ ಹೇಳೋದು ಅಂತಂದ್ರೆ ಮೋಹಶಾಸ್ತ್ರಂ ಕಾರಯ ಅಂತ ಪುರಾಣದ ಉಲ್ಲೇಖ ಇದು. ಭಗವದ್ ಆಜ್ಞಾ ತಿಲಂಘನ ತೀವ್ರ ಮಾಡಿದವ್ರಿಗೆ ಏನೋ ಶಕ್ತಿಗಳು, ಯಾವುದೋ ಏನೋ ಅತಿ ಮಾನುಷವಾದದ್ದು, ಅತೀಂದ್ರಿಯ, ಸೂಪರ್ ಸೆನ್ಸೇಷನಲ್ ಇದು ಅಂತ, ಇಂದ್ರಿಯಗಳಿಗೆ ಇನ್ನು ಮೇಲಾದದ್ದು ಅಂತ ಯಾವುದೋ ಶಕ್ತಿಗಳು ಸಿಗುತ್ತೆ ಅವ್ರಿಗೆ. ಏನೋ ಮಾಡ್ತಾರೆ, ಏನ್ ಮೋಕ್ಷ ಸಿಗುತ್ತ ಅವ್ರಿಗೆ? ಮತ್ತೆ ಯಾಕೆ ಅದು ಏನೇನೋ ಮಾಡ್ತಾರೆ, ಮುಳ್ಳಿನ ಮೇಲೆ ಮಲಗ್ತಾರೆ, ಹಾವುಗಳನ್ನೆಲ್ಲ ಮೈ ಮೇಲೆಲ್ಲ ಸುತ್ಕೊಳ್ತಾರೆ, ಜಟೆ ಅದು ಇದ್ದು ಸಿಕ್ಕಾಪಟ್ಟೆ, ಪುರುಷ ಸ್ತ್ರೀ ಅದು ಇದ್ದು ಎಲ್ಲ, ಇವೆಲ್ಲ ದಾರಿ ತಪ್ಪಿ ಹೋಗುವಂತಹದ್ದು. ಇದನ್ನ ಭಗವಂತ ಶಿವನ್ಗೆ ಹೇಳದ್ನಂತೆ, ಮೋಹಶಾಸ್ತ್ರಂ ಕಾರ್ಯ. ಯಾಕೆಂದ್ರೆ ಅವರು ಅಷ್ಟು ತೀವ್ರವಾದಂತ ಭಗವಂತನ ಆಜ್ಞೆಯನ್ನ ಉಲ್ಲಂಘಿಸಿದ್ದಕ್ಕಾಗಿ ಅವ್ರಿಗೆ ಅಂತ. ಸಮೂಹಂ ಸರ್ವಭೂತೇಶು ಅಂತ ಇಲ್ಲಿ ಹೇಳಿದಾಗ ಹಾಗಾಗಿ ಎಲ್ರಿಗೂ ಒಂದೇ ಅಂತ ಅಂದ್ಬಿಟ್ಟಲ್ಲ, ಎಷ್ಟು ಸೂಕ್ಷ್ಮವಾಗಿದೆ ಅರ್ಥಗಳು ಅಂದ್ರೆ ಅದನ್ನ ಇಲ್ಲಿ ಗಮನಿಸ್ಬೇಕಾದದ್ದು.
ಒಂದಾನೊಂದು ಕಾಲದಲ್ಲಾಗ್ಲಿ ಈಗಲಾಗ್ಲಿ ಭಕ್ತಿಯೋಗ ಅಥವಾ ಪ್ರಪತ್ತಿ ಸಂಬಂಧ ಇರಬೇಕು ಅನ್ನೋದು ವ್ಯಕ್ತ ಇಲ್ಲಿ. ಏಕೆಂದ್ರೆ ಅದರ ವಿವರಣೆಯಾಗಿ ಉತ್ತರದಲ್ಲಿ ಏ ಭಜಂತಿತು ಮಾಂ ಭಕ್ತಿಯ, ಮುಂದಿನ ಸೈನು ಎರಡಿದೆಯಲ್ಲ ಇಲ್ಲಿ, ಅದರಲ್ಲಿ ಸೆಕೆಂಡ್ ಲೈನು ಏ ಭಜಂತಿತು ಮಾಂ ಭಕ್ತ್ಯ ಎಂಬ ಪ್ರಯೋಗ ಇರೋದ್ರಿಂದ ಸರ್ವ ಶಬ್ದಕ್ಕೆ ಹೀಗೆ ಸಂಕೋಚ ಮಾಡಿ ಅರ್ಥ ಮಾಡೋದೇ ಯುಕ್ತವಾಗುತ್ತೆ ಎಂದರೆ. ಪ್ರಕರಣ ಏನು? ಅದಕ್ಕೆ ಇದು ಪ್ರಕರಣ ಭಕ್ತಿಯೋಗವಾದ್ದರಿಂದ ಭಕ್ತಿಯೋಗದ ಅನ್ವಯ ಇದ್ದ ಸರ್ವರು ಎಂದು ಅರ್ಥ ಮಾಡತಕ್ಕದ್ದಾಗಿದೆ. ಆದ್ದರಿಂದಲೇ ದೇವ ತಿರ್ಯಂಗ್ ಮನುಷ್ಯ ಇತ್ಯಾದಿ ವ್ಯಾಖ್ಯಾನ. ದೇವ ಶಬ್ದವನ್ನ ಇಲ್ಲಿ ಸೇರಿಸಿರೋದು ತದುಪರ್ಯೋಪಿ ಬಾದರಾಯಣ ಸಂಭವಾತ್, ಇದು ಶಾರೀರಿಕ ಸೂತ್ರ ಬ್ರಹ್ಮಸೂತ್ರದ ಮಾತು ಎಂಬ ಅಧಿಕರಣದಲ್ಲಿ ದೇವತೆಗಳಿಗೂ ಉಪಾಸನೆಯಲ್ಲಿ ಅಧಿಕಾರ ಉಂಟು ಎಂದು ಸ್ವರ್ಗದಲ್ಲಿರುವವರು ಕೂಡ ಪರಮಾತ್ಮೋಪಾಸನೆಯನ್ನು ಮಾಡಿ ಪುನಃ ಇಲ್ಲಿಗೆ ಬರುವ ಅವಶ್ಯಕ ಇಲ್ಲದೆ ಸ್ವರ್ಗದಿಂದ ಮೋಕ್ಷಕ್ಕೇನೆ ಹೋಗಬಹುದು ಎಂದು ಬಾದರಾಯಣರ ಅಭಿಪ್ರಾಯ ಎಂದು ಹೇಳಲ್ಪಟ್ಟಿರುವುದನ್ನ ಸೂಚಿಸುವುದಕ್ಕಾಗಿ ಹಾಗೆ ಪ್ರಯೋಗ. ಬಾದರಾಯಣರು ಹೇಳಿದ್ರು. ನಾನು ಕೂಡ ನಿಮಗೆ ನೆನಪಿದ್ರೆ ಇಂದಿನ ಇವುಗಳನ್ನ ನೆನ್ಸ್ಕೊಂಡ್ರೆ ದೇವತೆಗಳಾಗಿ ಹೋದವ್ರು ಯಾರು? ನಮ್ಮಂತೆಯೇ ಚೇತನರು ಇಲ್ಲಿ ಸ್ವರ್ಗ ಕಾಮೋ ಯಜೇತ, ಪುಣ್ಯ ಬೇಕು ಅಂತ ಇವಾಗ ಏಕಾದಶಿ ಮಾಡಿ ಅದರಿಂದ ಪುಣ್ಯ ಸಿಗತ್ತೆ. ಪುಣ್ಯ ಸಿಗಲಿ ಅಂತ ಹೋದ್ರೆ ಆ ಪುಣ್ಯವನ್ನು ಅನುಭವಿಸೋದಕ್ಕೆ ನೀವು ಆ ಲೋಕಕ್ಕೆ ಹೋಗ್ಬೇಕು. ಆ ಪುಣ್ಯದ ಇದು ನಿಮಗೆ ಬಂಧನವಾಗತ್ತೆ, ಅಂದ್ರೆ ಅದು ಬಿಡೋದಿಲ್ಲ ನಮ್ಮನ್ನ. ಹೇಗೆ ಇಲ್ಲಿ ನಾವು ಮಾಡಿದ ಪಾಪ ಕರ್ಮಗಳು ಒಳ್ಳೆ ಕೆಲಸ ಮಾಡೋಕ್ ಹೋಗ್ಬೇಕು ಅಂದ್ರೆ ಏನಾರು ಒಂದ್ ಅಡ್ಡಿ ತರೋದು. ಅಲ್ಲಿಗೆ ಮನಸ್ಸಿದೆ, ಏನೋ ಕಾಲಕ್ಷೇಪನೋ ಇಲ್ಲ ಏನೋ ಒಂದು ಓದೋಣ, ಇವತ್ತೇನೋ ಒಂದು ಪಾರಾಯಣ ಮಾಡೋಣ, ಅಷ್ಟಕ್ಕೆ ಏನೋ ಒಂದು ವಿಘ್ನ ಬಂತು, ಯಾರೋ ಬಂದ್ರು ಅಂತಾನೋ ಇಲ್ಲ ಇನ್ನೇನೋ ಆಯ್ತು, ಒಟ್ಟಲ್ಲಂತೂ ಆಗ್ಲಿಲ್ಲ. ನೀವು ಸಂಕಲ್ಪ ಮಾಡಿದ್ರು ಆಗ್ಲಿಲ್ವಲ್ಲ, ಒಳ್ಳೆ ಕೆಲಸ ಮಾಡಿದ್ದು, ಇದೇನು ಯಾರಿಗೂ ಮೋಸ ಮಾಡೋಕಲ್ಲ ಮಾಡಿದ್ದು, ಯಾಕಾಗ್ಲಿಲ್ಲ? ಪ್ರಬಲ ತರ ನಮ್ಮ ಪ್ರಾಚೀನ ಕರ್ಮ ಒಳ್ಳೆ ಕೆಲಸ ಮಾಡೋದಕ್ಕೂ ಅಡ್ಡಿ ಆಗತ್ತೆ. ಇದೇ ಸೇಮ್ ಥಿಂಗ್ ಅಪ್ಲೈಸ್ ಅಲ್ಲಿಗೆ. ಸ್ವರ್ಗದಲ್ಲಿ ಇದ್ದಾನೆ, ಪುಣ್ಯ ಮಾಡಿದ್ದಾನೆ, ಇಲ್ಲಿ ಆ ಪುಣ್ಯದ ಅನುಭವ ಅವನಿಗಲ್ಲಿ ರಂಬೆ ಮೇನಕೆ ಊರ್ವಶಿ ಅವ್ರ ಜೊತೆ ಸುತ್ತಬಹುದು ಮಾಡ್ಬಹುದು ಅಂತ. ಅಲ್ಲಿಂದ ಅವನು ಇವು ಉಪಾಸನೆ ಮಾಡ್ಬಿಟ್ಟು ಅಲ್ಲಿಂದಾನೆ ಹಂಗೆ ಹೋಗ್ಬೋದಾ ಸ್ವರ್ಗಕ್ಕೆ? ಬಾದರಾಯಣರು ಹೇಳಿದ್ರು ಅಂತ ಇಲ್ಲಿ ಸೂತ್ರದಲ್ಲಿ ಹೇಳಿದೆ. ಅಂದ್ರೆ ಅವಕಾಶ ಇದೆ, ಆದ್ರೆ ಎಷ್ಟು ಜನ ಹೋಗ್ತಾರೆ? ಈಗ ಇಲ್ಲಿ ಪ್ರಪತ್ತಿಯನ್ನು ಎಲ್ಲರೂ ಮಾಡಿಸ್ಕೊಳ್ಳಿ, ಎಲ್ರಿಗೂ ಅವಕಾಶ ಇದೆ. ಭಗವಂತನನ್ನ ಸೇರುವುದಕ್ಕೆ ನೋ ರಿಸ್ಟ್ರಿಕ್ಷನ್. ಅದು ಹೇಳಿ, ಕ್ಯಾಸ್ಟು ಕ್ರೀಡು ಏನಿಲ್ಲ, ಯಾರು ಬೇಕಾದ್ರೂ ಭಗವಂತನನ್ನ ಆಶ್ರಯಿಸಿದ್ರೆ ಯಾವ ಶರೀರದಲ್ಲಿ ಇರ್ತಾರ ಅವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಶೆಡ್ಯೂಲ್ ಟ್ರೈಬು, ಕ್ಯಾಸ್ಟು ಏನೂ ಬರೋಲ್ಲ. ಆ ಶರೀರದ ಕಡೆನಲ್ಲೇನೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಇದಷ್ಟೇನೆ ರಾಮಾನುಜರ ಮಾತು. ಜಾತಿಯನ್ನು ಬದಲಾಯಿಸ್ಲಿಲ್ಲ. ಈಗ ಸಮಾಷಣೆ ಮಾಡ್ಕೊಂಡಿದ್ದ ತಕ್ಷಣ ಅವನು ಅಯ್ಯಂಗಾರ ಆಗ್ಬಿಡೋಲ್ಲ. ಅಯ್ಯಂಗಾರ್ ಅನ್ನೋ ಪದ ಪಂಚ ಸಂಸ್ಕಾರಗಳು, ಅಯ್ಯಂಗಾರ್ 5 ಸಂಸ್ಕಾರವನ್ನ ಉಳ್ಳವನು ಅಂತ ಅಷ್ಟೇನೆ ಅರ್ಥ. 5 ಸಂಸ್ಕಾರ ಉಳ್ಳವನು ಯಾರು ಮಾಡಿಸ್ಕೊಂಡ್ರು ಅವನು. ಹಿಂದೆನೆ ಒಂದ್ಸಲ ಇದ್ದಾನೆ ಹಾಸನದಲ್ಲಿ, ಯಾರೋ ಸಬ್ ಇನ್ಸ್ಪೆಕ್ಟ್ರು, ಈಗಿರೋ ಆಂಡವನ್ ಹಿಂದಿನವರು ರಂಗರಾಮಾನುಜನ್ ಸ್ವಾಮಿಗಳು ಬಂದಾಗ ಅವ್ನು ನೋಡ್ದ ತಮಿಳ್ನಾಡುದು ವ್ಯಾನು ನಿಲ್ಲಿಸ್ಬಿಟ್ಟು ಅವ್ರು ನೋಡ್ದ ಒಳಗಡೆ, ಯಾರು ನೀವು ಅಂದ್ರು. ನಾನು ಶ್ರೀರಂಗದಿಂದ ಬಂದಿದ್ದೇನೆ, ಪ್ರವಾಸದಲ್ಲಿದ್ದೇನೆ ಅಂತ ಇಲ್ಲ. ಅವ್ರ ಮುಖ ನೋಡ್ಬಿಟ್ಟು ನೀವು ಬೇರೆಯವ್ರನ್ನು ಶಿಷ್ಯರಾಗಿ ತಗೊಳ್ತಿರೋ ಅಂತ ಕೇಳ್ದ. ಓ ಧಾರಾಳವಾಗಿ, ಯಾರಿಗಾರು ಅದ್ರಲ್ಲಿ ನಂಬಿಕೆ ಶ್ರದ್ಧೆ ಇದ್ದು ಬಂದ್ರೆ ಆಗ್ಬೋದು ಅಂತ. ಎಲ್ಲ ನನಗಿಷ್ಟ ಇದೆ ಅಂತ, ಹಾಗಾದ್ರೆ ಬನ್ನಿ ಅಂತ. ಇಲ್ಲಿ ನಾನು ಇದ್ರಲ್ಲಿ ಇರ್ತೀನಿ ಅಂತ ನಮ್ಮ ಊರಿನ ಶಾಂತಿಗ್ರಾಮದಲ್ಲಿ ಇದ್ದಾಗ ಹಾಸನದಿಂದ ಬರ್ಬೇಕಾದ್ರೆ ಮಾರನೇ ದಿವಸ ಶುದ್ಧರಾಗಿ ದಂಪತಿಗಳು ಅವರಿಬ್ರು ಬಂದು ಇವರ ಹತ್ರ ಸಮಾಶ್ರಯಣೆ ಮಾಡಿಸ್ಕೊಂಡು ಇವಾಗ ಆಂಡವನ್ ಶಿಷ್ಯರು ಅವರು. ಅಯ್ಯಂಗಾರ ಅವನು ಯಾವ್ದೇ ಜಾತಿ ಇರ್ಲಿ. ಆದ್ರೆ ನಾವೇನ್ ಮಾಡಿದ್ವಿ, ಅಯ್ಯಂಗಾರ ಅನ್ನೋ ಪದ ಒಂದು ಜಾತಿಗೆ ಮಾತ್ರ ಸೀಮಿತ ಅಂತ ಮಾಡಿದ್ವಿ. ನಿಜವಾದ ಅರ್ಥದಲ್ಲಿ ಅದು. ಈಗ ಅವ್ರು ಸಮಾಶ್ರಯಣ ಮಾಡಿದ ತಕ್ಷಣ ಯಾರೋ ಒಬ್ಬ ಅಂತ್ಯ ಜನಗೆ ಆಗಿದೆ ಅಂತ ಇಟ್ಕೊಳ್ಳೋಣ, ಅವನ ಮಗನ್ ಕರ್ಕೊಂಡ್ಬಂದು ನಿಮ್ಗೆ ಮದ್ವೆ ಮಾಡ್ಕೊಳ್ಳಿ, ಇದೆಲ್ಲ ಇದೆಯಾ? ಅತಿರೇಕದ ವ್ಯಾಖ್ಯಾನಗಳಿದು. ಶ್ರೀ ವೈಷ್ಣವನಿಗೆ ಯಾವ ರೀತಿಯಲ್ಲೂ ಅವನು ಕಡಿಮೆ ಅಲ್ಲ ಅನ್ನೋ ರೀತಿ ನೋಡ್ಬೇಕು ಅಂತಂದ್ರೆ ಅವರವರ ಜಾತಿ ಯಾರು ಬದಲಾಯಿಸ್ಲಿಲ್ಲ, ರಾಮಾನುಜರು ಬದಲಾಯಿಸಲಿಲ್ಲ. ಸಮಾಶ್ರಯಣ ಮಾಡಿದ ತಕ್ಷಣ ಜಾತಿ ಬದಲಾಗಲ್ಲ. ಅವನಿಗೆ ಅರ್ಹತೆ ಸಿಗೋದೇನು, ಮೋಕ್ಷಕ್ಕೆ ಹೋಗೋಕೆ ಅವ್ರಿಗೆ ಅರ್ಹತೆ ಸಿಗತ್ತೆ. ಇದು ಬಹಳ ಸ್ಪಷ್ಟವಾಗಿ ತಿಳಿಬೇಕಾದದ್ದು. ಅಯ್ಯಂಗಾರ್ ಪಂಚ ಸಂಸ್ಕಾರಗಳು ಅದನ್ನ ಪಡೆದವನು. ಆ ಪಂಚ ಸಂಸ್ಕಾರಕ್ಕೆ ಎಲ್ರಿಗೂ ಅವಕಾಶ ಇದೆ. ಎಲ್ಲ ದೊಡ್ಡ ಚರ್ಚೆಗಳು. ಇದನ್ನೇ ಸುಮ್ನೆ ವೈಭವೀಕರಿಸಿ ಹೇಳ್ಬೇಕಾದ್ರೆ ಯಾರೋ ಒಂದು ಇದಕ್ಕೆಲ್ಲ ಎಲ್ಲ ನಡೆದಿದ್ದು ಅನಂತರಂಗಾಚಾರ್ಯ ಜೊತೆ ಬರಿಬೇಕಾದ್ರೆ ಕುತ್ಕೊಂಡು ಬರಿಬೇಕಾದ್ರೆ ನಾನು
ಯಾರೋ ಬಂದ್ರು, ಯಾಕೆ ಆಗ್ಬಾರ್ದು, ಸರಿ ಹಾಗೆ ಮಾಡಿ ಇವಾಗ. ಈಗ ಇದ್ರು, ಈಗ ಏನೋ ಬಂದಿದೆ ಅಲ್ಲಿ ಮೇಲ್ಕೋಟೆ ಜಿಯರ್ ಇದು ಸೀಟ್ ಖಾಲಿ ಇತ್ತು ಬಹಳ ವರ್ಷ. ಯಾರೋ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ನಮಗೆ ಸಮಾಶ್ರಯಣ ಮಾಡಿ ಅವನನ್ನು ಕರ್ಕೊಂಡ್ಬಂದು ಆ ಪೀಠದಲ್ಲಿ ಕೂರಿಸಿ ಎಲ್ರು ನೀವು ನಮಸ್ಕಾರ ಮಾಡ್ತೀರೋ? ಯಾರು ದೊಡ್ಡದಾಗಿ ನಾವು ಬ್ರಾಡರ್ ಔಟ್ಲುಕ್ ಎಲ್ಲ ಸೇರಿಸ್ಕೊಂಡು ಮಾಡ್ಲಿ, ಹಾಗೆ ಸಾಧ್ಯನೋ? ಅನಂತರಂಗಾಚಾರ್ಯ ಹೇಳ್ತಾ ಇದ್ರು, ಇದೆಲ್ಲ ಸಾಧ್ಯವಾ? ಸಮಾಶ್ರಯಣ ಮಾಡಿದ ತಕ್ಷಣ ಏನು ಅಂದ್ರೆ ಆ ಶರೀರ ಬಿಟ್ಟ ತಕ್ಷಣ ಅವನಿಗೆ ಮೋಕ್ಷ ಸಿಗುತ್ತೆ. ಇದು ದೊಡ್ಡ ಇದನ್ನ ಮಾಡಿದ್ದು ರಾಮಾನುಜರ ಕೊಡುಗೆ. ಇಲ್ದಿದ್ರೇನು ಅಂದ್ರೆ ಪುರಾಣಗಳು ಉಲ್ಲೇಖದ ಪ್ರಕಾರ ಒಂದೊಂದೇ ಕೀಳ ಜನ್ಮಗಳಿಂದ ಮೇಲಕ್ಕೆ ಬರಬೇಕಾದ್ರೆ, ಉತ್ತಮ ಜನ್ಮ ಸಿಗಬೇಕಾದ್ರೆ ಅದಕ್ಕೆ ಮಹತಾ ಪುಣ್ಯೇನ ಇವತ್ತಿರೋದು. ಆ ಪತಂಜಲಿ ಮಹರ್ಷಿ ಅವನು ಹೇಳಿದ್ದು 84 ಲಕ್ಷ ಜನ್ಮಗಳು ಮುಗಿಸ್ಕೊಂಡು ಬಂದ ಮೇಲೆ ನಿಮ್ಗೊಂದು ಮನುಷ್ಯ ಜನ್ಮ ಸಿಕ್ಕಿದೆ. ಈ ಮನುಷ್ಯ ಜನ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಅಂತಜ, ಅದು ಇದ್ದು ಎಲ್ಲ ಆಮೇಲೆ ಮನುಷ್ಯ ಜನ್ಮ ಸಿಗೋಕೇನೆ ಇಷ್ಟು ಲಕ್ಷ ಜನ್ಮ ಮುಗಿಸ್ಕೊಂಡು ಬಂದಿದ್ದೀರಿ ಅಂತ ಅಲ್ಲಿ. ಒಂದೊಂದು ಆತ್ಮದ ಉದ್ಧಾರ ಒಂದೊಂದು ಇದ್ರಲ್ಲೂ ಕೂಡ ಎಷ್ಟು ಮಟ್ಟಿಗೆ ಬಂತು, ಇವೆಲ್ಲ ವಿಚಾರ ನೋಡ್ಬೇಕು. ಒಂದಕ್ಕೊಂದಕ್ಕೆ ಸರಿಯಾದ ಸಮನ್ವಯ ಇರ್ಬೇಕು. ರಾಮಾನುಜರು ಇತಿ ಸರ್ವಂ ಸಮಂಜಸಂ ಅಂತ ಮಾಡಿದ್ದು, ಸಮನ್ವಯ ಮಾಡಿದ್ದು ಈ ರೀತಿನಲ್ಲಿ. ಎಲ್ಲಿಗೂ ಒಂದಕ್ಕೊಂದಕ್ಕೆ ತಂದಾಗ್ಬೇಕು. ಇಲ್ಲ ಸೋಷಿಯಲ್ ರಿಫಾರ್ಮರು, ಏನು ಜಾತಿ ಮತ ಏನು ಬೇಡ, ಎಲ್ಲದನ್ನು ಸೇರ್ಸ್ಕೊಂಡ್ಬಿಡ್ತೀರಿ. ಆ ಮೇಲ್ಕೋಟೆನಲ್ಲಿ ಎಲ್ರನ್ನು ಹರಿಜನರು ಬಿಟ್ಬಿಟ್ರು. ವರ್ಷದಲ್ಲಿ 2 ದಿವಸ ಅವ್ರಿಗೆ ಆ ಸಂದರ್ಭದಲ್ಲಿ ಅವ್ರು ಹೋಗ್ಬಿಟ್ಟು ಬರ್ಲಿ. ಭಕ್ತರವರು ಅವ್ರು ಹೋಗಿ ಆಮೇಲೆ ನಾವು ಹೋಗಿ ದೇವ್ರ ಸೇವೆ ಮಾಡಿದ್ರೆ ಶ್ರೇಷ್ಠ ಅಂತಂದ್ರೆ ಅಷ್ಟೇ. ಅದನ್ನ ಯಾವುದಕ್ಕೋ ಪ್ರೊಜೆಕ್ಟ್ ಮಾಡ್ಕೊಂಡು ಜಾತಿ ಪದ್ಧತಿಯನ್ನ ರಾಮಾನುಜರು ಖಂಡಿಸಿದ್ರು. ಮತ್ತೆ ಯಾಕೆ ಬರೆದ್ರು ಶ್ರೀ ಭಾಷ್ಯದಲ್ಲಿ ವರ್ಣಾಶ್ರಮ ಧರ್ಮಗಳನ್ನ ಆಚರಿಸಲೇಬೇಕು ಅಂತ? ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ, ಅಸಂಬದ್ಧ ಪ್ರಲಾಪಗಳು. ಅದೇ ಜೋರಾಗಿ ಎಲ್ರಿಗೂ ಕೇಳಿಸ್ತಾ ಇದೆ. ಆ ರೀತಿನಲ್ಲೇ ಈ ವೈಷಮ್ಯ, ಒಂದಕ್ಕೊಬ್ಬರಿಗೆ ದ್ವೇಷ, ಮತ್ತೊಂದು ಇಲ್ಲ ಗಂಡಿಗೆ ಹೆಣ್ಣಿಗೆ ತರೋದು, ಪುರುಷನಿಗಿಂತ ಸ್ತ್ರೀಯರು ಅವ್ರು ಕಡಿಮೆ, ಅವ್ರ ಬರೀ ಇದ್ ಮಾಡೋದಕ್ಕೇನೆ ಮುಸ್ರೆ ತಿಕ್ಕೋಕೆ ಇರೋದು. ಈ ತರ ಎಲ್ಲರೂ ಇದೆಯಾ? ಪುರುಷನು ಅಡಿಗೆ ಕೆಲಸ ಮಾಡಬಾರ್ದು ಅಂತ ಇದೆಯಾ? ರಜೋದರ್ಶನ ಆದ 5 ದಿವಸ ಇವನ್ನೆಲ್ಲ ಮಾಡಿ ಅವಳನ್ನ ಸಪರೇಟ್ ಆಗಿ ಕೂರಿಸಿ ಅವಳಿಗೆ ಸಪರೇಟ್ ಬಡಿಸ್ಬೇಕು. ನ ಸಂವದೇತ ನ ಸಹಾಸೀತ. ಆ ಸಂದರ್ಭದಲ್ಲಿ ಅವಳು ಅಡ್ಗೆ ಮಾಡಿದ್ದನ್ನು ತಿಂದ್ರೆ ಬ್ರಹ್ಮಹತ್ಯಾ ದೋಷ ಇವನಿಗೂ ಬರುತ್ತೆ. ಎಷ್ಟು ತೀವ್ರ ಇದು? ಮೇಲೆ ಏನಾದ್ರು ಕಾಣಿಸುತ್ತಾ? ಸೈಂಟಿಫಿಕ್ ಆಗಿ ಬಯೋಲಾಜಿಕಲ್ ಫೀಚರ್ ಅದು, ಸೃಷ್ಟಿಯ ಇದು. ಅದಕ್ಕೆ ಯಾಕೆ ಹೋಗಿದ್ದಾಗಲೂ ಇನ್ಯಾರೋ ಒಬ್ರು ಯಾವ್ದೋ ಟಿವಿನಲ್ಲಿ ನೋಡಿದ್ದು, ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು. ಹೊರಗಾಗ ಸಮಯದಲ್ಲೂ ಕೂಡ ನೀವು ಹೋಗಿ ದೇವ್ರ ಪೂಜೆ ಮಾಡಿ ಇರ್ತಾರೆ ಅವರು. ಯಾರ್ಯಾರಿಗೆ ಏನೇನ್ ತೋರುತ್ತೆ ಅದನ್ನ ಜೋರಾಗಿ ಹೇಳ್ಬಿಟ್ರೆ ಅದೊಂದು ಇದಾಗ್ಬಿಡುತ್ತೆ ಅಂತ. ಇದಕ್ಕೇನೆ ಹೇಳೋದು, ಯಥಾರ್ಥ ಜ್ಞಾನ ಇರ್ಬೇಕು. ಅನ್ಯತಾ ಜ್ಞಾನ ಅಲ್ಲ, ವಿಪರೀತ ಜ್ಞಾನ ಅಲ್ಲ, ಅಜ್ಞಾನ ಅಲ್ಲ, ಯಥಾರ್ಥವಾದ ಜ್ಞಾನ. ಏನದು, ಇದು ಯಾವ ಹಿನ್ನೆಲೆ, ಏನು ಸಂದರ್ಭ, ಇವುಗಳನ್ನೆಲ್ಲ ನೋಡಿ ಅದಕ್ಕೆ ಅರ್ಥ ಬರಿಬೇಕು. ಅದರಿಂದ ನಮ್ಮ ಭಾಷ್ಯಗಳನ್ನ ಕೇಳಿ, ಬೇರೆ ಇನ್ನೊರ್ದೆಲ್ಲ ಹೇಳಿದ್ರೆ ಎಲ್ಲ ಹೇಳ್ತಾರೆ ದೈವರಿದ್ದಾನೆ ಅಷ್ಟೇ, ಈ ಶಾಸ್ತ್ರ ಇದೆಲ್ಲ ಎಲ್ಲ ಮನುಷ್ಯ ಮಾಡಿದ್ದು, ಮನುಷ್ಯ ಅಲ್ಲ ಮಾಡಿದ್ದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಕಾರ್ಯೌ. ಕೃಷ್ಣ ಅರ್ಜುನನ್ಗೆ ಹೇಳಿದ್ದು ಶಾಸ್ತ್ರ ಪ್ರಮಾಣ. ಅದ್ರಲ್ಲಿ ಏನಿದೆಯೋ ಅದು ಇಟ್ ಈಸ್ ಎನ್ ಅಥಾರಿಟಿ. ಅದಕ್ಕೆ ವಿರುದ್ಧವಾಗಿ ನಡೆದ್ರೆ ಯು ಫೇಸ್ ದಿ ಕಾನ್ಸಿಕ್ವೆನ್ಸಸ್. ತಿರ್ಯಕ್ಕುಗಳಲ್ಲಿ, ತಿರ್ಯಕ್ ಅಂದ್ರೆ ಪ್ರಾಣಿಗಳು, ಅವುಗಳಲ್ಲಿ ಗಜೇಂದ್ರನನ್ನ, ಗಜೇಂದ್ರ ಮೋಕ್ಷದ ವೃತ್ತ ಅಂತ ನಿನ್ನೆ ಮೊನ್ನೆ ಯಾವ್ದೋ ಇದಕ್ ಬರ್ಬೇಕಾದ್ರೆ ಬಂತು ಭಗವದ್ ವಿಷಯದಲ್ಲಿ. ವಾನರೇಂದ್ರನಾದ ಆಂಜನೇಯನನ್ನ, ಸ್ಥಾವರಗಳಲ್ಲಿ ಅಶ್ವತ್ಥ ವೃಕ್ಷ, ತುಳಸಿ ಗಿಡ ಇವುಗಳನ್ನ ನಿದರ್ಶನವಾಗಿ ನೋಡ್ಬಹುದು. ಪೂಜೆ ಮಾಡ್ಬೇಕಾದ್ರು ಪ್ರತಿದಿನ ತುಳಸಿ ಪೂಜೆಯನ್ನು ಮಾಡಬೇಕು. ಮನೆ ಮುಂದೆ ಬೃಂದಾವನ ತಮಾಷೆ ಮಾಡೋ ವ್ಯಂಗ್ಯವಾದ ಇದ್ರಲ್ಲೂ ಕೂಡ ಅಷ್ಟೇ, ಬೃಂದಾವನ ಇರಬೇಕು, ಮನೆ ಮುಂದೆ ತುಳಸಿ ಗಿಡ, ಪ್ರತಿದಿನ ತುಳಸಿಗೆ ಪೂಜೆ ಮಾಡ್ಬೇಕು. ತುಳಸಿ ಅಮೃತ ಜನ್ಮಾಸಿ ಕೇಶವ ಪ್ರಾಣವಲ್ಲಭೆ. ತುಳಸಿಯನ್ನ ಸ್ತ್ರೀಯರು ಬಿಡಿಸ್ಬಾರ್ದು, ನೀರ್ ಹಾಕಿ ಅದಕ್ಕೆ ಪೂಜೆ ಮಾಡಿ ಬೆಳಗಾದ ತಕ್ಷಣ ಗೋವಿಗೆ ಪೂಜೆ ಮಾಡಿ ಇವೆಲ್ಲ ನಡೆಸ್ಬೇಕಾದದ್ದು. ಪುರುಷರಾದ್ರೂ ಕೂಡ ಅಷ್ಟೇ, 12 ಗಂಟೆ ಮೇಲೆ ತುಳಸಿ ಬಿಡಿಸ್ಬಾರದು.
ಉಗುರ್ನಲ್ಲಿ ಚಿವುಟ್ಬಾರ್ದು. ದಿವ್ಸಗಳಿದೆ ಅದಕ್ಕೆ ನೋಡುವಂತಹದ್ದು. ಅರವಾರೇಚ, ಭಾನುವಾರ ದಿವಸ ತುಳಸಿ ಕೊಯ್ಬಾರ್ದು, ಶುಕ್ರವಾರ ಕೂಡ್ದು, ಮಂಗಳವಾರ ಕೂಡ್ದು. ತುಳಸಿ ಆಹರಣವನ್ನ ಮಾಡೋಕ್ಕೂ ಕೂಡ ಇದೆ. ಆರಾಧನಾರ್ಥಂ ಪುರುಷೋತ್ತಮಸ್ಯ ಲುನಾಮಿ ಪತ್ರಂ ತುಳಸಿಂ ಕ್ಷಮಸ್ವ. ಅಮ್ಮ ತುಳಸಿ ದೇವಿ, ನನ್ನನ್ನು ಕ್ಷಮಿಸು. ನಿನ್ನ ದಳ ಕೃಷ್ಣನಿಗೆ ಬಹಳ ತುಂಬಾ ಪ್ರಿಯವಾದದ್ದು. ಅಂಪಂತುಳಾಯ್, ಪೈಂಪಂತುಳಾಯ್, ಶಂಪಂತುಳಾಯ್ 10 ಪಾಶುರದಲ್ಲಿ ನಾಮಾಳ್ವಾರೆ ಹಾಡ್ತಾರೆ ತುಳಸಿ ಹಿರಿಮೆ. ಭಗವಂತನ ಕೃಪೆ ಒಬ್ಬರ ಮೇಲೆ ಉಂಟಾಯ್ತು, ಅವನ ದರ್ಶನ ಆಗುತ್ತೆ ಅಂದ್ರೆ ಮೊದಲು ತುಳಸಿ ಕ್ರಮ ಬರುತ್ತಂತೆ, ಫ್ರಾಗ್ರೆನ್ಸ್. ಅದಕ್ಕೆಲ್ಲ ವಿಧಿವಿಧಾನಗಳು ಆ ರೀತಿನಲ್ಲಿ ನಡೆಸುವಂತಹದ್ದು. ಅಶ್ವತ್ಥ ವೃಕ್ಷ, ವೃಕ್ಷೇಶು ನಾನು ಅಶ್ವತ್ಥ ಅಂತ ಅಂದ್ಬಿಟ್ಟು ಹೇಳಿದ ವಿಭೂತಿ ಯೋಗದಲ್ಲಿ. ಅಶ್ವತ್ಥಕ್ಕೆ ಇದು ಅರಶಾಣಿಯೈ ಶುದ್ಧಿ ಅಂತಾರೆ ಪೆರಿಯಾಳ್ವಾರು. ಮದುವೆಗೆ ಮೊದಲು ವಿವಾಹವಾಗುವಂತ ಕನ್ಯೆ ಹೋಗಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡಿ, ನಾನು ಕೈ ಹಿಡಿಯುವಂತ ಗಂಡನ ಜೊತೆಗೆ 100 ಕಾಲ ಅನ್ಯೋನ್ಯತೆಯಿಂದ ಬಾಳಬೇಕು, ಅದಕ್ಕೆ ನಿನ್ ಬ್ಲೆಸ್ಸಿಂಗ್ಸ್ ಇರ್ಲಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಆದಿ ಭರತರು, ಜಡಭರತ ಅವನ ವೃತ್ತಾಂತ ಇಲ್ಲಿ. ಮೃಗವಾಗಿ ಜನ್ಮ ಎತ್ತಿದಾಗ್ಲೂ ಕೂಡ ಜಿಂಕೆಯಾದ ಅವನು. ಹೆಂಡತಿ ಮಕ್ಕಳೆಲ್ಲ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿದ್ದವನು. ಸ್ಫುರದ್ರೂಪಿಯಾದ ಇವನು ಯುವಕ, ಒಂದು ಮಗು ಕೂಡ ಇದೆ, ರಾಜ್ಯ ಇದೆ ಕೈನಲ್ಲಿ, ಇವನು ಬಯಸಿದ್ದೆಲ್ಲ ಸಿಗುತ್ತೆ, ಎಲ್ಲ ಭೋಗಗಳು. ಶ್ರೋತ್ರಿಯಸ್ಯ ಚ ಅಕಾಮಹ ತಸ್ಯ ಅನ್ನುವಂಥದ್ದೇ ಅಕಾಮಹತಃ, ಅವನಿಗೆ ಬೇರೆ ಡಿಸೈರೇ ಇರ್ಲಿಲ್ಲ. ಇದು ಕೂಡ ಅನೇಕ ಬಾರಿ ಹೇಳಿದ್ದೆ ನಾನು. ಈಗಿನ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬನ ಉದಾಹರಣೆ ತಗೊಂಡ್ರೆ ಅವನು ಅಕಾಮಹತ. ಯಾಕೆಂದ್ರೆ ಎಲ್ಲಾ ಕ್ರೆಡಿಟ್ ಕಾರ್ಡ್ಗಳು ಅವನ ಪರ್ಸನಲ್ ಇದೆ. ಅವನ ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಇಲ್ಲಿ ಅಮೆಜಾನೋ ಇನ್ನೊಂದಕ್ಕೋ ಹಾಕಿದ್ರೆ ಇಮಿಡಿಯೇಟ್ ಮನೆ ಮುಂದೆ ಬಂದ್ಬಿಡುತ್ತೆ. ದುಡ್ಡು ಕೈಯಿಂದ ಎಣಿಸ್ಬೇಕಾಗಿಲ್ಲ, ಬ್ಯಾಂಕಿಂದ ಅಷ್ಟೇ, ಕಾರ್ಡ್ ಉಜ್ಬಿಟ್ರೆ ಆಗೋಯ್ತು. ಅವನಿಗೇನಾದ್ರು ಬೈಕೆ, ಅಯ್ಯೋ ನಾನು ಅದು ತಗೊಳ್ಬೇಕು ಅಂತಿದ್ದೆ, ನಾನು ಚಿಕ್ಕವನಿಂದ ಬಯಸಿದ್ದೆ, ನನಗದ್ ಸಿಗ್ಲಿಲ್ಲ ಅನ್ನೋದೇನಾದ್ರು ಇದೆಯೋ ಇವನಿಗೆ? ಇದನ್ನ ನೀವು ಒಂದ್ ವೇಳೆ ಆನಂದ ಅಂತ ಕರೆಯೋದಾದ್ರೆ 1 ಯೂನಿಟ್ ಆಫ್ ಆನಂದ. ಇದನ್ನೇ ಆನಂದವಲ್ಲಿನಲ್ಲಿ ತೈತಿರಿ ಉಪನಿಷತ್ನಲ್ಲಿ ಹೇಳ ಬರುತ್ತೆ. ಶ್ರೋತ್ರಿಯಸ್ಯ ಚ ಅಕಾಮಹ ತಸ್ಯ ತೇಯೇ ಶತಂ ಅಂತ ಹೇಳ್ತಾ ಕೂರತ್ತಾಳ್ವಾನ್ ಪಂಚಸ್ತವವನ್ನು ಹೇಳ್ಬೇಕಾದ್ರೆ ಈ ಉಲ್ಲೇಖ ಅವ್ರು ಮಾಡ್ತಾರೆ. ಆನಂದದ ಇವನ್ನ ಹೇಳ್ಬೇಕಾದ್ರೆ ತೇಯೇ ಶತಮಿತಿ ಅಂತ. ಉಪನಿಷತ್ತಿನ ಸಂದೇಶ ಸ್ತವಗಳಲ್ಲಿದೆ. ಇವೆಲ್ಲ ಆಯ್ತು. ಈಗ ಭರತನ ಕತೆ ಅದು ಕಂಟಿನ್ಯೂ. ಏನು ಅಂತಂದ್ರೆ, ಎಲ್ಲವನ್ನು ಬಿಟ್ಟು ವಿರಕ್ತನಾಗಿ ಹೆಂಡತಿ ಮಕ್ಕಳು ರಾಜ್ಯ ಭೋಗ ಎಲ್ಲವನ್ನು ಬಿಟ್ಟು ಕಾಡಿಗೆ ಬಂದು ತಪಸ್ಸಿಗೆ ಕುಳಿತ. ಏನು? ಪರಬ್ರಹ್ಮವನ್ನ ತಿಳಿಬೇಕು, ನಾನು ಮನುಷ್ಯ ಜನ್ಮ ಪಡೆದಿದ್ದಕ್ಕೆ ಸಾರ್ಥಕ ಇದೆ, ಅದಕ್ಕಾಗಿ ಮಾಡ್ತೀನಿ ಅಂತ ಕೂತ್ಕೊಂಡ. ನದಿ ತೀರದಲ್ಲಿ ಒಂದು ಚಿಕ್ಕ ಗುಡಿಸಲು ಆಶ್ರಮ. ಅವನು ಧ್ಯಾನಕ್ಕೆ ಕೂತ್ಕೊಂಡಿರ್ಬೇಕಾದ್ರೆ ಹತ್ರದಲ್ಲೇನೆ ಇವರೆಲ್ಲ ಮಾಡ್ಕೊಳ್ಳೋದು ಆಶ್ರಮಗಳನ್ನ ನೀರು ಹತ್ರ. ಯಾಕಂದ್ರೆ ಇವರಿಗೆ ತಮ್ಮ ನಿತ್ಯ ವಿಧಿಗಳಿಗೆ ನೀರು ಬೇಕಲ್ಲ, ಅದಕ್ಕಾಗಿ ಅಂತ ಕಡೆಗಳಲ್ಲೇನೆ ಇವ್ರಿಗೆ ಆಶ್ರಮಗಳನ್ನು ಕಟ್ಕೊಳ್ಳುವಂತದ್ದು. ಒಂದು ಹುಲಿ ಗರ್ಭಿಣಿಯಾದ ಜಿಂಕೆಯನ್ನು ಓಡಿಸ್ಕೊಂಡು ಬಂತು. ಪ್ರಾಣ ಭಯ ಅದಕ್ಕಾಗಿ ಜೋರ ನೆಗೀತು. ಆ ಕಡೆಯಿಂದ ಈ ಕಡೆಗೆ ಚಿಕ್ಕದಾಗಿದ್ದಂತಹ ತೊರೆ ಇದ್ರದಕ್ಕೆ. ಆ ಹಾರು ಬರ್ಬೇಕಾದ್ರೆ ಆ ಮೇಲೆ ಜಂಪ್ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಅದಕ್ಕೆ ಪ್ರಸವ ಆಯ್ತು. ಮರಿ ನೇರವಾಗಿ ನೀರೊಳಗಡೆ ಬಿತ್ತು. ಅಲ್ಲಿಂದ ಜಂಪ್ ಮಾಡಿ ಇಲ್ಲಿಗೆ ಬಿತ್ತು, ಪ್ರಾಣ ಬಿಡ್ತಿದ್ದು. ಇದೆಲ್ಲ ನೋಡಿದವನು ಭರತ, ಅಯ್ಯೋ ಹುಟ್ಟಿದ ತಕ್ಷಣ ನೀರೊಳಗೆ ಬಿತ್ತಲ್ಲ. ಆ ಜಿಂಕೆ ಏನ್ ಹಿಡ್ಕೊಂಡ್ ಬಂದ, ನಡುಗ್ತಾ ಇತ್ತು. ಅದಕ್ಕೆ ತಾನು ವಸ್ತ್ರದಿಂದಾನೆ ಕವರ್ ಮಾಡಿ, ಸರಿ ಅದಕ್ಕಿನ್ನು ಅದ್ರ ಬಗ್ಗೆ ಯೋಚನೆ. ಆ ರೀತಿ ಎಲ್ಲಾ ಮಾಡಿ ಹುಲ್ಗರಿಕೆ ಚಿಕ್ಕದಾಗಿ ತಂದು ಎಲ್ಲ ಇವನ್ ನಿತ್ಯ ವಿಧಿಗಳು, ಇವನ್ ತಪಸ್ಸು ಜಪ ಅಲ್ಲೇ ಇದ್ದು. ಆ ಜಿಂಕೆ ಕಾಣ್ಲಿಲ್ಲ ಅಂದ್ರೆ ಅಳ್ತಾನೆ. ಎಲ್ಲ ವಿರಕ್ತನಾಗಿ ಎಲ್ಲವನ್ನು ಬಿಟ್ಟು ಬಂದವನಿಗೆ ಮಾಯೆ ಹೆಂಗೆ ಸೇರಿಸ್ಕೊಂಡ್ ಬಂತು ಅಂತ. ಕಡೆಯಲ್ಲಿ ಏನು ಅಂದ್ರೆ ಜಿಂಕೆ ಒಂಚೂರು ದೊಡ್ಡದಾಯ್ತು, ಇವನ ಹಿಂದೆ ಮುಂದೆ ಓಡಾಡ್ತಾ ಇತ್ತು. ಅದು
ಅವನು ಪ್ರಾಣ ಹೋಗೋ ಸಮಯದಲ್ಲೂ ಆ ಜಿಂಕೆ ಕತ್ ಮೇಲೆ ಕೈ ಇಟ್ಕೊಂಡು, ಅಯ್ಯೋ ನಾನ್ ಸತ್ ಮೇಲೆ ಇದನ್ನ ಯಾರು ನೋಡ್ಕೊಳ್ತಾರೋ ಅಂತ ಜಿಂಕೆ ನೆನ್ಸ್ಕೊಂಡೇ ಸತ್ತ. ಮುಂದಿನ ಜನ್ಮ ಜಿಂಕೆಯಾಗಿ ಬಂದ. ಈಗ ಈ ಕತೆಗೆ ಅಲ್ಲಿ ಬರೋಣ. ಭರತ ಮೃಗವಾಗಿ ಜನ್ಮ ಎತ್ತಿದಾಗ್ಲೂ ಕೂಡ ಪರಮಾತ್ಮನಲ್ಲಿ ಭಕ್ತಿ ರೂಪ ಜ್ಞಾನ ಇತ್ತು ಅನ್ನೋದನ್ನ ಹೇಳಿದೆ. ಜಿಂಕೆ ಆದ್ರೂ ಕೂಡ ಇವನಿಗೆ ಆಹಾರ ನಿದ್ರಾ ಭಯಮಯಿತು ನಂಚ ಅಷ್ಟಕ್ಕೆ ಇರ್ಲಿಲ್ಲ. ಹಿಂದಿನ ಜನ್ಮದ ಸ್ಮರಣೆ ಇತ್ತು ಅವನಿಗೆ. ಯಾಕೆ ಅಂದ್ರೆ ಎಲ್ಲವನ್ನು ಬಿಟ್ಟು ಬಂದಿದ್ದ. ಇವನು ಮಾಡಿದ್ದೆಲ್ಲ ವ್ಯರ್ಥ ಆಯ್ತು. ಹಾಗಾದ್ರೆ ಕಾಡಿನಲ್ಲಿ ಖಂಡಿತ ವ್ಯರ್ಥ ಆಗ್ಲಿಲ್ಲ. ಜಿಂಕೆಯ ಜನ್ಮ ಬಂದ್ರು ಕೂಡ ತನ್ನ ಹಿಂದಿನ ಜನ್ಮದ್ದೆಲ್ಲ ನೆನಪಿತ್ತು ಅವನಿಗೆ. ಆ ಜಿಂಕೆ ಶರೀರವು ಹೋದ ಮೇಲೆ ಆಮೇಲೆ ಇನ್ನೊಂದ್ಸಲಿ ಅವನು ಬಂದಿದ್ದು ಮತ್ತೆ ಮನುಷ್ಯನಾಗಿ, ಜಡಭರತನಾಗಿ. ಅದಕ್ಕೆ ಅವನು ಯಾರ ಜೊತೆಗೂ ಸೇರೋದು ಬೇಡ. ಈ ಸಂಬಂಧ ಅಂಟ್ಕೊಂಡ್ರೇನೆ ಇದು ಬಿಡಿಸ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲರ ಮುಂದೆ ಪೆದ್ದನಾಗಿ, ಮೂರ್ಖನಾಗಿ, ಏನು ತಿಳಿಯದವನಾಗಿ ಇದ್ದ. ಹಾಗೇನೆ ತನ್ನ ತಂದೆ ತಾಯಿಯರು ಏನೇನೋ ಪ್ರಯತ್ನ ಪಟ್ರು ಇವನ್ನ ಇದ್ ಮಾಡಕ್ಕೆ, ಬೇಕುದ್ಗೆ ಕಲಿಯೋದಕ್ ಬರೋಲ್ಲ ಅನ್ನೋ ರೀತಿನೇ ತೋರ್ಸ್ಕೊಂಡು ಹೋದ. ಯಾರ ಜೊತೆನಲ್ಲೂ ಸೇರೋಲ್ಲ, ಯಾರ ಜೊತೆ ಮಾತಿಲ್ಲ. ಅವರು ಕೊರಗ್ತಾ ಇಬ್ರು ಕಣ್ಣು ಮುಚ್ಚಿದ್ರು. ಅವ್ರ ಅಪ್ಪ ಅಮ್ಮಂದ್ರು, ಅಣ್ಣ ತಮ್ಮಂದ್ರು ಎಲ್ಲ ಹೇಳಿ ಸರಿ ಅವನ್ ನೋಡ್ಕೊಳ್ರು ಅಂತ. ಏನು ಬಂದಿಲ್ಲ ಅವನಿಗೆ, ನಿಮ್ ತರ ಏನು ಓದ್ಲಿಲ್ಲ ಮಾಡ್ಲಿಲ್ಲ ಅಂತ. ಅಣ್ಣ ತಮ್ಮಂದ್ರು ಅಷ್ಟೇ, ಇವನು ಏನು ಸುಮ್ನೆ ಹಿಂಗೋ ಇದ್ದಾನೆ, ಎಲ್ಲೋ ಇದ್ದಾನೆ ಅಂತ ಎಲ್ರು ತಳ್ಳಿದ್ರು. ರಸ್ತೆಗೆ ಬಂದ, ಕೂತಿರ್ತಿದ್ದ, ಯಾರು ಕೊಟ್ರೆ ತಿಂತಾನೆ, ಇಲ್ದಿದ್ರು ಇಲ್ಲ. ಈ ತರದಲ್ಲೇನೆ ಪ್ರಪಂಚದ ಸಂಬಂಧವೇ ಬೇಡ ಅಂತ ಇದ್ ಮಾಡ್ಕೊಂಡಿದ್ದು. ಕೆಲವು ಗೋವುಗಳು, ವಾನರಗಳು ಸಹ ದೇವಾಲಯಗಳನ್ನು ಬಿಟ್ಟು ಕದಲದೆ ಎಷ್ಟು ಅಟ್ಟಿದ್ರು ಬೇರೆ ಕಡೆ ಹೋಗಿದೆ, ಅಲ್ಲಿ ಸಿಕ್ಕಿದ್ದನ್ನೇ ತಿಂದ್ಕೊಂಡಿದ್ದು, ಅಲ್ಲೇ ಪ್ರಾಣ ಬಿಟ್ಟಿರೋದನ್ನ ಕಂಡಿದ್ದೇವೆ. ಹಿಂದೆ ಹೇಳೋದು ಕೇಳಿದ್ದೆ ನಾನು. ಮೇಲ್ಕೋಟೆಯಲ್ಲಿ ನಾಯಿ ಇತ್ತು ಅಂತ, ಯಾರು ಏನ್ ಹಾಕಿದ್ರು ತಿಂತಾ ಇರ್ಲಿಲ್ಲ. ಅದ್ ಯಾವಾಗ್ಲೂ ದೇವಸ್ಥಾನದ ಮುಂದೆ 12 ಗಂಟೆಗೆ ಅಲ್ಲಿ ಗಂಟೆ ಆಯ್ತು ಅಂತಂದ್ರೆ ಆ ಬಲಿಪೀಠದ ಮೊದಲ ಕಾಲಿಟ್ಕೊಂಡು ಓ ಅಂತ ಅಂದ್ಬಿಟ್ಟು, ಅದ್ ಸತ್ತಾಗ ಅವರೆಲ್ಲ ಅದಕ್ಕೊಂದು ಪಿತೃಮೇಧ ಸಂಸ್ಕಾರ ಮಾಡಿದ್ರು ಅಂತ. ಯಾವ ಚೇತನವೋ ಏನ್ ಅಪಚಾರ ಮಾಡಿದ್ದಕ್ಕೋ ಅದಕ್ಕೆ ಈ ನಾಯಿ ಜನ್ಮ ಬಂದಿದೆ. ಕನಿಷ್ಠ ಪಶೂನಾಂ. ನಾಯಿ ಜನ್ಮ ಇದೆಯಲ್ಲ ಬಹಳ ತೀವ್ರವಾದ, ಅಂತ ಅಷ್ಟು ತೀವ್ರವಾದ ಪಾಪಗಳು. ಉತ್ತಮವಾದವನು ಇರಬಹುದು ಇವನು ಈ ಜಡ ಬರ್ತಾರ ಅಂತ ಹೇಳಿ ಅದಕ್ಕೆ ಸಂಸ್ಕಾರ ಮಾಡಿದ್ರು ಅಂತ. ಆ ರೀತಿ ಇರುವಂತಹದ್ದು ಹಸುಗಳಾಗ್ಲಿ ಇವುಗಳಾಗ್ಲಿ ದೇವಸ್ಥಾನದ ಹತ್ರನೇ ಅವ್ರೇನ ಬಲಿಪೀಠದಲ್ಲಿ ಹಾಕಿರ್ತಾರೋ ಅದ್ರದ್ದೇನೆ ತಿಂದು ಶರೀರ, ಇನ್ಯಾವುದ್ರಲ್ಲೂ ಇಲ್ಲ. ಅದಕ್ಕೆ ಯಾವ ಹೊತ್ತದಲ್ಲಿ ಯಾವ ಹಾವಿದೆಯೋ ಅನ್ನೋ ಒಂದು ಗಾದೆ ಹೇಳ್ತಾರ. ಹಾಗೆ ಯಾರ ಭಕ್ತಿ, ಯಾರ ಅಧ್ಯಾತ್ಮದಲ್ಲಿ ಯಾವ ಸ್ಟೇಜ್ ನಲ್ಲಿ ಇದ್ದಾರೆ ಇದು ನಮಗ್ ಗೊತ್ತಾಗಲ್ಲ. ಡೋಂಟ್ ಕಾಮೆಂಟ್ ಆನ್ ಎನಿ ಪರ್ಸನ್. ನಾಸ್ಟ್ಲಿ ಇಳಂ ಕೀರ್ತಯೇತ್ ವೇದ ವಿದ್ಯೋ ಬ್ರಾಹ್ಮಣೇಭ್ಯೋ ದಿವೇ ದಿವೇ ನಮಸ್ಕುರ್ಯಾತೆ ನಾಸ್ಟ್ಲಿ ಇಳಂ ಕೀರ್ತಯೇತ್. ಅದರಲ್ಲೂ ಶ್ರೋತ್ರಿಯರಾದವರು ಅವ್ರ ಬಗ್ಗೆ ಕೆಟ್ಟ ಮಾತಾಡಬೇಡಿ. ಭಾಗವತ ಅಪಚಾರ ಆಗತ್ತೆ. ಬರೀ ಅವ್ರಿಗಷ್ಟೇ ಅಲ್ಲ, ಈ ಶ್ರೋತ್ರಿಯರೋ ವೇದ ವಿದ್ಯಾ ವೇದದಲ್ಲಿ ಮಾತಿನ ಮಾತು. ಹಾಗೆ ಯಾರು ಭಾಗವತರೋ ಯಾರ ಭಕ್ತಿ ಎಷ್ಟಿದೆಯೋ ಅದು ನಮಗ್ ಗೊತ್ತಾಗತ್ತೇನು. ಉತ್ತಮವಾದ ಪಕ್ಷ ಏನು? ಶಯ್ಯಾದನ ಶಯ್ಯೋಂ ತೀಕುರುಳೈಶನ್ನೋದೋ. ಮಾಡಬಾರದು ಅಂತಿರೋಂತ ಕೆಲಸ ಮಾಡೋಲ್ಲ, ಇನ್ನೊಬ್ಬರ ಬಗ್ಗೆ ಒಂದು ಕೆಟ್ಟ ಮಾತಾಡೋಲ್ಲ. ಸಂದೇಶ 2ನೇ ಪಾದ್ಯ ತಿರುಪಾವೈನಲ್ಲಿ. ಬಾಳನ ಸಾರ್ಥಕತೆ ಮಾಡಿಕೊಳ್ಳಲು ಇಚ್ಛಿಸುವಂತಹ ನನ್ನ ಪ್ರೀತಿಯ ಬಂಧುಗಳೇ ಅಂತಾರಲ್ಲಿ. ಜನರೇ, ವೈಯತ್ತು ವಾಳ್ವೀರ್ಹಾಳ್. ನಾವು ಮಾಡೋ ಈ ವ್ರತಕ್ಕೆ ನಾವು ತಗೊಂಡಿರೋ ನಿಯಮವನ್ನ ಕೇಳಿ. ಯಾರಿಗೆ ಹೇಳಿದ್ದು? ಬಾಳನ್ನ ಸಾರ್ಥಕತೆ ಮಾಡಿಕೊಳ್ಳಲು ಇಚ್ಛಿಸುವಂತವರೇ ಅವ್ರಿಗೆ ಅಡ್ರೆಸ್ಸು. ಆ ರೀತಿ ಇವುಗಳಿಗೆ ಅಂತ ಜ್ಞಾನ ಇಲ್ಲ ಎಂದು ನಿರೋಧಿಸಿ ಹೇಳುವುದು ಕಷ್ಟತರವಾಗುತ್ತೆ. ಯಾವ್ದಕ್ಕೆ? ಈ ಪ್ರಾಣಿಗಳು ಭಗವಂತನ ಆಲಯದಲ್ಲೇ ಸುತ್ತಿ ಅಲ್ಲೇನೆ ಇದ್ ಮಾಡುವಂತಹದ್ದು ಹಸುಗಳು. ಅದು ಅಲ್ಲದೆ ಸರ್ವಭೂತೇಶು ಎಂಬ ಪ್ರಯೋಗಕ್ಕೆ ಇನ್ನೊಂದು ವಿಧವಾಗಿಯೂ ಸಾಮಂಜಸ್ಯ ಕಲ್ಪಿಸಬಹುದು ಅಂತಾರೆ. ಪರಮಾತ್ಮನನ್ನ ಭಕ್ತಿಯಿಂದ ಭಜಿಸಿ ಆತನನ್ನು ಹೊಂದುವ ಉಪಾಯಗಳು 2 ಎಂದು ಹಿಂದೆ ಹೇಳಲ್ಪಟ್ಟಿದೆ. ಒಂದು ಉಪಾಸನೆ, ಮತ್ತೊಂದು ಬರನ್ಯಾಸ. ಭಕ್ತ್ಯಾತು ಅನನ್ಯಯ ಶಕ್ಯ ಮದ್ಭಕ್ತಿಂ ಲಭತೆ ಪರಾಂ. ಆ ಭಕ್ತಿ ಯೋಗ ಅದು ಬರ್ಬೇಕಾದ್ರೆ ಕರ್ಮಯೋಗ, ಜ್ಞಾನ ಯೋಗ ಇವುಗಳನ್ನೆಲ್ಲ ಮೂಡಿಸಿ ಆಮೇಲೆ ಬರ್ಬೇಕು. ಹಂತವಾಗಿ ಬರುವಂತಹದ್ದು. ಆ ಭಕ್ತಿ ಯೋಗದಲ್ಲೂ ಕೂಡ ಭಕ್ತಿ, ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿ ಅಂತ ಹಂತಗಳು ಬೇರೆ ಬೇರೆ.
ಆ ಪರಮ ಭಕ್ತಿಯ ದಶೆಗೆ ಬಂದಾಗ ಇವನು ತನ್ನನ್ನು ತಾನು ಸಂಪೂರ್ಣ ಮಾಡಿಸ್ಕೊಳ್ತಾನೆ, ಪ್ರಪತ್ತಿನಲ್ಲಿ ಕಡೆನಲ್ಲಿ ಅದು ಲೀನವಾಗುತ್ತೆ. ಸೊ ಭಕ್ತಿಯಾತು ಅನ್ಯಯ ಶಕ್ಯ ಅಂದ್ರೆ ಭಕ್ತಿ ಪ್ರಪತ್ತಿನಲ್ಲಿ ಭಕ್ತಿ ಬಹಳ ಕಷ್ಟ, ಪ್ರಪತ್ತಿ ಅನ್ನೋದು ಸುಲಭ. ಆದ್ರೆ ಭಕ್ತಿಯ ಕಡೆಯ ಭಾಗದಲ್ಲಿ ಏನ್ ಬರುತ್ತೆ ಅಂದ್ರೆ ಅವರುಗಳು ಕೂಡ ಇವನು ನಾನು ನಿನ್ನವನು, ನನ್ನನ್ನು ರಕ್ಷಿಸು, ನಾನು ಪೂರ್ಣವಾಗಿ ನಿನ್ನಲ್ಲಿ ಸಮರ್ಪಣೆ ಮಾಡ್ಕೊಂಡಿದ್ದೇನೆ. ಮದೀಯಂಚನಿಗಿಲಂ ಚೇತನ ಅಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ಅಂತ ಹೇಳ್ದಂತೆ. ಸೊ ಈಗ ಭಕ್ತಿ ಅನ್ನೋದು ದೃಢವಾಗಿ ಆಗೋದಕ್ಕೂ ಕೂಡ ಭಗವಂತನಲ್ಲಿ ಶರಣಾಗದೆ, ನಾನು ನಡೆಸುವ ಈ ಭಕ್ತಿ ಯೋಗ ಸಫಲವಾಗಲಿ ಅಂತ ಕೇಳೋದಕ್ಕೆ. ಪ್ರಪತ್ತಿ ನೇರವಾಗಿ ಎರಡಕ್ಕೂ ಅವಶ್ಯಕ ಶರಣಾಗತಿ. ಮೊದಲನೇದ್ರಲ್ಲಿ ಇದು ಅಂಗ ಅಂತಂದ್ರೆ ಇವನು ಭಕ್ತಿ ಮಾಡಬೇಕು ಅನ್ನೋದು ಪ್ರಧಾನ, ಅದಕ್ಕೆ ಅಂಗವಾಗಿ ಪ್ರಪತ್ತಿ ಮಾಡಿದ್ದಾನೆ. ಈಗ ಅರ್ಜುನ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕಾರ್ಪಣ್ಯೋ ದೋಷೋಪಹತ ಸ್ವಭಾವ ಪೃಚ್ಛಾಮಿತ್ವಾ ಧರ್ಮ ಸಮ್ಮೂಢಚೇತಾಃ ಯತ್ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನಲ್ಲಿ ಶರಣಾಗಿದ್ದೇನೆ. ಈಗ ನಾನು ಏನ್ ಮಾಡಬೇಕು, ಯಾವುದನ್ನ ಮಾಡಿಬೇಕೋ ಯಾವುದನ್ನ ಮಾಡಬಾರ್ದೋ ಈ ವಿವೇಕ ಇಲ್ಲ. ಯಾಕೆಂದ್ರೆ ಉದ್ವೇಗದಲ್ಲಿ. ಸೊ ಅಲ್ಲಿ ಅವನು ನನ್ನ ಮೋಕ್ಷ ಕೊಡುವಂತಲ್ಲ ಕೇಳಿದ್ದು. ರಾಮಾನುಜರ ಕಾಮೆಂಟ್ರಿ ಏನು ಭಗವದ್ಗೀತೆ ಇಂಟ್ರೊಡಕ್ಷನ್ ಅಲ್ಲಿ? ಭಕ್ತಿ ಯೋಗಂ ಅವತಾರಯಾಮಾಸ ಅಂತಂದ್ರು. ಅಂದ್ರೆ ಭಕ್ತಿ ಯೋಗ ಸಫಲಗೊಳ್ಳಲಿ ಅಂತ ಅಂದ್ಬಿಟ್ಟು ಅರ್ಜುನ ಪ್ರಪತ್ತಿ ಮಾಡಿದ. ಪ್ರಪತ್ತಿ ಏನಕ್ಕೆ ಬೇಕಾದ್ರೂ ಮಾಡ್ಬೋದು. ನಿಮ್ಗೇನೋ ಒಂದು ನೆಕ್ಲೆಸ್ ಬೇಕು, ಜೇಡ್ ಸೆಟ್ಟು, ಭಗವಂತ ನನಗೆ ಅದನ್ನ ಕೊಡ್ಸು ಅಂತ ಹೇಳಿ ಅದಕ್ಕೂ ಪ್ರಪತ್ತಿ. ಅದಕ್ಕೆ ಇನ್ಯಾವುದೋ ಭುವನೇಶ್ವರಿ, ಆ ಈಶ್ವರಿ, ಈ ದೇವಮ್ಮ, ಆ ಅಮ್ಮ ಅಂತ ಅಂದ್ಬಿಟ್ಟು ಇನ್ಯಾರು ಪೂಜೆ ಮಾಡ್ಬೇಕಾಗಿಲ್ಲ. ಗೊರವನಹಳ್ಳಿ ಇಲ್ಲ ಅಲ್ಲಿ ವೆಲ್ಲೂರು ಚಿನ್ನದ ಲಕ್ಷ್ಮಿ, ಅಲ್ಲಿ ಹೋಗ್ಬಿಟ್ಟು ಹರಕೆ ಹೊತ್ಕೊಳ್ಳಿ, ಅದ್ ಸಿಗತ್ತೆ. ಏನಿದ್ರು ಈ ನಾರಾಯಣನೇ ಕೊಡ್ತಾನೆ. ಅದಕ್ಕೇನು ಅಂದ್ರೆ ಇನ್ನೇನು ಬೇರೆ ಏನು ಮಾಡ್ಬೇಕಾಗಿಲ್ಲ. ಪ್ರಪತ್ತಿ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಎಲ್ಲದಕ್ಕೂ. ಪನೇಶಿಯ ಅಂತ ಇನ್ನೊಂದು ಪದ ರೋಮನ್ ಇದ್ರಲ್ಲಿ ಹೇಳೋದು, ಸರ್ವಾರ್ಥ ಸಿದ್ಧಿಗಾಗಿ, ಸರ್ವಾಭೀಷ್ಟ ಸಿದ್ಧಿಗಾಗಿ ಅಂತ. ಮೂಲತಃ ಏನು, ಯಾವ ಅಭೀಷ್ಟಗಳು ಬೇಡ, ನಾವಿರೋದು ಅವನ್ ಕೈಂಕರ್ಯಕ್ಕೆ, ಅವನ್ ಹೆಂಗ್ ನಡೆಸ್ತಾನೆ ಅದು ಅನ್ನೋದು ಇದು ಉತ್ತಮ. ಅದು ಬಿಟ್ಟು ಕೂಡ ಏನೋ ಇಲ್ಲಿ ನನಗೇನೋ ಅದು ಬೇಕು ಇದು ಬೇಕು, ಅದಕ್ಕಾಗಿ ಇನ್ಯಾವುದೋ ವ್ರತ ಮಾಡೋದು ಬೇಡ ನೀವು. ಏಕಾದಶಿ ಉಪವಾಸಗಳು ಒಂದೊಂದಕ್ಕೂ ಒಂದೊಂದು ಹೆಸರುಗಳು, 1 ವರ್ಷದಲ್ಲಿ 24 ಬರುತ್ತೆ. ಇದು ಆ ಉಪವಾಸ, ಇದು ಇನ್ನೊಂದು ಉಪವಾಸ, ಇವೆಲ್ಲ ಅರ್ಥಹೀನ ನಮಗೆ. ಯಾರಿಗೆ ವಿಶಿಷ್ಟಾದ್ವೈತದಲ್ಲಿ ರಾಮಾನುಜರ ಸಂಪ್ರದಾಯದಲ್ಲಿ ಇರೋರಿಗೆ ಇವೆಲ್ಲ ಏನು ಪ್ರಧಾನ ಅಲ್ಲ. ಆದ್ರೆ ಹಾಗಾಗಿ ಉಪದೇಶ ಉಪವಾಸ ಇಲ್ವ? ಖಂಡಿತ ಇದೆ. ಉಪವಾಸ ಮಾಡಿ ಬೆಳಗ್ಗೆ ಇವತ್ತು ಏಕಾದಶಿ ದಿವಸ ಎದ್ದಾಗ ಹೇಗಿರ್ತಿರೋ ಉತ್ಸಾಹದಿಂದ ರಾತ್ರಿ ಮಲಗೋಗ್ಲು ಅದೇ ಉತ್ಸಾಹ ಇರಬೇಕು, ಅದೇ ಲವಲವಿಕೆ ಇರಬೇಕು. ಎಲ್ಲ ಸೋತು BP ಜಾಸ್ತಿ ಆಗಿ ಹೇಳೋಕೆ ಆಗೋಲ್ಲ, ಗಂಟ್ಲೆಲ್ಲ ಒಣಗ್ತಾ ಇದೆ, ಏಕಾದಶಿ ಇವತ್ತು ಏನು ತಿನ್ಬಾರ್ದು, ಏನು ಉಚಿತನ ಇದು? ಶರೀರ ಹಿಂಸೆ ಮಾಡ್ಕೊಂಡು ಭಗವಂತ ಹೇಳ್ತಾನೆ ಮಾಡಿ ಅಂತ. ಮತ್ತೆ ಏಕಾದಶಿ ಮಾಡಿದ್ರೆ ಮಾರನೇ ದಿವಸ ಬೇಗ ಪಾಲನೆ ಮಾಡಿ, ಖಂಡಿತ ಇಲ್ಲ. ನಮ್ಗೆ ಯಾವ ಗ್ರಂಥಗಳು ನೋಡಿ ಇಲ್ಲಿ ತನಕ ನಾನಂತೂ ಕೇಳಿಲ್ಲ, ಮತ್ತೆ ಯಾವ್ದ್ರಲ್ಲೂ ನೋಡ್ಲಿಲ್ಲ. ಸುಮ್ನೆ ಮಧ್ವರು ಅವರು ಇವರು ಯಾರೋ ಬರ್ದಿದ್ರು 6 ಗಂಟೆಗೇನೆ ಪಾಲನೆ ಮಾಡ್ಬಿಡಿ. ನಿಮ್ ನಿತ್ಯ ವಿಧಿಗಳೆಲ್ಲ ಏನಾಗ್ಬೇಕು? ಊಟ ಯಾವಾಗ ಆಗ್ಬೇಕು? ಪ್ರಾತರ್ ವಿಧಿಗಳು ಮಾಧ್ಯಾಹ್ನಿಕ ಮುಗಿದ ಮೇಲೆ ಊಟ, ಮೊದ್ಲೇ ಅಲ್ಲ. ಆ ವಿಧಿಗಳೆಲ್ಲ ಓವರ್ ರೈಡ್ ಆಗ್ಬಿಡತ್ತಾ ಇದ್ರಲ್ಲಿ? ಇದೇನೆ ಎಲ್ಲ ಸ್ವಲ್ಪ ವಿಚಾರ ಮಾಡ್ಬೇಕಾದ್ದು. ಮೂಲತಃ ಏಕಾದಶಿಯನ್ನು ಮಾಡ್ಬೇಕು. ಮಾಡೋದ್ರಿಂದ ಏನು ಅಂತಂದ್ರೆ ಪ್ರಬಲತರ ಪ್ರಾಚೀನ ಕರ್ಮಗಳು ಹೋಗುತ್ತೆ, ಮನಸ್ಸು ದೃಢವಾಗೋದಕ್ಕೆ ಸಹಕಾರಿಯಾಗತ್ತದು. ಇಂದ್ರಿಯಗಳ ಮೇಲೆ ಸಾಧನೆ ಮಾಡ್ಬೇಕಾ? ಅದಕ್ಕೆ ಸಾಧ್ಯವಾಗತ್ತೆ. ಅಭ್ಯಾಸ ಏನಂತ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಇಲ್ದಿದ್ರೆ ಅದಕ್ಕೆ ನಾನಂಜಿ ಐಂಬುಲನ್ಗಳ್ ಅಡಕ್ಕಿ. ಆಳ್ವಾರ್ಗಳು ಎಷ್ಟು ಜನ ಹೇಳಿದ್ದು ಇಂದ್ರಿಯಗಳ ನಿಗ್ರಹ, ಇವು ತುಂಬಾ ಕಷ್ಟ, ಇದು ನಾನು ಪೊರುಕ್ಕಹಿಲೆ, ನನ್ಗ ಆಗೋದಿಲ್ಲ ಅದನ್ನ ನಿಗ್ರಹಿಸೋದಕ್ಕೆ. ಇರುಡಿಕೇಶ, ಋಷಿಕೇಶ, ನೀನ್ ನನಗೆ ಸಹಕರಿಸು. ಬರೀ ಬಾಯಿಂದ ತಿನ್ನೋದು ಒಂದೇ ಅಲ್ಲ, 5 ಇಂದ್ರಿಯಗಳಿಂದ. ನಾಲಿಗೆ ಮೇಲೆ ಹಿಡ್ತಾ ಬರ್ಲಿ, ಅದಕ್ಕಾಗಿ ಅಂತ
ಈಗೇನು ಪ್ರಧಾನ ಪ್ರಾರ್ಥನೆ ಆಗ್ಬೇಕಾಗಿಂದ್ರೆ ಈ ಮೊಬೈಲ್ ನಲ್ಲಿ ವಾಟ್ಸಪ್ ಫೇಸ್ಬುಕ್ ಗಳು ಸಿಗಾಕೊಂಡ್ಬಿಟ್ಟು ಗಂಟೆ ಹೋಗಿದ್ದೆ ಗೊತ್ತಾಗಲ್ಲ, ಭಗವಂತ ರಕ್ಷಿಸೋ ಈ ಮೊಬೈಲ್ ನಿಂದ ಅಂತ ಕೇಳ್ಕೊಳ್ಬೇಕು. ಅದಕ್ಕೆ ಪ್ರಪತ್ತಿ. ಈ ಟಿವಿ ಸೀರಿಯಲ್ಗಳು ಒಂದಾದ್ಮೇಲೆ ಒಂದೊಂದು 800 ಎಪಿಸೋಡ್, 800 ಅರ್ಧ ಗಂಟೆಗಳು ಅಂದ್ರೆ 400 ಗಂಟೆ ತಗೋಣ. ಅದರಿಂದ ಪೂರ್ಣವಾಗಿ ನೋಡಿದ್ರಿಂದ ನಿಮ್ಗೆ ಏನ್ ಸಿಕ್ತು? ನಿಮ್ಮ ಸಮಯ, ಅಮೂಲ್ಯವಾದಂತಹ ಅತಿ ಅಮೂಲ್ಯವಾದ ಸಮಯ ಅದು ವ್ಯರ್ಥವಾಯ್ತು. ಅದರಲ್ಲಿ ಕಲ್ತಿದ್ದೇನು? ಎಲ್ಲರ ಮನೆಯಲ್ಲಿ ಕೂಟದಲ್ಲಿ ಇರೋ ಕಥೆಯನ್ನೇ ಅದನ್ನೇ ಅಲ್ಲಿ ವೈಭವೀಕರಿಸಿ ಹೇಳಿದ್ರು. ಎಲ್ಲರ ಮನೆ ದೋಸೆ ತೂತು ಗಾದೆ ಇರೋಂಗೆ. ಭಗವಂತನ ಕಡೆಗೆ ವಾಸಿತ್ತುಂ ಪೋಷಿತ್ತುಂ ಪೋಕಿನೇನ್ ಪೋದು ಅನ್ನೋದು ಹೆಂಗಿದೆ? ಈ ಟಿವಿ ಸೀರಿಯಲ್ ನೋಡು, ಇಲ್ಲ ಮೊಬೈಲ್ ಯಾವಾಗ್ಲೂ ಕೈನಲ್ಲಿ ಹಿಡ್ಕೊಂಡು ಅನರ್ಥಗಳು ಎಷ್ಟೆಲ್ಲ ಬೇಕಾದಷ್ಟು ಅದರಲ್ಲೇ ಬರುತ್ತೆ. ಚಿಕ್ಕ ಮಗುನ ಇದ್ರಲ್ಲಿ ಇಟ್ಕೊಂಡು ಕುರ್ಚಿ ಇದ್ರಲ್ಲಿ ತಳ್ಳೋದಕ್ಕೆ ಇದ್ರಲ್ಲಿ ಇವ್ ನೋಡ್ತಾ ಇದ್ದಾಳೆ, ಅಲ್ಲಿ ಎಲ್ಲೋ ಸ್ವಲ್ಪ ಸ್ಲೋಪ್, ಅದ್ರಲ್ಲಿ ಜಾರ್ಕೊಂಡು ಹೋಗ್ತಾ ಇದೆ. ಇವಳಿಗೆ ಏನ್ ಪರಿವೇನೇ ಇಲ್ಲ ಅಲ್ಲಿ ಮೊಬೈಲ್ ನಲ್ಲಿ ಇರೋದು. ಅದು ಹೋಗಿ ಯಾವ್ದಕ್ಕೂ ಆಕ್ಸಿಡೆಂಟ್ ಆಗೋ, ಆ ಮಗು ಬಿದ್ದೋ ಇಲ್ಲ ಸತ್ತೋ, ಆಮೇಲೆ ಅಯ್ಯೋ ಹಾಳಾದ್ದು ಮೊಬೈಲು ಅಂತ ಎಷ್ಟೆಲ್ಲ ವೃತ್ತಾಂತಗಳು ಬೇಕು. ಮಗಳು ಕೇಳ್ತಾ ಇದ್ದಾಳೆ, ಎಲ್ಲ ಮಾಡ್ತಿದ್ದಾಳೆ, ಏನೋ ಪಾತ್ರೆ ತೆಗೆದು ಫ್ರಿಜ್ ಅಲ್ಲಿ ಇಡೋ ಬದಲು ಮಗು ತಳ್ಬಿಟ್ಟು ಬಾಗ್ಲ ಹಾಕ್ಬಿಟ್ಟಿದ್ದಾಳೆ ಫ್ರಿಜ್ ಒಳಗಡೆ. ಆಮೇಲೆ ಗಂಡ ಬರ್ತಾನೆ, ಮಗ ಎಲ್ಲಿ ಉಗಿದ್ರು ಇಲ್ವೇ ಇಲ್ಲ, ಎಲ್ಲಿಂದನೋ ಶಬ್ದ ಬರ್ತಿದೆ, ಫ್ರಿಜ್ ಒಳಗಿಂದ ಏನೋ ಶಬ್ದ ಬರ್ತಿದೆ, ತೆಗೆದು ನೋಡಿದ್ರೆ ಥಂಡಿ ಎಲ್ಲ ಆಗ್ಬಿಟ್ಟಿದೆ ಮೈ ಎಲ್ಲ. ಅದಕ್ಕೆ ಏನಾಗಿದ್ದು ಅಂದ್ರೆ ಹುಚ್ಚು ಈ ಮೊಬೈಲು ಕೈನಲ್ಲಿ ಇದ್ದಿದ್ದು. ತರಕಾರಿ ಇಡೋ ಬದಲು ಮಗುನ್ ತಳ್ಬಿಟ್ಟಿರೋದು ಒಳಕ್ಕೆ. ಎಷ್ಟು ಎಚ್ಚರದಿಂದ ಇರ್ಬೇಕು, ಇಂದ್ರಿಯಗಳು ಹೇಗೆ ಸೆಳೆಯುತ್ತೆ ನಮ್ಮನ್ನ ಅನ್ನೋದಕ್ಕೆ. ಆಹ್ರಿಯತೆ ಇತಿ ಆಹಾರ. ಇಂದ್ರಿಯ ನಿಗ್ರಹ ಬೇಕು ಅಂದ್ರೆ ಭಗವಂತನನ್ನು ಕೇಳಬೇಕು, ಪ್ರಾರ್ಥನೆಯಲ್ಲಿ ಮಾಡುವಂತದ್ದು. ಭಗವಂತನ ಪಡೆಯೋದಕ್ಕೆ ಭಕ್ತಿ ಪ್ರಪತ್ತಿ ಅಂತ ಅಂದ್ಬಿಟ್ಟು. ಸೊ ಒಂದು ಅಂಗ ಪ್ರಪತ್ತಿ, ಇನ್ನೊಂದು ಅಂಗಿ ಪ್ರಪತ್ತಿ. ಅಂಗಿ ಅಂದ್ರೆ ಪ್ರಧಾನವಾಗಿ ಬೇಡ ನನಗೆ, ಸಾಕು ಈ ಬಾಳ ಎಲ್ಲಿದು, ಈ ಜಗವ ಮೂದಲಿಸಿ ಗೋಗರೆವ ಜೀವಿಯೇ ಯಾವತ್ ಬಿಡಿಸ್ತೀಯೋ ಈ ಕರ್ಮದ ಬಂಧನ ಅಂತ ಕೇಳೋರು ಗೋಗರೆಯುವಂತದ್ದು. ಅವನಿಗೂ ಅದು ಕಾಲ ಕೂಡ ದೂರ ಇಲ್ಲ. ಮಹರ್ಷಿ ಮಹಾಕವಿಯಾದ್ದರಿಂದ ಬರೆದಿದ್ದಾರೆ, ವ್ಯಂಗ್ಯಾರ್ಥಗಳಿಂದಲೇ ಗ್ರಂಥಕ್ಕೆ ಮಹಾತ್ಮೆ. ಇಂತಹ ಅಂಗಿ ಶರಣಾಗತಿಯನ್ನ ದೇವತೆಗಳು, ಮನುಷ್ಯರಲ್ಲಿ ಚಂಡಾಲ ಪತಿತ ಮೊದಲುಗೊಂಡು ಋಷಿಗಳವರೆಗೂ ಸರ್ವರು ಮಾಡಲು ಅಧಿಕಾರ ಇರೋದರಿಂದ ಸರ್ವಭೂತೇಶು ಈ ಮೂಲದ ಪ್ರಯೋಗ. ಅದಕ್ಕೆ ದೇವತಿರ್ಯಂಗ್ ಮನುಷ್ಯ ಸ್ಥಾವರ ಆತ್ಮನ ಅವಸ್ಥಿತೇಶು ಎಂಬ ವ್ಯಾಖ್ಯಾನ. 2 ವಿಧ ಉಪಾಯಗಳಿಗೂ ಅನ್ವಯಿಸುವಂತಹದ್ದಾಗಿ ಇದು ಸರ್ವಂ ಸಮಂಜಸಂ. ಸೊ ಏನು ಸಾರಾಂಶ ಇವಾಗ? ಭಗವಂತ ಸಮೋಹಂ ಸರ್ವಭೂತೇಶು ಅಂತ ಹೇಳಿದ್ ಏನು ಅಂದ್ರೆ, ತನ್ನನ್ನು ಆಶ್ರಯಿಸಿ ಬರುವಂತಹ ದೇವತೆಗಳು, ಮನುಷ್ಯರೋ, ತಿರ್ಯಕ್ಕೋ, ಸ್ಥಾವರವೋ ಎಲ್ಲರಲ್ಲೂ ಕೂಡ ಸಮಾನವಾದವಂತಹ ಭಾವ ನನಗಿದೆ. ಇವನು ದೇವ, ಅವನಿಗೆ ಮಣೆ ಹಾಕೋಣ, ಅವನು ತಿರ್ಯಕ್ಕೋ ಅದು ಆ ಕಡೆ ಮೂಲೆಯಲ್ಲಿ ಇರ್ಲಿ, ಈ ತರದ್ದು ಅವನಿಗಿಲ್ಲ. ಇದು ಸರಿಯಾದ ಅರ್ಥ. ಆದ್ದರಿಂದ ಸರ್ವೇಶ್ವರನ್ಗೆ ಚತುರ್ಮುಖನು, ವಿಶ್ವಾಮಿತ್ರಾದಿ ಋಷಿಗಳು, ಒಬ್ಬ ಶಬರ ಸ್ತ್ರೀಯು, ಒಬ್ಬ ವಕ್ರಳಾದವಳು ಗೂನಿ, ಒಂದು ಗಜ ಗಜೇಂದ್ರ ಆನೆ, ಒಬ್ಬ ವಾನರ, ಅಶ್ವತ್ಥ ವೃಕ್ಷ, ಎಲ್ಲವೂ ಸರ್ವೇಶ್ವರನಿಗೆ ಆಶ್ರಿತರಾದ್ದರಿಂದ ದಯನೀಯ ಭಾಗದಲ್ಲಿ ಸಮವೇ ಅನ್ನೋದು ತಾತ್ಪರ್ಯ. ಏ ಭಜಂತಿತೋ ಮಾಂ ಭಕ್ತ್ಯಾ ಎಂಬ ಪ್ರಯೋಗ 2 ಉಪಾಯಗಳಿಗೂ ಸರಿಯಾಗುತ್ತೆ. ಭಕ್ತಿಗೂ ಆಗುತ್ತೆ, ಪ್ರಪತ್ತಿಗೂ ಆಗುತ್ತೆ. ಭಕ್ತ್ಯ ಎಂಬುದಕ್ಕೆ ಪರಭಕ್ತ್ಯ ಎಂಬ ಅರ್ಥ ಮಾಡಿ ಉಪಾಸನಾ ಮೂಲಕವಾಗಿ ಎಂಬ ಅರ್ಥವನ್ನು ಮಾಡಬಹುದು. ಆತನಲ್ಲದೆ ಇನ್ನಿವರು ಯಾರು ರಕ್ಷಕರಿಲ್ಲ ಎಂದು ತಿಳಿದು ಮಹಾವಿಶ್ವಾಸವನ್ನ ಇಟ್ಟು ಆತನಲ್ಲಿ ನಿರತಿಶಯ ಭಕ್ತಿಯಿಂದ ಇರುವವನಾದ್ದರಿಂದ ಭರನ್ಯಾಸ ನಿಷ್ಠನಿಗೂ ಈ ಭಕ್ತ್ಯ ಎಂಬ ಪ್ರಯೋಗ ಅನ್ವಯಿಸುತ್ತೆ. ಈ ಅರ್ಥವೇನೋ ಸ್ವಾರಸ್ಯವೂ ಆಗ್ಬಹುದು, ಶಾಸ್ತ್ರ ವಿರುದ್ಧವೂ ಅಲ್ಲ. ಆದರೆ ಅಪ್ರಸ್ತುತ ವಿಷಯವಾಗುವುದಿಲ್ವೋ ಅಂತಂದ್ರೆ, ಹೀಗೆ ಆಕ್ಷೇಪಿಸುವವರಿಗೆ ಸಮಾಧಾನ ಏನು ಅಂತಂದ್ರೆ, ಭಗವದ್ಗೀತೆಯು ಒಂದೇ ಉಪಾಯವಾದ ಉಪಾಸನವನ್ನು ಕುರಿತೇ ಹೇಳಿರುತ್ತೆ ಎಂಬ ಭಾವ ಸರಿ ಅಲ್ಲ. ಅರ್ಜುನನು ಪ್ರಥಮತಃ ಈ 2ನೇ ಉಪಾಯವಾದ ಶರಣಾಗತಿಯನ್ನೇ ಶಾದಿಮಾಂ ತ್ವಾಂ ಪ್ರಪನ್ನಂ, ಈಗ ತಾನು ಹೇಳಿದೆ 2ನೇ ಅಧ್ಯಾಯದ 7ನೇ ಶ್ಲೋಕ,
ಶಾದಿಮಾಂ ತಾಂ ಪ್ರಪನ್ನಂ ಅಂತ ಹೇಳಿ ಅಲ್ಲಿ ಅನುಷ್ಠಿಸಿದ್ದಾನೆ. ಚರಮ ಶ್ಲೋಕವು ಭರನ್ಯಾಸವನ್ನ ಬೋಧಿಸುತ್ತೆ. ಈ ಶ್ಲೋಕದ ವ್ಯಾಖ್ಯಾನದಲ್ಲೂ ಕೂಡ ಶ್ರೀ ದೇಶಿಕೇಂದ್ರರು ವೇದಾಂತ ದೇಶಿಕರು ಅಹಂಚತೇಚ ಅನ್ಯೋನ್ಯಂ ಪಿತ್ರಾದಿಶ್ವಿವ ನ್ಯಸ್ತಬರ ಇತಿ ಪಿಂಡಿತಾರ್ಥ ಎಂಬಲ್ಲಿ ಈ ಅಭಿಪ್ರಾಯವನ್ನು ಸೂಚಿಸ್ತಾರೆ. ಇದು ತಾತ್ಪರ್ಯ ಚಂದ್ರಿಕೆಯ ಮಾತು. ರಾಮಾನುಜರು ಗೀತಾ ಭಾಷ್ಯ ಬರೆದ್ರು, ವೇದಾಂತ ದೇಶಿಕರು ಗೀತಾ ಭಾಷ್ಯವನ್ನ ಇಟ್ಕೊಂಡು ಅದನ್ನ ಅರ್ಥ ಹೇಳ್ತಾ ಅವ್ರು ಹೇಳಿದ್ದಕ್ಕೆ ಅದಕ್ಕೆ ತಾತ್ಪರ್ಯ ಚಂದ್ರಿಕೆ ಅಂತ ಹೆಸರಿಟ್ಟು. ನೀನು ಹೊಸದಾಗ ಅವ್ರು ಬರ್ದಿದ್ದಲ್ಲ. ಅವ್ರು ಹೇಳ್ತಾರೆ, ನಂದೇನಿಲ್ಲ, ರಾಮಾನುಜರ ಮನಸ್ಸಿನಲ್ಲಿ ಏನಿತ್ತು ಆ ಭಾವ ಅದನ್ನ ಸ್ವಲ್ಪ ಸ್ಪಷ್ಟೀಕರಿಸಿದ್ದೀನಿ ಅಂತ. ನಮೇ ದ್ವೇಷೋಸ್ತಿ ನ ಪ್ರಿಯ ಅನ್ನೋದಕ್ಕೆ ನ ತ್ಯಾಜೋಸ್ತಿ ನ ಸಂಗ್ರಹ್ಯೋಸ್ತಿ ಸಂಗ್ರಹ್ಯೋಸ್ತಿ ಇಂದ ಸಂಗ್ರಹವನ್ನ ಮಾಡೋದಕ್ಕೆ ಇಲ್ಲ ಅಂತ. ಅಂದ್ರೆ ಇಲ್ಲಿ ವ್ಯಾಖ್ಯಾನ ಮಾಡಲು ಕಾರಣ ಏನು ಅಂದ್ರೆ, ಆಶ್ರಯಿಸಲು ಬಂದವನನ್ನ ಕುರಿತು ದ್ವೇಷಿಸೋದು ಅಂತಂದ್ರೆ ಆತನ ಪರಿತ್ಯಾಗ. ಅವನ್ ಕಂಡ್ರೆ ನಂಗೆ ಆಗೋಲ್ಲ ರೀ, ಅವ್ನ್ ನನ್ನ ಹತ್ರ ಬರ್ದಂಗ್ ಮಾಡಿ ಅವನ್ ಆ ಕಡೆಗೆ ಎಲ್ಲರೂ ತಳಿಸಿ, ಐ ಕೆನಾಟ್ ಸ್ಟ್ಯಾಂಡ್ ಹಿಮ್. ಈ ತರದ್ ಕೇಳ್ತಿರಲ್ಲ ಮಾತನ್ನ. ಇಲ್ಲ ಇವರೇ ಜಾಗ ಖಾಲಿ ಮಾಡ್ಬೇಕು, ಅವ್ರು ಬಂದ್ರೆ ಮುಖ ತಿರ್ಸ್ಕೊಂಡು ಆ ಕಡೆಗೆ ಹೋಗೋದು, ದ್ವೇಷ. ಆ ತರದ್ ಏನಾದ್ರು ಇದೆಯೋ ಇಲ್ಲಿ ಅಂದ್ರೆ ಆತನ ಪರಿತ್ಯಾಗವೇ. ಹಾಗೆ ಆಶ್ರಯಿಸಲು ಬಂದವನನ್ನ ಪ್ರೀತಿಸುವುದು ಅಂದ್ರೆ ಏನು? ಆತನನ್ನ ಪರಿಗ್ರಹಿಸೋದೆ. ಆದ್ದರಿಂದಲೇ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಈತನ ಜಾತಿ ಗುಣ ವೃತ್ತಾದಿಗಳ ನಿಕೃಷ್ಟತೆಯಿಂದ ಆಶ್ರಯಿಸಿದವನನ್ನ ತ್ಯಾಜ್ಯ ಎಂದು ದೂರೀಕರಿಸುವುದಿಲ್ಲ. ರಾಕ್ಷಸನಾಗಿದ್ದ ವಿಭೀಷಣನು ಕೂಡ, ಬೇಡನಾದ ಗುಹನು, ಇವರೆಲ್ಲ ತ್ಯಾಜ್ಯರಲ್ಲ. ರಾಕ್ಷಸ ವಂಶದಲ್ಲಿ ಬಂದವನು, ಅದಕ್ಕಾಗಿ ಅವನ ಹತ್ರನೇ ಬರೋದು ಬೇಡ ಹಾಗಂದಿದ್ದೇನೋ ಭಗವಂತ ರಾಮ. ನನ್ನಲ್ಲಿ ಯಾವಾಗ ಆಕಾಶ ಮಾರ್ಗದಲ್ಲಿ ಹೇಳಿದ್ನೋ, ತ್ಯಕ್ವಾ ಪುತ್ರ ದಾರಾನೆ, ಲಂಕೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲವನ್ನು ತ್ಯಜಿಸಿ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ, ನಾನು ಅವನಲ್ಲಿ ಶರಣಾಗಿದ್ದೇನೆ. ಇದನ್ನ ಹೇ ಹರಿಗಣೇಶ್ವರ ಸುಗ್ರೀವ ಬೇಗ ಹೋಗಿ ತಿಳಿಸು. ಯಾಕೆ ಬೇಗ? ಯಾಕೆ ಅಂದ್ರೆ ಮನಸ್ಸು ಚಂಚಲ. ಏನೋ ಅಲ್ಲೆಲ್ಲ ಬಿಟ್ಟು ಬಂದೆ, ಆಮೇಲೆ ಎಷ್ಟಾದ್ರೂ ಅವನ್ ನಮ್ಮ ಅಣ್ಣ, ನಾನು ಇಲ್ಲಿಗೆ ಬಂದಿದ್ ಸರಿನೋ ಅಂತ ನನ್ನ ಮನಸ್ಸೇ ತಿರುಗ್ಬಿಡ್ಬೋದು. ಅಯ್ಯೋ ನನ್ನ ಹೆಂಡತಿ ಬಿಟ್ಟು ಬಂದಿದ್ದೀನಿ. ಸೆಳೆತಗಳು ಹೇಗೆ? ಪುತ್ರೈಷಿಣ ದಾರೇಷಿಣ, ಈ ಈಶಣಗಳು ಸನ್ಯಾಸ ತಗೋಬೇಕಾದ್ರೆ ಇದು ಪರಿತ್ಯಕ್ತ ಅಂತ 3 ಸಲ ಹೇಳ್ಬೇಕು ಅವರು. ಸೆಳೆತಗಳು ಎಷ್ಟು ಜೋರಾಗತ್ತೆ. ಮಗನ ಬಗ್ಗೆ ಅಭಿಮಾನ ಬಿಡೋಕಾಗತ್ತೋ? ಹೆಂಡತಿ ಬಗ್ಗೆ ಬಿಡೋಕಾಗತ್ತೋ? ಪರಸ್ಪರ. ಇಲ್ಲಿ ಹೆಂಡತಿ ಬಗ್ಗೆ ಹೇಳು ದಾರ ಅಂದಿದ ತಕ್ಷಣ ಪತ್ನಿಗೆ ಪತಿಗೆ ಪತ್ನಿ, ಪರಸ್ಪರ. ಇದೇ ಭಗವಂತನಲ್ಲಿ ನಮ್ಮ ಆಶ್ಚರ್ಯವಾಗುವುದು. ಅವನು ಮೋಹ ಏನೋ ಹೇಳಿದ್ನಲ್ಲ, ಅವನು ದೈವಿ ಕೇಶ ಮಮ ಮಾಯಾ ದುರತ್ಯ ಅಂತ ಹೇಳ್ಬೇಕಾದ್ರೆ, ಯಾರನ್ನ ಯಾವ ರೀತಿನಲ್ಲಿ ಬಂಧಿಸಿ ಅದು ಕರ್ತವ್ಯ ಕೆಲಸದಲ್ಲಿ ತೊಡಗಿಸ್ತಾನೆ ಭಗವಂತ ಅನ್ನೋದಕ್ಕೆ. ಪುತ್ರನ ಮೇಲಿನ ವ್ಯಾಮೋಹ, ವಿತ್ತದ ಮೇಲಿನ ವ್ಯಾಮೋಹ, ದುಡ್ಡು ಸಿಗತ್ತೆ. ಈಗಿನ ನಮ್ಮೆಲ್ಲ ಯಂಗರ್ ಜನರೇಷನ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್, ಅಯ್ಯೋ ದುಡ್ಡು ಬಹಳ ಮುಖ್ಯ. ಸ್ನಾನ ಇಲ್ಲ ಬೇಡ, ಊಟ ಇಲ್ಲ ಬೇಡ, ಎಲ್ಲೋ ಇರೋದು, ಗಂಡ ಎಲ್ಲೋ ಹೆಂಡತಿ ಎಲ್ಲೋ, ಅವರು ದುಬೈನಲ್ಲಿ, ಇವರಿನೆಲ್ಲೋ ಆಸ್ಟ್ರೇಲಿಯಾದಲ್ಲಿ. ಯಾಕೆ? ಮಕ್ಕಳನ್ನ ನೋಡೋಕ್ಕೂ ಟೈಮ್ ಆಗಲ್ಲ. ಬೆಳಗಾದ ತಕ್ಷಣ ಹೊರಟೋಗಿರ್ತಾರೆ ಅರ್ಲಿ ಮಾರ್ನಿಂಗು, ರಾತ್ರಿ ಇವ್ರು 12 ಗಂಟೆ ಬರೋ ಹೊತ್ತು ಮಲಗಿರ್ತಾರೆ. ಏನು ಅಂದ್ರೆ ಮಕ್ಕಳಿಗಾಗೇನೆ ಎಲ್ಲ ಮಾಡ್ತಿರೋದು. ವಿತ್ತೈಷಿಣ. ಅದರಿಂದ ಕೇವಲ ರಾಕ್ಷಸ ಅಂತ ತ್ಯಜಿಸ್ಲಿಲ್ಲ ವಿಭೀಷಣನನ್ನ. ಗುಹನು ಅಷ್ಟೇ, ಬೇಡ ಅಂತ ಅವನ ಇದ್ ಮಾಡ್ಲಿಲ್ಲ. ತಿರುಪಾಣಾಳ್ವಾರ್ ಕಥೆ ಈಗ ನೋಡಿದ್ವಿ. ಇಲ್ಲೆಲ್ಲ ಭಕ್ತಿಯಲ್ಲಿ ಎಲ್ಲರೂ ನನಗೆ ಸಮರು. ಆಶ್ರಿತ ವಿಷಯದಲ್ಲಿ ಸಮ ಎಂಬ ನಿದರ್ಶನಕ್ಕೆ ಯಾವ ಉಪಾಯವಾದ್ರೂ ಆಗ್ಬೋದು. ಜಾತ್ಯಾದಿಗಳಲ್ಲಿ ಉತ್ಕೃಷ್ಟನೋ ನಿಕೃಷ್ಟನೋ
ಅಂತವನು ಭಕ್ತಿಯಿಂದ ಆಶ್ರಯಿಸಿಬಿಡ್ತಾನೆ. ಆಗ ನಿನ್ನ ಭಾವನೆ ಹೇಗೆ ಅಂತ ಪ್ರಶ್ನಿಸಬಹುದು ಅಂತ ಊಹಿಸಿ ಗೆಸ್ ಮಾಡಿ ಅದಕ್ಕೆ ಉತ್ತರವಾಗಿ ವ್ಯಾಖ್ಯಾನದಲ್ಲಿ ಸಮಾಶ್ರಿತತ್ವಾತಿರೇಕೇಣ ಅನ್ನುವ ಪ್ರಯೋಗ. ಯಾವಾಗ ಆಶ್ರಯಿಸಿ ಬಿಟ್ಟನೋ ಆತನು ಪ್ರಿಯನೇ ಸರಿ ಎಂಬ ಭಾವ. ಐಶ್ವರ್ಯಾರ್ಥಿಗಳಾಗಿ ಧ್ರುವನ ಹಾಗೆ ಆಶ್ರಯಿಸಿದ್ರು ಅವರು ಪ್ರಿಯರೇ. ಧ್ರುವನಿಗೆ ಏನ್ ಬೇಕಾಗಿತ್ತು? ತಂದೆ ತೊಡೆ ಮೇಲೆ ಕೂತ್ಕೋಬೇಕಾಗಿತ್ತು ಅಷ್ಟೇ. ಅವಳು ಸವತಿ ಚಿಕ್ಕಮ್ಮ, ನೀನ್ ನನ್ನ ಹೊಟ್ಟೆನಲ್ಲಿ ಹುಟ್ಟಬೇಕಾಗಿತ್ತು, ನಿನಗೆ ಕೂತ್ಕೊಳ್ಳೋ ಅಧಿಕಾರ ಇಲ್ಲ, ಬರೀ ಉತ್ತಮನಿಗೆ ಮಾತ್ರ ಇಲ್ಲಿ ಜಾಗ, ಧ್ರುವನಿಗಿಲ್ಲ ಅಂತ. ಧ್ರುವನ ಇನ್ನೊಂದು ಭಿನ್ನೋದರ ಅವನು. ಧ್ರುವ ಉತ್ತರ ಕೂತಿದ್ದ, ಧ್ರುವನನ್ನ ತಳ್ಳುದ್ಲು ಇವಳು. ಅದಕ್ಕೆ ತಾಯಿ ಹತ್ರ ಹೇಳಿದ್ರೆ ಹೋಗೋ ಭಗವಂತನನ್ನೇ ಪ್ರಾರ್ಥನೆ ಮಾಡು ಅಂತ ಕಳ್ಸಿದ್ದು. ಧ್ರುವನ ಕತೆ ಗೊತ್ತಿದೆ ಎಲ್ರಿಗೂ. ಹಾಗೆ ಧ್ರುವ ಮೋಕ್ಷ ಬೇಕು ಅಂತ ಏನಾದ್ರು ಕೇಳಿದ್ನ ಅಲ್ಲಿ? 5 ವರ್ಷಕ್ಕೇನೇನೆ ಭಗವಂತನನ್ನೇ ಕಂಡನಲ್ಲ. ನಾರದ ಬಂದು ಮತ್ತೆ ಇವನಿಗೆ ರಾಜನಿಗೆ ಉತ್ತಾನಪಾದ, ಏನು ನಿನ್ ದೊಡ್ಡ ಮಗನನ್ನ ನೀನ್ ಇದ್ ಮಾಡದೆ, ಅವನು ತಪಸ್ ಮಾಡಿದ್ದಾನೆ, ಹೋಗಿ ಅವನನ್ನು ಸ್ವಾಗತಿಸು ಅಂತ ಎಲ್ಲ ಮರ್ಯಾದೆ ಇದೆಲ್ಲ ಮಾಡಿ, ಆಮೇಲೆ ಇವನಿಗೆ ಏನು ಇರೋ ತನಕ ನೀನು ಏಕಚಕ್ರಾಧಿಪತ್ಯ, ನಿನ್ನ ಸೇವೆಗೆ ದೇವಲೋಕದಿಂದ ಅಪ್ಸರೆಯರು ಗಂಧರ್ವರು ಎಲ್ರು ಬರ್ತಾರೆ, ಯಾವ ಒಬ್ಬ ರಾಜನು ನಿನ್ನ ಮೇಲೆ ಇದು ಪ್ರತಿಭಟನೆ ಮಾಡೋದಕ್ಕಾಗ್ಲಿ ಶತ್ರುವಾಗ್ಲಿ ಉಳಿಯೋದಿಲ್ಲ. ದೀರ್ಘಕಾಲ ಇಡೀ ಭೂಮಂಡಲಕ್ಕೆ ನೀನೊಬ್ಬನೇ ಏಕಚಕ್ರಾಧಿಪತ್ಯ. ಧ್ರುವ ದೊಡ್ಡವನಾದ್ಮೇಲೆ ಅಂತಾನೆ, ನಾನೆಂತ ಮೂರ್ಖ ನಾನು, ಇದನ್ ಶಾಶ್ವತವ, ಇದನ್ ಕೇಳೋದಕ್ಕೆ ಭಗವಂತ ಪ್ರತ್ಯಕ್ಷವಾದ ಕೇಳದ್ನಲ್ಲ, ಮೋಕ್ಷ ಕೊಡು ಅಂತ ಕೇಳಲಿಲ್ವಲ್ಲ ಅಂತ. ಸತ್ತ ಮೇಲೆ ಭೂಮಿಯಿಂದ ಉತ್ತರ ದಿಕ್ಕಿನಲ್ಲಿ 13 ಡಿಗ್ರಿಗೆ ಧ್ರುವ ನಕ್ಷತ್ರವಾಗ ಅಲ್ಲಿರೋ, ಆಮೇಲೆ ಅಲ್ಲಿಂದ ನೀನು ಯಾವಾಗ ಬಿಡುಗಡೆ? ಕಲ್ಪದಲ್ಲಿ ಎಲ್ಲ ಮುಳುಗೋಗುತ್ತಲ್ಲ, ಯಾವುದು ಇರೋದಿಲ್ಲ. ಆವಾಗ ಆ ಧ್ರುವ ನಕ್ಷತ್ರದಲ್ಲಿ ಇರುವಂತ ಆತ್ಮಕ್ಕೂ ಬಿಡುಗಡೆ. ಬ್ರಹ್ಮ ಇದ್ದಾನಲ್ಲ ಆ ತರದಲ್ಲಿ ಇವನು ಅಷ್ಟೇ. ಇದು ಸಾಧನೆನಾ? ಧ್ರುವನ ಹಾಗೆ ಆಶ್ರಯಿಸಿದ್ರೆ ಅವರು ಕೂಡ ಪ್ರಿಯರೇ. ಅವರುಗಳನ್ನು ಉದಾರಿಗಳು ಅಂತಾನೆ ಹೇಳ್ತೇನೆ. ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇ ಮತಂ, ಇದು ಭಗವಂತನೇ ಮಾತು. ಆದರೆ ಅವರು ಇಲ್ಲಿನ ಪ್ರಕರಣಕ್ಕೆ ಅನುಗುಣವಾಗಿ ಮೋಕ್ಷಾರ್ಥಿಗಳಾದ್ರೆ ಇನ್ನು ಅತ್ಯರ್ಥ ಪ್ರಿಯರಾಗ್ತಾರೆ. ಜ್ಞಾನಿನಃ ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇ ಪ್ರಿಯಂ. ಜ್ಞಾನಿ ನನ್ನ ಆತ್ಮ ಅವನು, ಯಾಕೆಂದ್ರೆ ನನ್ನನ್ನು ಸರಿಯಾಗಿ ತಿಳಿದವನು ಅಂತ ಹೇಳಿದ್ದಲ್ಲಿ. ಇಂತಹ ಅಭಿಪ್ರಾಯಗಳನ್ನೆಲ್ಲ ಜ್ಞಾಪಿಸೋದಕ್ಕಾಗಿ ಸಮಾಶ್ರಿತತ್ವಾತಿರೇಕೇಣ ಅನ್ನುವ ಪ್ರಯೋಗ ಇಲ್ಲಿ. ಹೀಗೆ ಆಶ್ರಿತರ ಜಾತ್ಯಾದಿಗಳನ್ನ ಅಥವಾ ನಿಕೃಷ್ಟತೆಯ ಉತ್ಕೃಷ್ಟತೆಯಿಂದ ಅವರು ತ್ಯಾಜ್ಯರು ಇವರು ಪ್ರಿಯರು ಆಗೋದಿಲ್ಲ ಅಂತ ಏನ್ ಹೇಳಿದ್ನೋ ಅದು ಸರಿಯೇ. ಆದರೆ ನಿನ್ನ ಅನುಗ್ರಹವೇನೋ ಮುಖ್ಯವಾಗಿ ಬೇಕಲ್ಲ, ಅದನ್ನು ಹೊಂದುವಾಗ ಹೇಗೆ ಅಂತ ಕೇಳ್ತೀಯೇನೋ? ಹೇಳ್ತೇನೆ ಕೇಳೋ ಎಂದು ಉತ್ತರಾರ್ಧದಿಂದ ತಿಳಿಸ್ತಾರೆ. ಅಪಿತು ಜಾತ್ಯಾದಿಗಳ ಉತ್ಕೃಷ್ಟತೆಯಿಂದ ಸಂಗ್ರಾಹ್ಯವನ್ನಲ್ಲದಿದ್ರೆ ಇದನ್ನ ಏತರಿಂದ ಸಂಗ್ರಾಹ್ಯ ಅಂತಂದ್ರೆ ಭಕ್ತಿಯಿಂದ. ಭಕ್ತರು ಯಾರು ಅಂದ್ರೆ ಅತ್ಯರ್ಥ ಪ್ರಿಯತ್ವೇನ ಮದ್ಭಜನೇನ ವಿನಃ ಆತ್ಮಧಾರಣ ಅಲಾಭಾತ್ ಮದ್ಭಕ್ತ ಜನೈಕ ಪ್ರಯೋಜನ. ನನ್ನ ಇವ್ರು ಏನ್ ಉದ್ದೇಶದಿಂದ ಮಾಡ್ತಾರೆ? ಭಗವಂತನಿಗಾಗಿಯೇ ಮಾಡುವಂತದ್ದು, ತಮಗಾಗಿ ಏನನ್ನು ಕೇಳೋಲ್ಲ ಇವರು. ಅವನನ್ನ ಕೊಂಡಾಡದೆ ಇವರಿಗೆ ಇರೋಕ್ಕಾಗೋಲ್ಲ. ಆತ್ಮ ಧಾರಣೆಯೇ ಅಸಾಧ್ಯ ಅಂತಾರೆ. ಇಷ್ಟು ಅಂತ ಹೇಳಲು ಸಾಧ್ಯವಿಲ್ಲದಷ್ಟು ನನ್ನಲ್ಲಿ ನಿರತಿಶಯ ಪ್ರೀತಿಯನ್ನ ಇಟ್ಟಿರೋದ್ರಿಂದ ಅವರಿಗೆ ನನ್ನ ಭಜನವಿಲ್ಲದಿದ್ರೆ ಅವರ ಆತ್ಮ ನಿಲ್ಲೋದಿಲ್ಲ. ಕಂಗುಲೊಂ ಪಹಲೊಂ ಕಣ್ತುಯಿಲರಿಯಾಳ್ ಕಣ್ಣನಿಲ್ ಕೈಗಳಾಲ್ ಇರುக்கும் ಶಂಗು ಶಕ್ಕರೆಂಗ್ಳೆಂದ್ರೆ ಕೈ ಕೂಪಂ. ಶಂಕ ಚಕ್ರ ಅಂತಳೆ ಕೈ ಮುಗಿದಾಳೆ. ತಾಮரை ಕಣ್ಣೆನ್ನೇ ತಳரும் ಎಂಗನೇ ಧರಿಕೇನ್, ಹೇಗೆ ನಾನು ಧರಿಸ್ಲಿ ಉನ್ನೈ ಬಿಟ್ಟೆನ್ನು ನಿನ್ನನ್ನು ಬಿಟ್ಟುಬಿಟ್ಟು ಒಂದು ಕ್ಷಣನೂ ನಾನು ಇರೋಕ್ಕಾಗೋಲ್ಲ. ನನ್ನ ಸ್ಥಿತಿ ಇವಾಗ ನೀರಿನಿಂದ ಮೀನನ್ನು ತೆಗೆದ್ರೆ ಏನಾಗುತ್ತೆ? ಹೊರಗೆ ಒದ್ದಾಡುತ್ತೆ, ಪ್ರಾಣ ಬಿಡುತ್ತೆ ಅಷ್ಟೇನೆ. ಆತ್ಮಧಾರಣೆ ಸಾಧ್ಯ ಇಲ್ಲ ಅವರಿಗೆ.
ಹಾಗೆ ಭಾವಿಸೋರು ಆದ್ದರಿಂದ ನನ್ನ ಭಜನೆ ಒಂದನ್ನೇ ಪ್ರಯೋಜನವನ್ನಾಗಿ ಉಳ್ಳವರು. ಅವ್ರಿಗೆ ಆ ಭಜನೆಯಿಂದ ನನಗೆ ಐಶ್ವರ್ಯ ಕೊಡ್ಲಿ, ನನಗೆ ಇನ್ನೊಂದಷ್ಟು ದುಡ್ಡು ಸಿಗ್ಲಿ ಅಂತ ಇನ್ನೇನಾದ್ರು ಕೇಳ್ತಾರೇನೋ. ಭಗವಂತನ ಬಿಟ್ಟು ಬೇರೆ ಏನು ಬೇಕಿಲ್ಲ, ಆದರೆ ಭಜನೆ ಬಿಟ್ಟು ಅವರ ಪ್ರಾಣ ಉಳಿಯೋಲ್ಲ. ಹೀಗೆ ನನ್ನನ್ನು ಆಶ್ರಯಿಸೋರು ತೇ ಅಂತಹ ಭಕ್ತರು ಜಾತ್ಯಾದಿಗಳಿಂದ ಉತ್ಕೃಷ್ಟರೇ ಆಗ್ಲಿ ಅಥವಾ ನಿಕೃಷ್ಟರೇ ಆಗ್ಲಿ ಮತ್ ಸಮಾನ ಗುಣವತಿ, ನನಗೆ ಪರಮ ಮಿತ್ರರಾಗೋದ್ರಿಂದ ನನಗೆ ಸಮಾನವಾದ ಗುಣವನ್ನು ಹೊಂದಿದ ಹಾಗೆ ಯಥಾ ಸುಖಂ ಐಕರಸ್ಯದಿಂದ ಏಕರಸ ಸುಖವಾಗಿರೋಣ ಹೇಗೋ ಹಾಗೆ ಮಯ್ಯೇವ ವರ್ತಂತೆ ನನ್ನ ವಿಷಯದಲ್ಲೇ ವರ್ತಿಸ್ತಾರೆ. ಅಹಮಪಿ ನಾನು ಕೂಡ ಮದ್ ದುಷ್ಕೃತ್ವೇಶ್ವಿ ವರ್ತೆ ನನಗಿಂತ ಉತ್ಕೃಷ್ಟರಲ್ಲಿ ಹೇಗೋ ಹಾಗೆ ಅವ್ರ ಜೊತೆ ವರ್ತಿಸ್ತೇನೆ. ಅಂದರೆ ಅಂತವರನ್ನ ಬಹಳ ಅಭಿಮಾನದಿಂದ ಕಾಣ್ತೇನೆ. ಇದರಿಂದ ಸರ್ವೇಶ್ವರನ ಸೌಶೀಲ್ಯ ಸೌಲಭ್ಯ ಎರಡು ಗುಣಗಳು ಇಲ್ಲಿ ವ್ಯಕ್ತ. ಚೇತನ ವರ್ಗಕ್ಕೆಲ್ಲ ತಾನು ಸ್ವಾಮಿಯಾದರು. ತನ್ನನ್ನು ಗೌರವಿಸಿದ ವಿಶ್ವಾಮಿತ್ರ ಮಹರ್ಷಿಗೆ ಇಮೌಸ್ಮನ್ ಮುನಿಶಾರ್ದೂಲ ಇಲ್ಲೇನೋ ಒಂದು ತಪ್ಪಿದೆ. ಕಿಂಕರ ಉಪಸ್ಥಿತೌ ಆಜ್ಞಾಪಯ ಯಥೇಷ್ಟಂ ವೈ ಶಾಸನಂ ಕರವಾಮ ಕಿಂ. ಈ ಮಾತು ಎಲ್ಲಿ ಬರುತ್ತೆ ಅಂದ್ರೆ, ವಿಶ್ವಾಮಿತ್ರರು ದಶರಥನಲ್ಲಿ ಬಂದು ಕೇಳಿದ್ರು, ಇವನು ಅಯ್ಯೋ ರಾಮನ್ ಕಳ್ಸೋದೆ, ಅದುವೇ ಏನು ಇವರು ಯಾರು ಇಬ್ರು ರಾಕ್ಷಸರು, ಅವ್ರ ಮಹಾಪರಾಕ್ರಮಶಾಲಿ, ನಂಗೆ ಗೊತ್ತು ಅವರು ಯಾರು ಅಂತ. ಅವರನ್ನ ಇವನು ಇವನು ಇನ್ನು 12 ವರ್ಷ ಅವನಿಗೆ ಅಷ್ಟೇನೆ, ಅವನು ಎದುರಿಸೋಕಾಗುತ್ತೆ. ನಾನು ನನ್ನ ಚತುರಂಗ ಸೈನ್ಯ ಜೊತೆ ಬರ್ತೀನಿ ಇಂದ ಅವನು. ಮಾರೀಚ ಸುಬಾಹು ಪರಿಚಯ ದಶರಥನಿಗಿತ್ತು ಮೊದಲು. ವಿಶ್ವಾಮಿತ್ರ ಹೇಳಿದ್ದು, ನಾನು ಕೇಳಿದ್ದು ರಾಮನನ್ನು ಕಳಿಸು ಅಂತ, ನೀನ್ ಬೇಡ, ನನಗೆ ನೀನೇ ಹೇಳಿದ್ದು, ನೀನೇ ಪ್ರಾಮಿಸ್ ಮಾಡಿದ್ದು. ಏನಂತ? ಮಹರ್ಷಿಗಳೇ, ನೀವು ಬಂದಿದ್ದು ನನಗೆ ಬಹಳ ಆನಂದವಾಗಿದೆ. ರಾಮನಾಣೆಯಾಗಿ ನೀವ್ ಏನ್ ಕೇಳಿದ್ರು ನಾ ಕೊಡ್ತೀನಿ. ಕಮಿಟ್ ಮಾಡ್ಕೊಂಡವನು ಯಾರು? ಉದ್ವೇಗದಲ್ಲಿ ಅದಕ್ಕೆ ಹುಷಾರಾಗಿರ್ಬೇಕು. ಏನೇನೋ ಪ್ರಾಮಿಸ್ ಮಾಡ್ಬಿಟ್ಟು ಆಮೇಲೆ ಹೂ ಹೂ ಅನ್ನೋದಲ್ಲ. ಮಾಡದ್ಮೇಲೆ ಶತಗತಾಯ ಉಳಿಸ್ಕೊಳ್ಬೇಕು. ಕಳ್ಸೋದಾದ್ರೆ ರಾಮನ್ ಕಳ್ಸೋ. ಅಹಂ ವೇದ್ವಿ ಮಹಾತ್ಮಾನಂ, ನಿನ್ ಜೊತೆ ಇದರಲ್ಲ ಇಲ್ಲಿ ನಿನ್ನ ರಾಜಗುರು ವಸಿಷ್ಠ ಜಾಬಾಲಿ ಇವರೆಲ್ರಿಗೂ ಗೊತ್ತು ಅವನು ಯಾರು ಅಂತ. ನೀನು ಬರೀ ನಿನ್ ಮಗ ನೋಡ್ತೀಯ. ನೀನು ಅವನಿಂದ ನಡಿಬೇಕಾದ ಮುಂದಿನ ಕೆಲಸಗಳು, ಇವರು ತ್ರಿಕಾಲದರ್ಶಿಗಳು. ಕಳ್ಸೋದಾದ್ರೆ ರಾಮನನ್ನು ಕಳ್ಸು, ಇಲ್ಲ ನಾನು ಹೋಗ್ತೀನಿ, ನಿನಗೆ ಮಂಗಳವಾಗ್ಲಿ ಅಂತ ಹೇಳಿ ಹೊರಟ್ರು ಅವರು. ವಸಿಷ್ಠ ಹೇಳುದು, ದಶರಥ ಯಾರು ಅನ್ಕೊಂಡಿದೀಯಾ? ಏನ್ ಅವ್ರ ಯಜ್ಞ ಅವ್ರಿಗೆ ಇದ್ ಮಾಡ್ಕೊಳಕ್ ಆಗಲ್ವೇ? ಬ್ರಹ್ಮರ್ಷಿಗಳು ಇವಾಗ ವಿಶ್ವಾಮಿತ್ರರು, ಅಷ್ಟಕ್ಕಾಗ ಸಾಧನೆ ಎಷ್ಟು ಅವ್ರದ್ದು, ಕಳ್ಸು ಅವ್ರ ಜೊತೆ ಅಂತ. ಸರಿ, ರಾಮನನ್ನ ಇವರೇನ್ ಲಕ್ಷ್ಮಣನ್ ಕೇಳಿದ್ರ? ರಾಮ ಅಂತ ಹೇಳಿದ ತಕ್ಷಣ ಕಾಂಪ್ಲಿಮೆಂಟ್ರಿ ಅದು. ಇಬ್ರು ಬಂದ್ರು, ಎಲ್ಲ ಆಯ್ತು. ವಿಶ್ವಾಮಿತ್ರ ಅವನಿಗೆ ಹೇಳಕ್ ಹೋದಾಗ ರಾಮ ಹೇಳಿದ್ದು, ಇಮೌ ಸ್ಮ ಮುನಿ ಶಾರ್ದೂಲ ಕಿಂಕರ ಸೌಸಂ, ನಾವಿಬ್ಬರು ಕಿಂಕರರು ನಿಮಗೆ. ನಮ್ಮಪ್ಪ ಹೇಳಿರೋದೇನು ಅಂದ್ರೆ, ಋಷಿಗಳಿಗೆ ಸೇವೆಯನ್ನ ಮಾಡು, ಅವರ ಏನೇನು ಬೇಡಿಕೆಗಳಿದೋ ಅದನ್ನೆಲ್ಲ ನೀನು ಮುಗಿಸ್ಬೇಕು ಅಂತ. ಆಜ್ಞಾಪಯ ಏಥೈ ಇಷ್ಟಂ, ನಿನಗೆ ಏನು ಇಷ್ಟ ಇದೆಯೋ ಅದನ್ನ ನೀನು ಆಜ್ಞಾಪಿಸು. ಶಾಸನಂ ಕರವಾಮಕ್ಕೆ, ನೀವು ಶಾಸನ ಮಾಡಿದ್ರೆ ನಾನು ಅದನ್ನ ಶಿರಸ ಮಾಡ್ತೀನಿ. ನನ್ನಲ್ಲಿ ನೀವು ಪ್ರಾರ್ಥನೆ ಮಾಡ್ಬೇಕಾಗಿಲ್ಲ. ವಿಶ್ವಾಮಿತ್ರರಿಗೆ ರಾಮ ಹೇಳಿದ ಮಾತು. ಹಾಗೇನೆ ಅರಣ್ಯಕಾಂಡದಲ್ಲಿ ಋಷಿಗಳೆಲ್ಲ ಬಂದು ರಾಮನ ಪ್ರಾರ್ಥನೆ ಮಾಡಿದಾಗ, ನೋಡಿ ನನ್ನಿಂದ ಒಂದು ತಪ್ಪಾಗಿದೆ, ನಾನು ನಿಮ್ಮ ಆಶ್ರಮಕ್ಕೆ ಒಬ್ಬೊಬ್ಬರ ಹತ್ರ ಬಂದು ಎಲ್ಲ ಚೆನ್ನಾಗಿದ್ದೀರಾ, ಸೌಖ್ಯವಾಗಿದ್ದೀರಾ, ಏನು ತೊಂದರೆಗಿಂದ್ರೆ ಇಲ್ವಾ ನಿಮಗೆ? ಯಾಕೆಂದ್ರೆ ಈ ಇಡೀ ಭೂಮಂಡಲ ಇಕ್ಷ್ವಾಕು ವಂಶಕ್ಕೆ ಸೇರಿದ್ದು. ಆ ವಂಶದಲ್ಲಿ ಈಗ ಭರತ ನಾಡಿಗೆ ರಾಜ, ಅವನ ಪ್ರತಿನಿಧಿಯಾಗಿ ಕಾಡಿಗೆ ನಾನು ಅವನ ಪ್ರತಿನಿಧಿ. ಸೊ ನಿಮ್ಮೆಲ್ಲ ವಿಚಾರಿಸಬೇಕಾದದ್ದು ನನ್ನ ಕರ್ತವ್ಯ. ಅದರಿಂದ ನನ್ನಿಂದ ದೋಷ ಆಯ್ತು, ನೀವು ಬಂದು ನನಗೆ ಪ್ರಾರ್ಥನೆ ಮಾಡ್ಬೇಕಾಗಿಲ್ಲ, ಯು ಆರ್ಡರ್ ಅಸ್ ಅಂತ ನಾವು. ಅದೇ ಮಾತು ಇಲ್ಲೂ ಕೂಡ ಎಂದು ಹೇಳಿ ಪಾದೋದಕವನ್ನ ಶ್ರೀ ಭಗವಾನ್ ಶಿರಸಾಧರಿಸಿದ. ಎಲ್ಲಿ? ನೆಕ್ಸ್ಟ್ ಮಹಾಭಾಗವತೋತ್ತಮನಾದ ಕುಚೇಲ ಅವನ ಪಾದವನ್ನ ತೊಳೆದು, ಪಾದಾವನೇ ಜನೀಹಿ ಅಗ್ರಹಿ ಶಿರಸ ರಾಜನ್ನೇ. ಭಾಗವತಕ್ಕೆ ಹೋದ್ರು ರಾಮಾಯಣದಿಂದ. ಒಂದೊಂದು ಉಲ್ಲೇಖಗಳು ಕೊಡ್ಬೇಕಾದ್ರೆ ಭಗವಂತನ ಬಿಹೇವಿಯರ್ ಹೆಂಗಿತ್ತು,
ಇವನು ಎದ್ದು ಓಡಿ ಹೋಗಿ ಅವನನ್ನು ಕರ್ಕೊಂಡ್ ಬಂದ. ಎಲ್ಲ ಹರಿದು ಚಿಂದಿ ನಡೆದು ಬಂದಿದ್ದಾನೆ, ಮೈ ಎಲ್ಲ ಬೆವರು ಇದಾಗಿದೆ. ಹೋಗಿ ಅವನನ್ನ ಬಾಚಿ ತಪ್ಕೊಂಡು ಕುಚೇಲ ಅಂತ ಅವನನ್ನ ಕರ್ಕೊಂಡ್ಬಂದು ತನ್ನ ಸಿಂಹಾಸನದಲ್ಲಿ ಕೂರಿಸ್ಬಿಟ್ಟು, ರುಕ್ಮಿಣಿ ತೀರ್ಥ ಇದೆಲ್ಲ ತಗೊಂಬ, ಅವನ ಪಾದವನ್ನ ತೊಳೆಯೋಣ ಅಂತ ಅವನ ಪಾದ ತೊಳೆದು ರುಕ್ಮಿಣಿ ಕೃಷ್ಣ ಇಬ್ರು ಅದನ್ನ ಪ್ರೋಕ್ಷಣೆ ಮಾಡ್ಕೊಂಡ್ರು. ಶ್ರೀಪಾದ ತೀರ್ಥ ಪಾದೋದಕವನ್ನ ಶ್ರೀ ಕೃಷ್ಣ ಭಗವಾನ್ ಶಿರಸ ಧರಿಸಿದರು ಎಂಬುದು ಇತಿಹಾಸ. ಶ್ರೀಪಾದ ತೀರ್ಥ ವಾಂಕ್ಯಂಡಿಗಳ ನಾನು ಇನ್ನೊಂದು ಸಂಪ್ರದಾಯದ ವಿಶೇಷವಾಗಿ ಇಟ್ಕೊಂಡಿದ್ದು ಕಾಮೆಂಟ್ ಮಾಡ್ತಾ ಇದ್ದೀನಿ ಅನ್ಕೋಬೇಡಿ. ಈಗೆಲ್ಲ ಅವರು ಬರಿಗಾಲ್ನಲ್ಲಿ ನಡ್ಕೊಂಡ್ ಬಂದಿರ್ತಾರೆ, ಅವ್ರ ಕಾಲ್ ತೊಳೆದ್ರೆ ಏನ್ ಬರುತ್ತೆ? ಬರೀ ಧೂಳು. ಆದ್ರೆ ನೀವು ಕುಡಿತಾರ? ಆ ನಂಬಿಕೆ ಶ್ರದ್ಧೆ ಇದೆಯಾ? ಸೊ ಅದಕ್ಕೇನು ಈ ಶ್ರೀಪಾದ ತೀರ್ಥ ಸೇರ್ಸೋದನ್ನು ನೋಡ್ದೇನ. ಎಲ್ರು ಕೂತ್ಕೊಂಡಿದ್ದಾಗ ಎಲ್ರು ಪಂಚೆನಲ್ಲಿ ಅವರ ಕಾಲು ಚಕಮಾಲ ಕೂತ್ಕೊಂಡಾಗ ಅಯ್ಯೋ ಅಯ್ಯೋ ಅಂತ ಅಂದ್ಬಿಟ್ಟು ಅವರ ಏನದು ನೈತ್ಯಾನುಸಂಧಾನ. ಸೊ ಅವ್ರಿಗೆ ಸುಮ್ನೆ ಕಾಲು ತಗಲ್ಸ್ದಂಗೆ ಮಾಡ್ಕೊಂಡು ಅದರಿಂದ ಬಂತು ಅಂತ ಮಾನಸಿಕವಾಗಿ ಭಾವಿಸಿ. ನಾನು ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಪಾದೋದಕ ಅಂತಂದ್ರೆ ಸ್ವೀಕಾರ ಮಾಡೋದು ಅಂದೇನೋ ಅವ್ರ ಕಾಲು ತೊಳೆದ ನೀರನ್ನು ತಗೊಂಡು ಕುಡಿಯೋದು. ಈಗ ನಮ್ಮ ಸಂಪ್ರದಾಯದಲ್ಲಿ ಇವಾಗ ಆಂಡವನ್ನು ಅಥವಾ ಪರ್ಕಾಲ್ ಮಾಡೋದು, ಅವ್ರ ಹತ್ರ ಮರದ ಪಾರಿಕೆಗಳನ್ನು ತಗೊಂಡೋಗಿ ಕೊಟ್ಟು ಅವರು ಅದನ್ನ ಶುದ್ಧಿ ಮಾಡಿ ಶಿಷ್ಯರು ಅವ್ರ ಆಚಾರ್ಯರು ಅದೇ ಸ್ವಾಮಿಗಳು ಅದನ್ನ ಒಂದ್ಸಲಿ ಧರಿಸಿ ಆಮೇಲೆ ಅದು ಪ್ರಸಾದವಾಗಿ ಕೊಟ್ಟಾಗ ಅದನ್ನ ವಸ್ತ್ರದಲ್ಲಿ ಕ್ಷೇಮವಾಗಿ ತಗೊಂಡ್ಬಂದು ಆರಾಧನೆ ಮಾಡ್ಬೇಕಾದ್ರೆ ಸಾಲಿಗ್ರಾಮ ಇದೆಲ್ಲ ಇಟ್ಕೊಂಡಿರೋದು ಪಾದ ಕೆಳಗಡೆ ಪಕ್ಕದಲ್ಲಿ ಇಟ್ಟು ಮೊದಲು ಸಾಲಿಗ್ರಾಮಕ್ಕೆ ಆರಾಧನೆ ಆದ್ಮೇಲೆ ಆ ಪಾದುಕೆಗಳಿಗೂ ಅರ್ಘ್ಯ ಪಾದ್ಯ ಎಲ್ಲ ಮಾಡಿ ಆ ತೋರಿಸಿ ತೀರ್ಥ ಇಟ್ಕೊಂಡಿದ್ಯಲ್ಲ ಅದು ಶ್ರೀಪಾದ ತೀರ್ಥ. ತೀರ್ಥವನ್ನು ಭಗವತ್ ತೀರ್ಥ ತಗೋಬೇಕಾದ್ರೆ ಭಗವಂತನಿಗೆ ಸಾಲಿಗ್ರಾಮದ ಮೇಲೆ ಹಾಕಿ ತೀರ್ಥ ಒಂದು, ಇನ್ನೊಂದು ಶ್ರೀ ಭೂನೀಳ ಅನಂತ ಗರುಡ ವಿಶ್ವಕ್ಸೇನಾದಿ ಅಸ್ಮದ್ ಗುರು ಪರಂಪರಾಯೇ ನಮಃ ಆ ಪಾದ ತೀರ್ಥ, ಆಚಾರ್ಯ ತಿರುವಡಿ ತೀರ್ಥ. ಸೊ ಇವಾಗ ಈಗ ಭಗವಂತನ ತೀರ್ಥ ತಗೊಂಡ್ರೆ ಕೈ ಹಿಡ್ಕೊಂಡ್ಬಿಡೋದು. ಅವ್ರು ಮೂರ್ ಯಾಕೆ ಒಂದ್ ಲೋಟ ಬಗ್ಸಿ ಕೈ ಬೊಗ್ಸೆ ಅಷ್ಟುವೆ ಯಾಕೆ ಒಂದೇ ಸಲಿ ಕೊಡ್ಬೋದಾರೆ? ಯಾಕೆ 3 ಸಲಿ ಕೊಟ್ರು? ಪ್ರಥಮಂ ಕಾಯ ಶುದ್ಧಿ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷಾರ್ಥಂ, ಚತುರ್ಥಂ ಶಿರಸಿ ಧಾರಯೇತೆ. ಭಕ್ತಿಯಿಂದ ಒಂದು ಚೂರು ಕೆಳಗಡೆ ಚೆಲ್ಲಬಾರ್ದು. ಭಗವಂತನ ತೀರ್ಥ ತಗೊಳ್ಬೇಕು, ಅದು ಸೊರ್ರು ಅಂತ ಎಳಿಬಾರ್ದು. ಬ್ರಹ್ಮ ತೀರ್ಥ ಇದು, ಈ ರಿಸ್ಟ್ ಇದೆಯಲ್ಲ ಆ ಜಾಗದಲ್ಲಿ ಇಟ್ಕೊಂಡು ಕೈಯಿನ ಮೇಲೆ ಕೆತ್ತರ ತೀರ್ಥ ತಾನಾಗೆ ಒಳಕ್ ಹೋಗುತ್ತೆ. 3 ಸಲಿ ತಗೊಂಡು 4ನೇ ಇದನ್ನ ತಲೆಗೆ. ಆದ್ರೆ ಈ ತಿರುವಡಿ ತೀರ್ಥವನ್ನ ಮೊದಲು ಅವ್ರು ಹಾಕಿದ್ದನ್ನ ತಲೆಗೆ ಹಾಕೋಬೇಕು, 2ನೇನ ಸ್ವೀಕಾರ ಮಾಡ್ಬೇಕು. ಇವೆಲ್ಲ ಅರ್ಥಪೂರ್ಣವಾಗಿರೋದು ಆಚರಣೆಗಳು. ಈಗ ಆಂಡವನ್ ಬಂದಿದ್ದಾರೆ ಅಂತಂದ್ರೆ 12 ಪಾದುಕೆಗಳು ತೀರ್ಥ ಬರುತ್ತೆ. ಎಲ್ಲವನ್ನು ಅವ್ರು ಒಂದೊಂದು ಉದ್ದಕ್ಕೂ ಕೊಡ್ಬೇಕಾದ್ರೆ ವಾಳಿ ತಿರುನಾಮಂ ಈ ಆಯಾ ಹಿಂದಿನ ಆಚಾರ್ಯ ತನಿಯಂಗಳನ್ನೆಲ್ಲ ಹೇಳ್ತಾ ತೀರ್ಥವನ್ನು ಕೊಡ್ತಾರೆ. ಸ್ವೀಕಾರ ಆ ರೀತಿನಲ್ಲಿ. ಶ್ರೀಕೃಷ್ಣ ಸುಧಾಮನ ಪಾದೋದಕವನ್ನ ಶಿರಸಿ ಧರಿಸಿದ ಅನ್ನೋದು ಮದ್ದುಷ್ಕೃತ್ವೇ ಶಿಶು ಇವ ವರ್ತತೆ ಎಂಬ ವ್ಯಾಖ್ಯಾನದ ನಿದರ್ಶನ ಎಂದು ಭಾವಿಸಬಹುದು. ಹಾಗೆಯೇ ಸಾಂದೀಪಿನಿಯವರಿಗೂ ಭರದ್ವಾಜ ಅಗಸ್ತ್ಯ ಮೊದಲಾದ ಋಷಿಗಳಿಗೂ ತೋರಿಸಿದ ಮರ್ಯಾದೆಗಳು ಕೂಡ ಇಲ್ಲಿ ನಿದರ್ಶನ. ಸಾಂದೀಪಿನಿಯಲ್ಲಿ ಕೃಷ್ಣ ಏನ್ ಮಾಡ್ದ? ಗುರುಗಳ ಹತ್ರ ವಿದ್ಯೆ ಆಗಿದ್ಮೇಲೆ ಗುರು ದಕ್ಷಿಣೆ ಕೊಡಬೇಕು. ಕೃಷ್ಣ ಬಲರಾಮರಿಬ್ಬರು ಕೂಡ ಗುರುಗಳ ಹತ್ರ ಹೋದ್ರು. ಗುರುಗಳೇ, ನಿಮ್ಮ ಯಾವ ಬೇಡಿಕೆಯನ್ನ ನಾನು ಪೂರೈಸಲಿ ಎಂದ. ಸಾಂದೀಪಿನಿಗಳು ಹೇಳಿದ್ರು, ನೀನ್ ಯಾರು ಅಂತ ನಂಗೆ ಗೊತ್ತು, ನಂದೇನಿಲ್ಲ ನಿನ್ನ ಹತ್ರ ಬೇಡಿಕೆ, ನನ್ನ ಪತ್ನಿನ ಹೋಗಿ ಕೇಳು ಅಂತ. ಗುರುಪತ್ನಿಯನ್ನ ಕೇಳಿದ್ರು. ಆ ಗುರುಪತ್ನಿ ಹೇಳಿದ್ರು, ನನ್ನ ಮಗ ಸಮುದ್ರ ತೀರದಲ್ಲಿ ಪಾಲಾಗ್ಬಿಟ್ನಲ್ಲ, ಅವನಿದ್ದಿದ್ರೆ ನಿನ್ ತರನೇ ಈಗಿರೋನು ಅಂತ. ಆ ಮಗನ್ ಕರ್ಕೊಂಬ ಅಂದ್ಲು. ಗುರುಪತ್ನಿ ಆದೇಶ. ಗುರು ದಕ್ಷಿಣಿಯಾಗಿ ನೇರವಾಗಿ ಸಮುದ್ರದ ಹತ್ರ ಹೋದ. ಈ ರಾಮ ಮಾಡ್ದಂಗೆ 3 ದಿವಸ ಅಲ್ಲಿ ದರ್ಭಶಯನದಲ್ಲಿ 3 ದಿವಸ ಉಪವಾಸ ಮಲಗಿದ್ನಲ್ಲ, ಹಂಗಿಲ್ಲ. ಇವನು ಹೋಗಿದ ತಕ್ಷಣ ಸಮುದ್ರ ರಾಜ ಓಡ್ ಬಂದ. ಭಗವಂತ ಏನು ನನಗೆ ಅಂದ. ನಮ್ ಗುರುಪುತ್ರನ್ ಕಳ್ಸೋ ಅಂತಂದ. ನಾನಲ್ಲ ನಿಮ್ ಗುರುಪುತ್ರನ್ ನುಂಗಿದ್ದು, ನನ್ನ ಉದರದವಳು ಒಬ್ಬ ಪಂಚಜನ ಅಂತಿದ್ದಾನೆ, ಆ ರಾಕ್ಷಸ ಅವನ್ ಹೇಳ್ಕೊಂಡು ಹೋಗಿದ್ದು ಅಂತ. ಹಾಗಿದ್ರೆ ಅಣ್ಣ ನೀನ್ ಇಲ್ಲಿರು ಅಂತ ಹೇಳ್ಬಿಟ್ಟು ಬಲರಾಮನ ಸಮುದ್ರ ತೀರದಲ್ಲಿ ಬಿಟ್ಟು ಅವನು ಸಮುದ್ರದ ಪ್ರವೇಶ ಮಾಡಿ ಒಳಗಡೆ ಹೋಗಿ ಆ ಪಂಚಜನ ಜೊತೆ ಯುದ್ಧ ಮಾಡಿ ಅವನನ್ನು ಕೊಂದು ಅಲ್ಲಿಂದ ಪಂಚಜನ ತಗೊಂಬಂದ ಅಂತ ಒಂದು ಇತಿಹಾಸ. ಅವನ ಶಂಖ ಅಲ್ಲಿ ಆ ಶಂಖದಲ್ಲಿದ್ದ ಅವನು ಅಂತ. ಅಲ್ಲಿ ಗುರುಪುತ್ರ ಸಿಗ್ಲಿಲ್ಲ.
ಮುಂದಕ್ಕೇನು ಅಂದ್ರೆ ಇವನು ಸ್ಮರಣೆ ಮಾಡಿದ ತಕ್ಷಣ ಒಂದು ದಿವ್ಯವಾದ ರಥ ಬಂತು, ನೇರವಾಗಿ ಗುಜರಾತ್ ಸಾಂದೀಪಿನಿ ಆಶ್ರಮ ಇಲ್ಲೆಲ್ಲ ಇವರೆಲ್ಲ ಓಡಾಡಿದ ಜಾಗ, ಅಲ್ಲಿ ದ್ವಾರಕ್ಕೆ ಸುತ್ತಮುತ್ತಲು ಬರುವಂತಹದ್ದು. ಅಲ್ಲಿಂದ ಅವನು ಹೋಗಿದ್ದು ನೇರವಾಗಿ ಯಮನ ಸಂಯಮನೀಪುರ, ದಕ್ಷಿಣ ದಿಕ್ಕಿನಲ್ಲಿ ಯಮನ ನಗರ ಇದೆಯಲ್ಲ, ಅಲ್ಲಿ ಹೋದ. ಹೊರಗಡೆ ನಿಂತು ಅವನು ಕೆಳಗಡೆ ಇಳಿದಿದ ತಕ್ಷಣ ಯಮ ಓಡ್ ಬಂದ. ಭಗವಂತ, ಏನು ನನಗೆ ಅಪ್ಪಣೆ, ನೀನೇ ಇಲ್ಲಿ ಬಂದಿದ್ಯಲ್ಲ ಅಂತ. ನನ್ನ ಗುರು ಪುತ್ರನನ್ನ ಕಳಿಸ್ಕೊಡು ಅಂತಂದ. ನಿನ್ನ ಆಜ್ಞೆಯನ್ನ ನಾನೆಂದಿಗೂ ಮೀರಿದ್ದಿಲ್ಲ, ಆ ಗುರುಪುತ್ರನ ಆಯಸ್ ಮುಗಿದಿತ್ತು, ಕರ್ಕೊಂಬಂದಿದ್ದೆ ಅಂತ. ಕರೆಕ್ಟ್, ನಾನು ಹೇಳಿದ್ದೆಲ್ಲ ಮಾಡ್ತಿದ್ಯಲ್ಲ, ಸರಿ, ಈಗ ನಾನು ಹೇಳ್ತಾ ಇದ್ದೀನಿ, ಅವನ್ ಕಳಿಸು ಅಂತ. ಯಾವನು ಹೋಗಿದ್ನು ಮೃತ್ಯುವಿಗೆ ಸೇರಿ ಅವನನ್ನ ಮತ್ತೆ ಕರ್ಕೊಂಡು ಬಂದಂತಹ ಹಿರಿಮೆ ಸಾಧ್ಯನಾ ಇದು ಬೇರೆಯವ್ರಿಗೆ? ಇದು ಸಾಂದೀಪಿನಿಯಲ್ಲಿ. ಹಾಗೇನೆ ಭರದ್ವಾಜ, ಅಗಸ್ತ್ಯ, ಭರದ್ವಾಜಾಶ್ರಮದಲ್ಲಿ ಇವನಿಗೆ ಮಾಡಿದ ಆತಿಥ್ಯ, ಅಗಸ್ತ್ಯರಲ್ಲಿ ಒಂದೊಂದು ಕೂಡ ಇವೆಲ್ಲ ಅವನು ತೋರಿಸಿದ ಮರ್ಯಾದೆ, ಇವೆಲ್ಲ ನಿದರ್ಶನಗಳು ಯಾವ್ದಕ್ಕೆ ಅಂದ್ರೆ ಇವನ ಸೌಲಭ್ಯ ಸೌಶೀಲ್ಯ ಎರಡುವೆ ಭಗವಂತಂದು, ಅದಕ್ಕೆ ನಿದರ್ಶನ ಅಂದ್ರು. ಇಲ್ಲಿ ನನಗಿಂತ ಅವರು ಉತ್ಕೃಷ್ಟರು ಅಂತ ಹೇಳಿಕೊಂಡಿರೋದು ಸರ್ವೇಶ್ವರನ ಸೌಶೀಲ್ಯ ಪರಾಕಾಷ್ಠೆ ಎಂದು ಭಾವಿಸ್ತಕ್ಕದ್ದು. ರಾಮಾಯಣದ ಕಾಲಕ್ಷೇಪವನ್ನು ಮಾಡೋದಕ್ಕಾಗಿ ರಾಮಾನುಜರು ಪೆರಿಯ ತಿರುಮಲೈ ನಂಬಿ ಶ್ರೀಶೈಲ ಪೂರ್ಣರಲ್ಲಿ ಹೋದ್ರು. ಇನ್ನೊಂದ್ ಕಡೆಯಿಂದ ಇವರಿಗೆ ಬಂಧು ಕೂಡ ಅವರು. ತಿರುಪತಿಗೆ ರಾಮಾನುಜರು ಬರ್ತಿದ್ದಾರೆ ಅಂತಂದಾಗ ಬೆಟ್ಟದಿಂದ ಇಳಿದು ಬಂದವರು ಯಾರು ಅಂದ್ರೆ ಅವರೇನೆ ಬಂದ್ರು. ಇವರಿಗೆ ಗುರುವಿನ ಸ್ಥಾನ ಅವರು, ಯಾಮನಾಚಾರ್ಯರ ಶಿಷ್ಯರಲ್ಲಿ ಪೂರ್ಣರವರು, ಶ್ರೀಶೈಲ ಪೂರ್ಣ. ರಾಮಾನುಜರು ಅವನ್ ಕೇಳಿದ್ರು, ಅಯ್ಯೋ ನೀವ್ ಯಾಕೆ ಬರೋಕ್ ಹೋದ್ರಿ? ಯಾರೋ ಒಬ್ಬನ ಹತ್ರ ಮೆಸೆಂಜರ್ ಕಳ್ಸಿದ್ರೆ ಸಾಕಾಗಿತ್ತು, ನಾ ಬರ್ತಿದ್ದೆ ಅಂತ. ಅದಕ್ಕೆ ಅವ್ರೇನ್ ಹೇಳಿದ್ ಗೊತ್ತಾ? ರಾಮಾನುಜ, ವಾಸ್ತವವಾಗಿ ಹಾಗೇನೆ ಆಯ್ತು. ನಾನು ಒಂದ್ ಸ್ವಲ್ಪ ಯೋಚನೆ ಮಾಡಿದೆ, ಈ ತಿರುಪತಿನಲ್ಲಿ ನನಗಿಂತ ಯಾರು ಕೀಳಾದವ್ರು ಸಿಗ್ಲಿಲ್ಲ, ಅದಕ್ಕೆ ನಾನೇ ಬಂದೆ ನಿನ್ನನ್ನು ಕರ್ಕೊಂಡ್ ಬರೋಕೆ ಅಂತ. ಏನ್ ಹೇಳ್ತೀವಿ ಇದು? ಅವರ ಔದಾರ್ಯವ, ಸೌಶೀಲ್ಯವ? ಹಾಗೆ ಭಗವಂತನ ಸೌಶೀಲ್ಯ ಇದರ ಪರಾಕಾಷ್ಠೆ ಅಂತ ಇದ್ದು ಇಲ್ಲಿ ಭಗವಂತನಿಗಿಂತ ಉತ್ಕೃಷ್ಟರು ಎಂದು ಭಾವಿಸೋದು. ಯಾ ಕ್ರಿಯಾ ಸಂಪ್ರಯುಕ್ತಾ ಸ್ಯುಹು ಏಕಾಂತ ಗತಬುದ್ಧಿಭಿ ತಾಸ್ ಸರ್ವಾಹ ಶಿರಸಾ ದೇವ ಪ್ರತಿಗೃಹಾಣತಿ ವೈ ಸ್ವಯಂ ಎಂಬುದು ಅನುಸಂಧೇಯ ಮೋಕ್ಷ ಇದರಲ್ಲಿ ಬರುವಂತಹದ್ದು, ಮಹಾಭಾರತದಲ್ಲಿ ಮೋಕ್ಷ ಧರ್ಮ. ಭಕ್ತಿಯ ಭಜಂತಿ ಎಂಬ ಪ್ರಯೋಗದಲ್ಲಿ ಭಜಂತಿ ಎಂಬುದರಲ್ಲಿ ಭಕ್ತಿ ಭಾವವು ಅಂತರ್ಗತವಾಗಿದ್ರು ಕೂಡ ಆ ಭಕ್ತಿ ಎಂಥದ್ದು ಅಂದ್ರೆ ತುಂಬಾ ಅಸದೃಶವಾದದ್ದು ಎಂಬ ಅಭಿಪ್ರಾಯದಿಂದ ಭಕ್ತ್ಯ ಎಂಬ ಮೂಲದಿಂದ ಪ್ರಯೋಗಿಸಲ್ಪಟ್ಟಿದೆ ಅನ್ನೋದನ್ನ ತಿಳಿಸೋದಕ್ಕಾಗಿ ಮದ್ ಭಜನೇನ ವಿನಃ ಆತ್ಮಧಾರಣ ಅಲಭಮಾನ ಮದ್ ಭಜನೈಕ ಪ್ರಯೋಜನ ಎಂದು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ತೇ ಮಯಿ ತೇಷು ಚಾಪ್ಯಹಂ ಎಂಬ ಮೂಲದಲ್ಲಿ ಇರೋದಕ್ಕೆ ಬರೆದ ವ್ಯಾಖ್ಯಾನದ ಸಾರಾಂಶ ಏನು ಅಂದ್ರೆ, ನನ್ನನ್ನೇ ಏಕಾಂತ ಭಕ್ತಿಯಿಂದ ಭಜಿಸೋದ್ರಿಂದ ಐಕಾಂತಿಕ ಆತ್ಯಂತಿಕ ಪರಭಕ್ತಿ ಪರಜ್ಞಾನ ಪರಮ ಭಕ್ತಿ ಐಕ ಸ್ವಭಾವಂ ಮಾಂ ಕುರುಷ್ವ. ರಾಮಾನುಜರ ಪ್ರಾರ್ಥನೆ ಗದ್ಯತ್ರಯದಲ್ಲಿ. ಹಾಗೆ ನನ್ನ ಪಾರಮೇಶ್ವರ ಅನುಸಂಧಾನ ಪ್ರಾಪ್ತವಾಗಿ ಏನೊಂದು ದುಃಖಗಳ ಭಯ ಇಲ್ಲದೆ ನನ್ನನ್ನೇ ಯಾವಾಗಲೂ ಸೇವಿಸ್ತಾರೆ, ನನ್ನ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗೋಲ್ಲ. ಅದಕ್ಕೆ ದೇಶಿಗರು ಬರೆದ್ರು, ತ್ವಯಿ ರಕ್ಷತಿ ರಕ್ಷಕಿನ ಆ ಕಾಮಾಸಿಕಾಟಕದಲ್ಲಿ, ತ್ವಯಿಜಾ ರಕ್ಷತಿ ರಕ್ಷಕಕ್ಕೆ ಮನ್ಯೈ, ನೀನು ನನ್ನನ್ನ ರಕ್ಷಿಸಿದ ಮೇಲೆ ನನಗೆ ಬೇರೆ ಯಾರಿಂದ ಏನಾದ್ರು ಆಗ್ಬೇಕಾಗಿದ್ಯಾ? ಅವರಿವರಿಗೆ ನಾನು ನಮಸ್ಕಾರ ಮಾಡ್ಬೇಕಾ? ನಿನ್ನನ್ನು ಬಿಟ್ಟು ಬೇರೆ ನನಗೆ ಯಾರು ಬೇಡ. ಒಂದ್ ವೇಳೆ ನೀ ಕೈ ಬಿಟ್ರೆ ಬೇರೆ ಯಾರು ನನಗ್ ಬೇಕಾದದನ್ನು ಕೊಡಕ್ಕಾಗಲ್ಲ. ಹಾಗಾಗಿ ಎರಡು ರೀತಿಯಲ್ಲೂ ಕೂಡ ನಾನು ಇನ್ಯಾವ ದೇವತೆನೂ ಪ್ರಾರ್ಥನೆ ಮಾಡೋದಿಲ್ಲ ಅಂತಾರ. ಇದು ಏಕಾಂತ ಭಕ್ತಿ. ಏನ್ ಕೊಟ್ರು ನೀನ್ ಕೊಡೋ, ನೀನ್ ಕೊಡದೇ ಇದ್ರೆ ಬೇರೆ ಯಾರು ನೀನ್ ಕೊಡೋ ಅಂತದನ್ನು ಕೊಡಕ್ ಸಾಧ್ಯ ಇಲ್ಲ. ಮೋಕ್ಷ ಬಿಚ್ಚೇತ ಜನಾರ್ದನ, ಬೇರೆ ಯಾರು ಕೊಡಕ್ ಸಾಧ್ಯನೋ? ಎಲ್ಲ ಇತಿಹಾಸ ಪುರಾಣ ಎಲ್ಲದರಲ್ಲೂ ಕೊಡೋದ್ರಲ್ಲಿ ಏನು? ಅವನೇ ಆಗಬೇಕು. ಹಾಗೆ ಆ ಕಾರಣದಿಂದ ನಾನು ಸಹ ಅವರಲ್ಲಿ ಸಂಪೂರ್ಣ ಅಭಿಮಾನವನ್ನ ನಾನು ಇಟ್ಟಿದ್ದೇನೆ. ಯಾವಾಗ ಎಲ್ಲವನ್ನು ಬಿಟ್ಟು ನನ್ನನ್ನ ತುಂಬಾ ಆತ್ಮೀಯನಾಗಿ ಒಬ್ಬ ಭಕ್ತ ನೋಡ್ತಾನೋ, ಆಗ
ಎಲ್ಲರಿಗಿಂತ ನಾನು ಅವನನ್ನು ತುಂಬಾ ಆತ್ಮೀಯನಾಗಿ ನಾನು ಅದಕ್ಕೆ ಪ್ರತಿಸ್ಪಂದಿಸ್ತೇನೆ. ನಾವೇನಾದ್ರು ಉದ್ಧಾರ ಆಗ್ಬೇಕಾದ್ರೆ ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇವರೆಲ್ಲರಿಗಿಂತ ನನಗೆ ಅತ್ಯಂತ ಆತ್ಮೀಯ ಭಗವಂತ ಅಂತ ನೀವು ಯಾವತ್ ಕನ್ಸಿಡರ್ ಮಾಡ್ತೀರೋ ಅವತ್ ಅವನು ಕೂಡ ಅದೇ ರೀತಿ ಹಿ ವಿಲ್ ರೆಸಿಪ್ರೊಗೇಟ್. ಅಂದ್ರೆ ಅದೇ ರೀತಿ ಬೇರೆ ಎಲ್ಲರಿಗಿಂತ ನಿಮ್ಮನ್ನ ತುಂಬಾ ಅತ್ಯಂತ ಮಮ ಪ್ರಿಯ ಅಂತ ಹೇಳ್ತಾನೆ. ಅದನ್ನೇ ಈ ಮಾತು ಇಲ್ಲಿ ಹೇಳಿರೋದು ಇವನು ಕೃಷ್ಣ. ಉಪನಿಷತ್ ಹೇಳುತ್ತೆ, ಸಹ ಆಪ್ತ ಕಾಮ, ಆತ್ಮ ಕಾಮ, ಸತ್ಯ ಕಾಮ. ಭಗವಂತನಿಗೆಲ್ಲ ಅವನಿಗಿಂತ ಪರಮ ಆಪ್ತರಾದವರು ಬೇರೆ ಯಾರೂ ಇಲ್ಲ. ಯಾವ ಜನ್ಮದ್ದನ್ನು ಇದ್ ಮಾಡ್ಕೊಂಡ್ರು ಕೂಡ ಅಷ್ಟೆ. ಎಷ್ಟೋ ಜನ್ಮಗಳು ಬಂದ್ವಲ್ಲ ಹಿಂದೆ, ಅದಕ್ಕೇನೆ ಅವರು ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನಂದೆನಯ್ಯ ಇಂದು ಭವದ ಬಂಧ ಬಿಡಿಸೋ. ತಂದೆ ಗೋವಿಂದ ರಕ್ಷಕ ನೀನು. ಗೋವಿಂದ ಅನ್ನೋದಕ್ಕೆ ಬೇಕಾದಷ್ಟು ಅರ್ಥಗಳು. ಈ ಕಾರಣದಿಂದ ನಾನು ಸಹ ಅವರಲ್ಲಿ ಸಂಪೂರ್ಣ ಅಭಿಮಾನದಿಂದ ಅವರಲ್ಲಿ ನಾನು ನೋಡ್ತೇನೆ. ಅವನು ನನ್ನ ಆತ್ಮ, ಅತ್ಯಂತ ಮಮ ಪ್ರಿಯ. ಈ ಎಲ್ಲ ಮಾತು ಹೇಳಿದ್ದು ಮೊದ್ಗಡೆ ಹೇಳ್ತಾನೆ, ನಮೇ ದ್ವೇಷೋಸ್ತಿನ ಪ್ರಿಯ ಅಂತ. ಅತ್ಯಂತ ಪ್ರಿಯ ಜ್ಞಾನಿತು ಅಂದ್ರೆ ಏನಿದು? ಒಂದಕ್ಕೊಂದು ಕಾಂಟ್ರಡಿಕ್ಷನ್ ಆಗ್ಲಿಲ್ವ? ಅಂದ್ರೆ ಅವ್ರು ಎಲ್ಲವನ್ನು ಬಿಟ್ಬಿಟ್ಟು ನನ್ನನ್ನೇ ಆಶ್ರಯಿಸಿದ್ದಾರಲ್ಲ, ನಾನೇ ಅವರಿಗೆ ಪರಮಗತಿ. ನಾನು ಇಲ್ದಿದ್ರೆ ಅವರಿಗೆ, ನನ್ನ ಭಜನೆ ಮಾಡದಿದ್ರೆ ಅವ್ರು ಬದುಕೋಲ್ಲ ಅವರು. ಕಬೀರನ ಮನ ತಲ್ಲಣಗೊಂಡಿದೆ, ಬಾರೋ ಮನೆಗೆ ಪ್ರಿಯಕರನೇ. ನೀನಿಲ್ಲದೆ ಜೀವ ಸೊರಗಿದೆ ಮರನೆ, ಅನ್ನ ಸೇರದು ನಿದ್ದೆ ಬಾರದು. ಕಬೀರನ ಮನ ತಲ್ಲಣಗೊಂಡಿದೆ, ಇನ್ನು ನೀ ತಡ ಮಾಡಿದ್ರೆ ಈ ಶರೀರದಲ್ಲಿ ಪ್ರಾಣ ಇರೋಲ್ಲ. ಇದು ಪರಮ ಭಕ್ತಿಯ ದಶೆ. ಅಷ್ಟೆಲ್ಲಾ ಪ್ರೀತಿಯಿಂದ ಕರೆದವನು ಅತ್ಯಂತ ಆರ್ತನಾಗಿ ಅವನಿಗೆ ಅನುಗ್ರಹಿಸಿದ ಇನ್ಯಾರಿಗೆ ಅವನು ಅನುಗ್ರಹಿಸಬೇಕು? ಇಂಥವನಿಗಿಂತ ಅತ್ಯಂತ ಆತ್ಮೀಯ ಭಗವಂತನಿಗೆ ಇನ್ಯಾರು ಉಂಟೆ? ಪರಮಾತ್ಮನ ವಿಧಿಸಿರುವುದು ಸ್ವಜಾತಿಗೆ ಪ್ರತಿನಿಯತವಾದ ಆಚರಣೆಯೊಂದಿಗೆ ಆತನನ್ನ ಭಕ್ತಿಯಿಂದ ಆಶ್ರಯಿಸುವುದು. ವರ್ಣಾಶ್ರಮ ಧರ್ಮಗಳ ಆಚರಣೆಯೊಂದಿಗೆ ಭಗವಂತನನ್ನ ಆಶ್ರಯಿಸುವಂತಹದ್ದು. ಯಾವಾಗ ಇದು ನಡೀತೋ ಆಗ ಉತ್ಕೃಷ್ಟ ಅಪಕೃಷ್ಟ ಜಾತಿ ಮೂಲಕ ಸಂಗ್ರಾಹ್ಯನಾಗ್ಲಿ ತ್ಯಾಜ್ಯನಾಗ್ಲಿ ಯಾವುದು ಇರುವುದಿಲ್ಲ. ಆದ್ದರಿಂದಲೇ ಆಶ್ರಯಿಸಿದವರೆಲ್ಲ ಸಮರು ಎನ್ನುವುದು ಸಿದ್ಧ ಅನ್ನೋದು ಇಲ್ಲಿಯ ತಾತ್ಪರ್ಯ. ಈ ಸಮಭಾವವನ್ನೇ ವೇದಾಂತ ಶಿಖರ ಸ್ವಾಮಿ ದೇಶಿಕರು ದಯಾಶತಕದಲ್ಲಿ ನಿಷಾದಾನಾಂ ನೇತಾ ಕಪಿಕುಲಪತಿ ಕಾಪಿ ಶಬರಿ ಕುಚೈಲಃ ಕುಬ್ಜಾಸ ವ್ರಜ ಯುವತಯೋಹೋ ಮಾಲ್ಯಕ್ರದಿತಿ ಅಮೀಶಾಂ ನಿಮ್ನತ್ವಂ ವೃಷಗಿರಿಪತೇರುನ್ನತಮಪಿ ಪ್ರಭೂತೈ ಸ್ರೋತೋಭಿಹಿ. ಸ್ರೋತ ಅಂದ್ರೆ ನದಿಗಳು. ಪ್ರಭೂತೈ ಸ್ರೋತೋಭಿಹಿ ಪ್ರಸಭಂ ಅನುಕಂಪೆ ಸಮಯಸಿ. ದಯಾಶತಕ 64ನೇ ಶ್ಲೋಕ. ಆ ಶ್ಲೋಕದಲ್ಲಿ ಸೌಶೀಲ್ಯ ಪರಾಕಾಷ್ಠ ರೂಪವಾದ ಸಮತ್ವವನ್ನ ಉಪಾದಿಸಿದ್ದಾರೆ. ಕಪಿ ಕುಲಪತಿ ಸುಗ್ರೀವ, ಕಾಪಿ ಶಬರಿ. ಶಬರಿ ಅವಳು ಮತಂಗಾಶ್ರಮದಲ್ಲಿ ಇದ್ದವಳು, ಅವಳು ಶೆಡ್ಯೂಲ್ ಟ್ರೈಬ್ಗೆ ಸೇರುವಂತವಳು. ಕುಚೇಲ, ಕುಬ್ಜೆ, ಅಷ್ಟವಕ್ರಗಳು ಶರೀರದಲ್ಲಿ, ಗೋನಿ, ಎಲ್ಲೂ ನೋಡಿದ್ರೆ ವಿಕಾರ, ಅವ್ರ ಕಡೆ ನೋಡೋಕೆ ಎಲ್ರಿಗೂ ಅಸಹ್ಯ ಅಂತವಳು ಗಂಧ ತೆಗೆದು ತಗೊಂಡು ಹೋಗ್ತಾ ಇದ್ಲು. ಒಳ್ಳೆ ಪರಿಮಳಯುಕ್ತವಾದದ್ದು, ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ಲು ಕಂಸನಿಗೆ. ಈ ಕೃಷ್ಣ ಬಲರಾಮರು ಬಂದ್ರು, ಸುತ್ತಕೊಂಡ್ ಬರ್ತೀವಿ ನಾವು, ಆಮೇಲೆ ಅಕ್ರೂರ ನೀವು ಹೋಗಿರೋ, ನಾವು ಹಳ್ಳಿಯಿಂದ ಬಂದವರಲ್ವೇ, ಒಂದ್ ಸ್ವಲ್ಪ ನಗರ ನೋಡೋಣ ಹೇಗಿದೆ ಮಧುರೆ ಅಂತ. ಇವನು ಕೃಷ್ಣ ಹೋದ. ಅಮ್ಮ ಗಂಧ ನಂಗೆ ಸ್ವಲ್ಪ ಕೊಡ್ತೀಯಾ ಅಂತಂದು. ತಲೆ ಬಗ್ಗಿದೆ ಅವಳಿಗೆ. ಹಾಗೇನೇ ಎತ್ತಿ, ಆಹಾ ಈ ಗಂಧಕ್ಕೆ ಸರಿಯಾದ ಪಾತ್ರ ಅಂದ್ರೆ ನೀನಲ್ವೇ, ತಗೋ, ನಿನಗಲ್ದೆ ಇನ್ಯಾರಿಗಿದು ಅಂದ ಅವಳು. ಅಲ್ಲಮ್ಮ ನೀನ್ ಯಾರಿಗೋ ತಗೊಂಡ್, ಅಯ್ಯೋ ನಾನ್ ತಗೊಂಡೋಗಿ ಕಂಸನ್ ಕೊಡ್ತಾ ಇದ್ದೆ, ನಾ ಇನ್ನೊಂದ್ಸಲಿ ಮಾಡ್ತೀನಿ ಪರವಾಗಿಲ್ಲ. ಗೂನಿ ಕುಬ್ಜೆ ಎಷ್ಟು ಸಂತೋಷದಿಂದ ಹೇಳಿದ್ಲು, ಯು ಡಿಸರ್ವ್ ಇಟ್, ನಾನು ಮಾಡಿರೋದು ಈ ಗಂಧ ತೆಗೆದಿರೋದು ಅಂತ. ಸೀದಾ ಬಂದ ಅವನ ಹತ್ರಕ್ಕೆ. ಅವಳು 2 ಕಂಕಳು ಕೈ ಇಟ್ಟು 2 ಕಡೆಯಿಂದ
ಕಾಲಿನಲ್ಲಿ ಅವಳ ಪಾದವನ್ನ ಮೆಟ್ಟಿ ಒಂದ್ ಸಲ ಹಿಂಗ್ ಮೇಲಕ್ಕೆ ಎತ್ತದ ಅವಳನ್ನ. ಎಲ್ಲ ವಕ್ರಗಳೆಲ್ಲ ಹೋಗ್ಬಿಟ್ಟು ಒಳ್ಳೆ ಸ್ಫುರದ್ರೂಪಿಯಾದ ಹೆಣ್ಣಾದಳು ಅವಳು. ತನ್ನನ್ನು ತಾನು ನೋಡ್ಕೊಂಡ್ಲು. ಕೃಷ್ಣ, ನೀನ್ ನನ್ ಮನೆಗ್ ಬರ್ಬೇಕಲ್ಲ ಅಂತ ಕೇಳಿದ್ಲು. ಆಹಾ, ಬರ್ತೀನಿ ನಾನು, ಆದ್ರೆ ನಂಗೆ ಸ್ವಲ್ಪ ಕೆಲಸ ಇದೆ, ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೋದ ಇವನು ಕೃಷ್ಣ ಗುನಿ ಮನೆಗೆ. ಅವಾಗ ಅವಳು ಒಳ್ಳೆ ಸೌಂದರ್ಯವಾದ ಯುವತಿ. ಆಮೇಲೆ ಈ ಧ್ರುವ ಪೇಚಾಡಿದಂತೆ, ಕೃಷ್ಣನಂದ ಇದೇ ಸಿಕ್ಕಿದ ಮೇಲೆ ನೀ ಮನೆಗ್ ಬರ್ತೀಯಾ ಅಂತ ಕೇಳಿದ್ನಲ್ಲ, ನಾನು ಮೋಕ್ಷವನ್ನ ಕೇಳ್ಕೊಳ್ಳಿಲ್ವಲ್ಲ ಅಂತ ಅವಳು ಕೊರಗೋದು. ಅವಳ ಉದ್ವೇಗ ಇನ್ನೊಂದ್ ಕಡೆ ಈ ರೀತಿ. ಧ್ರುವರು ಹೇಳ್ದ, 5 ವರ್ಷಕ್ಕೆ ನಾನು ಭಗವಂತನ್ ಕಂಡೆ. ಏನ್ ಕೇಳಿದೆ ಅವನನ್ನ? ಕಲ್ಪವೃಕ್ಷದ ಹತ್ರ ಹೋಗ್ಬಿಟ್ಟು, ನಾನು ಕಟ್ಕೊಂಡಿರೋ ಕೋಪಿನ ಹಳೇದಾಗಿದೆ, ಹೊಸದೊಂದು ಕೋಪಿನ ಕೊಡು ಅಂತ ಕೇಳಿದ್ರೆ ಕಲ್ಪವೃಕ್ಷದ ತಪ್ಪು? ಆ ರೀತಿ ಏನೇನೋ ಕೇಳೋದು ಭಗವಂತನ ಹತ್ರ. ಏನನ್ನು ಕೇಳ್ಬೇಕಾಗಿತ್ತು? ಹೀನವಾದ ಬೇಟೆಯಾಡುವ ವೃತ್ತಿಯುಳ್ಳ ಶಬರರಿಗೆ ರಾಜನಾದ ಗುಹನನ್ನ, ತೋಟಗಳನ್ನೆಲ್ಲ ಧ್ವಂಸ ಮಾಡೋದೇ ಮೊದಲಾದ ಅನೇಕ ದೋಷಯುಕ್ತಂತ ಕಪಿಗಳಿಗೆ ರಾಜನಾದ ಸುಗ್ರೀವ, ಹೀನವಾದ ಶಬರ ಕುಲದಲ್ಲಿ ಹುಟ್ಟಿ ಸ್ತ್ರೀಯಾಗಿರುವ ಯಾವಳೋ ಒಬ್ಬಳು ಶಬರಿಯೋ ಬಹಳ ಅಸಖ್ಯವಾಗಿ ಗಂಟುಗಳಿದ್ದಿಂದ ಚೆನ್ನಾಗಿ ಒಗೆಯೋದಕ್ಕೂ ಕೂಡ ಆಗದೆ ದುಷ್ಟ ವಾಸನೆಯಿಂದ ಕೂಡಿದ ಹರಕು ಬಟ್ಟೆಯನ್ನು ಹೊದ್ದಿದ್ದ ಕುಚೇಲ, ದೇಹದಲ್ಲಿ ನಾನಾ ವಿಧ ವಕ್ರತೆ ಇದ್ದು ಯಾರಿಗೂ ಇಷ್ಟವಾಗದ ಅವಯವವನ್ನು ಹೊಂದಿರುವಂತಹ ಕುಬ್ಜೆ, ಹಾಲು ಮಾರುವವರ ಕುಲದಲ್ಲಿ ಹುಟ್ಟಿದ ಗೋಪಸ್ತ್ರೀಯರು, ಗೊಲ್ಲತಿಯರು, ಹೂವಾಡಿಗ ಕುಲದಲ್ಲಿ ಜನಿಸಿದವನು, ಹಾಗೆಯೇ ಹುಡು ಮಾಂಸ ಮೊದಲಾದಗಳನ್ನು ತಿನ್ನುವ ಪಕ್ಷಿಯಾದ ಜಟಾಯು. ಹೀಗೆ ಇವರನ್ನೆಲ್ಲ ನಿನ್ನ ದಯೆಯೋ ನಿನಗೂ ಸಹ ಸಮವಾಗಿ ಮಾಡ್ಬಿಡ್ತು. ಇಲ್ಲೆಲ್ಲ ನೋಡಿದ್ದೇನೋ ಅವರು ಉತ್ಕೃಷ್ಟ, ಇದು ಏನು ಜಾತಿ? ಜಟಾಯು, ಗುಹ, ಶಬರಿ ಒಬ್ರೆ ಇಬ್ರೆ. ಇದು ಹೇಗೆ ಅಂತಂದ್ರೆ, ಜಲಪ್ರವಾಹ ಸಣ್ಣ ಕಲ್ಲುಗಳನ್ನ ದೊಡ್ಡ ಬಂಡೆಗಳನ್ನ ಮುಚ್ಚಿಬಿಟ್ಟು ಎಲ್ಲವೂ ಸಮವಾಗಿರೋ ಹಾಗೆ ಮಾಡೋ ತತ್ವ, ಹಾಗೆ ನಿನ್ನ ಕೃಪಾ ಪ್ರವಾಹ ಅನ್ನೋದು ಕೂಡ ಆ ರೀತಿಯಿಂದ ವಕಾರ ಬಿಟ್ಟೋಗಿದೆ. ಕೃಪಾ ಪ್ರವಾಹ. ಇವರುಗಳು ಎತ್ತರದಲ್ಲಿ ತಿರುಮಲೆಯಿರುವ ನಿನ್ನನ್ನ ಈ ಪ್ರವಾಹವು ಸಮ ಮಾಡ್ತು ಅನ್ನೋದು ತಾತ್ಪರ್ಯ. ಇಲ್ಲಿ ದಯಾ ಶತಕದಲ್ಲಿ ಅವರು ಹೇಳಿದ್ದಕ್ಕೆ ಆ ಶ್ಲೋಕಕ್ಕೆ ಅರ್ಥವನ್ನು ಹೇಳಿದ್ರು. ಒಂದೊಂದು ಶ್ಲೋಕಕ್ಕೆ ಆಗೋಯ್ತು ಸಮಯ. ಮುಂದಿನದು 30ನೇ ಶ್ಲೋಕ. ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗೆ ಸಾಧುರೇವ ಸಮಂತವ್ಯ ಸಮ್ಯಗ್ ವ್ಯವಸಿತೋ ಹಿ ಸಹ. 30ನೇ ಶ್ಲೋಕ ಇದು. ಅದಕ್ಕೊಂದು ಅವತಾರಿಕೆ ತತ್ರಾಪಿ ಅಂತ ಅಷ್ಟೇನೆ. ಭಾಷ್ಯ ಅವತಾರಿಕೆಯನ್ನು ನೋಡೋಣ. ಯಾವಾಗ ಆಶ್ರಯಿಸಿದ್ರೋ ಭಗವಂತನನ್ನ, ಇವರೆಲ್ಲರೂ ಜಾತ್ಯಾದಿ ಉತ್ಕೃಷ್ಟತೆ ನಿಕೃಷ್ಟತೆಗಳು ಇದ್ರೂ ಕೂಡ ಅವರೆಲ್ಲರೂ ತನಗೆ ಸಮಭಾವರು ಅಂತ ಹೇಳಿ ತನ್ನ ಸೌಲಭ್ಯ ಸೌಶೀಲ್ಯ ಗುಣಗಳನ್ನ ಭಗವಂತ ವ್ಯಕ್ತಪಡಿಸಿದ. ತತ್ರಾಪಿ, ಅದರಲ್ಲೂ ಹಾಗೆ ಆಶ್ರಯಿಸಿದರಲ್ಲಿ ಮಹತ್ತಾದ ಪಾಪಿಯಾಗಿದ್ದವನೊಬ್ಬನು ಆಶ್ರಯಿಸಿದ್ರೆ ಅಂಥವನಲ್ಲೂ ಕೂಡ ಸಮಭಾವವೇ. ಆತನೂ ಸಾಧುವೆ, ಅವನೂ ಪರಮಗ್ರಾಹ್ಯನೇ. ಇದು ಸರಿಯೇ ಅಂತ ಕೇಳಿದ್ರೆ ಅದು ಸರಿ ಅನ್ನೋದನ್ನ ಸಕಾರಣವಾಗಿ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆ ಶ್ಲೋಕ ಏನು ಅನ್ನೋದನ್ನ ನಾಳೆ ದಿವಸ ನೋಡೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸಿ ಪುಷ್ಪ ಸಂಕಾಶಂ ಹಾರ ನೂಪುರಶೋಭಿತಂ ರತ್ನ ಕಂಗಣ ಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕ ಸಂಯುಕ್ತಂ ಪೂರ್ಣ ಚಂದ್ರ ನಿಭಾನನಂ ವಿಲಸತ್ ಕುಂಡಲಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡ ಅಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲ ಪದ್ಮಪತ್ರಾಕ್ಷಂ ನೀಲಜೀಮೋತ್ಸಸ ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀ ಕೇಳಿ ಸಂಯುಕ್ತಂ ಪೀತಾಂಬರ ಸುಶೋಭಿತಂ ಅವಾಪ್ತ ತುಳಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕುಚದ್ವಂದಂ ಕುಂಕುಮಾಂಕಿತ ವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಾಷ್ಟಕವಿದಂ ಪುಣ್ಯಂ ಪ್ರಾತರುತ್ತಾಯ ಪಠೇತೆ ಕೋಟಿ ಜನ್ಮಗತಂ ಪಾಪಂ ಸ್ಮರಣೇನ ವಿನಶ್ಯತಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.
நமஸ்காரம் அம்மா. பட்பயாச்சு. ஆமா, இமீடியட்டா லைன் விட்டாரு.